ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ಶಿವಃ. ಈಗ ತಾನೇ ಸನ್ಮಿತ್ರರಾದಂಥ ರಾಮೂರ್ ಹೇಳಿದ ಹಾಗೆ ಮಲೇಬೆನ್ನೂರಿನ ಖ್ಯಾತ ಉದ್ಯಮಿಗಳಾದಂತಹ ಶ್ರೀ ನಾಗೇಶಪ್ಪನವರು ಪ್ರಾಯೋಜನೆ ಮಾಡಿರ್ತಕ್ಕಂತಹ ಯೋಗವಾಸಿಷ್ಠ ಉಪನ್ಯಾಸ ಮಾಲಿಕೆಯ 4ನೇ ಸರಣಿಯ 4ನೇ ದಿವಸ ಇಂದು ಈ ಸರಣಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂತಹ ಧರ್ಮ ಜಿಜ್ಞಾಸೆಯ ಹಿನ್ನೆಲೆಯಲ್ಲಿ ಭಗವಂತನ ಸ್ವರೂಪ ಏನು ಅನ್ನೋದನ್ನು ಇವತ್ತು ಹಂಚಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ದೇಹಾದಿ ಆತ್ಮಬುದ್ಧಿ ಅವಿದ್ವಾನ್ ರಾಗದ್ವೇಷಾದಿ ಪ್ರಯುಕ್ತ ಧರ್ಮಾಧರ್ಮಾದಿ ಅನುಷ್ಠಾನ ಕೃತ್. ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ ಮೇಲೆ ಭಗವತ್ಪಾದ ಶಂಕರರ ಭಾಷ್ಯ. ಯಾರು ದೇಹಾದಿಗಳನ್ನು ಆತ್ಮವೆಂದು ತಿಳಿದಿರುವ ಅಜ್ಞಾನಿಯೋ, ನಾನು ದೇಹವಲ್ಲ, ನಾನು ಮನಸ್ಸಲ್ಲ, ನಾನು ಬುದ್ಧಿಯಲ್ಲ, ನಾನು ಚಿತ್ತವಲ್ಲ, ನಾನು ಅಹಂಕಾರವಲ್ಲ ಅನ್ನೋದು ರೂಢಮೂಲವಾಗಿ ಕೂತ್ಕೋಬೇಕು. ಮನೋಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ನ ಕರ್ಣನ್ನ ಜಿಹ್ವಾ ನ ಚ ಘ್ರಾಣನೇತ್ರೇ ಶಿವೋಹಂ ಶಿವೋಹಂ. ನಾನು ಕೇವಲ ಆ ಪರಮಾತ್ಮ ಸ್ವರೂಪನವನಾಗಿದ್ದೇನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ದೇಹಾತ್ಮವಾದಿಗಳು ಚಾರ್ವಾಕರು, ದೇಹವನ್ನೇ ಆತ್ಮ ಎಂಬುದಾಗಿ ಭಾವಿಸ್ತಕ್ಕಂಥವರು. ಪ್ರತ್ಯಕ್ಷ ಒಂದೇ ಪ್ರಮಾಣ ಅವರ ಪ್ರಕಾರ. ಹೇಗೆ ನಾನು ಸುಖವಾಗಿರೋದು ಈ ಲೋಕದಲ್ಲಿ? ನನ್ನ ಹತ್ರ ಹಣವೇ ಇಲ್ವಲ್ಲ ಅಂದರೆ ಸಾಲ ಮಾಡು, ತುಪ್ಪ ತಿನ್ನು. ಸಾಲ ಕೇಳೋಕೆ ಅವನು ಇರಲ್ಲ, ಕೊಡೋಕ್ಕೆ ನೀನು ಇರಲ್ಲ, ಯಾಕೆ ಒದ್ದಾಡ್ತೀಯ? ದೇಹ ಬಿದ್ದೋದ್ಮೇಲೆ ಎಲ್ರಿಗೂ ಮೋಕ್ಷವೇ. ಈ ರೀತಿ ಹೇಳಿದರೆ ಯಾರಿಗೆ ಚೆನ್ನಾಗಿ ಹಿಡಿಸೋದಿಲ್ಲ? ಯಾವಜ್ಜೀವೇತ್ ಸುಖಂಜೀವೇತ್ ಋಣಂಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಚಾರು ವಾಕ್, ಚೆನ್ನಾಗಿ ಮಾತಾಡೋರು, ಆದರೆ ಆಚರಣೆಯಲ್ಲಿ ಮಾತ್ರ ಏನೋ ಕೇಳಬೇಡಿ. ಚಾರು ಅಂದರೆ ಚೆನ್ನಾಗಿ ಅನ್ನೋ ಅರ್ಥದಲ್ಲಿ, ತೆಲುಗು ಚಾರು ಅಲ್ಲ. ಲೋಕಾಯತಿಕ ಅಂತಲೂ ಇವನೊಂದು ಹೆಸರು. ಲೋಕದಲ್ಲಿ ತುಂಬ ಹರಡಿರ್ತಕ್ಕಂತಹದ್ದು, ಅದಕ್ಕೆ ಲೋಕಾಯತಿಕ ಅನ್ನೋ ಹೆಸರು ಕೂಡ ಚಾರ್ವಾಕನಿಗಿದೆ. ಎಪಿಕ್ಯೂರಿಯಾನಿಸಮ್ ಅಂತ ಒಂದು ಇಸಮ್ ಇದೆ ವೆಸ್ಟಲ್ಲಿ, ಅದಕ್ಕೆ ನಮ್ಮಲ್ಲಿ ಸಂವಾದಿಯಾಗಿ ಹೊಂದತಕ್ಕಂಥವರು ಚಾರ್ವಾಕರು. ಕೇವಲ ಇಂದ್ರಿಯಜನ್ಯವಾಗಿರ್ತಕ್ಕಂಥ ಸುಖವನ್ನೇ ಪರಮಾರ್ಥ ಅಂತ ನಂಬಿಕೊಂಡಿರ್ತಕ್ಕಂಥವ್ರು. ಅದಕ್ಕೆ ಗೀತಾ ಭಾಷೆಯಲ್ಲಿ ಅಪ್ಪಣೆ ಕೊಡಿಸ್ತಾರೆ, ದೇಹಾದಿಗಳನ್ನೇ ಆತ್ಮ ಎಂದು ತಿಳಿದಿರುವ ಅಜ್ಞಾನಿಗಳು ರಾಗದ್ವೇಷಾದಿಗಳಿಂದ ಪ್ರೇರಿತರಾಗಿ ಅಧರ್ಮವನ್ನೇ ಧರ್ಮ ಎಂದು ತಿಳಿಯುತ್ತಾರೆ. ಎಂಥ ಬೇಸಿಕ್ ಮಿಸ್ಟೇಕ್ ನೋಡಿ. ಯಾವುದು ಅಧರ್ಮನೋ ಅದನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ರೆ ಎಲ್ಲವೂ ತಲೆ ಕೆಳಕಾಗ್ಬಿಡುತ್ತೆ. ಯಾಕಿದು ಉಂಟಾಗಿದ್ದು? ರಾಗ ದ್ವೇಷಾದಿಗಳಿಂದ. ರಜೋ ರಾಗಾತ್ಮಕಂ ವಿದ್ಧಿ. ರಜೋಗುಣ ರಾಗವನ್ನು ಹುಟ್ಟು ಹಾಕತ್ತೆ. ಅದೇ ಗೀತೆಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋತಿ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಒಂದರಿಂದ ಒಂದು ಬೆಳೀತಾ ಹೋಗುತ್ತೆ. ಕಾಮ ಯಾವಾಗ ನೆರವೇರಲಿಲ್ವೋ ಕೋಪ ಬರುತ್ತೆ. ಕೋಪದಿಂದ ಯಾವಾಗ ನಮ್ಮನ್ನು ನಾವು ಹಿಡ್ಕೊಳ್ಳೋಕ್ಕಾಗಲ್ವೋ ಆವಾಗ ನಾವು ಹಿಡಿತ ತಪ್ಪಿ ಮಾಡಬಾರದನ್ನು ಮಾಡ್ತೀವಿ. ಅದಕ್ಕೆ ಕೋಪ ಬಂದಾಗ ನಾವು ಮಾತಾಡಬಾರ್ದು. ಅದಕ್ಕೆ ವಿಷಗಳಿಗೆ ಅಂತ ಹೇಳೋದು. ಆಮೇಲೆ ಪಶ್ಚಾತ್ತಾಪ ಪಟ್ಟು ಪ್ರಯೋಜನ ಇಲ್ಲ. ಅದಕ್ಕೆ ಕೋಪವನ್ನು ನಿಗ್ರಹ ಮಾಡಿಕೊಳ್ಳೋದು ಹೇಗೆ ಅಂದರೆ, ಸತ್ಯಸಾಯಿ ಬಾಬಾ 2 ಉದಾಹರಣೆ ಕೊಡ್ತಾರೆ. 1 ಮೈಲಿ ದೂರ ನಡ್ಕೊಂಡೋಗು, ಯಾರ ಜೊತೆನೂ ಮಾತಾಡಬೇಡ, ವಾಪಸ್ ಬರೋಷ್ಟೊತ್ತಿಗೆ ಕೋಪ ಇರಲ್ಲ. 2ನೇದು, 1 ಬಿಂದಿಗೆ ನೀರು ತಗೊಂಡು ತಲೆ ಮೇಲೆ ಸುರ್ಕೋ, ಆವಾಗ ಕೋಪ ಇಳಿಯತ್ತೆ ಅಂತ. ಕೋಪ ಬರೋದು ಸಹಜ, ತಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಇದು ಎಲ್ಲರಿಗೂ ಕೂಡ ಜೀವನದಲ್ಲಿ ಉಂಟಾಗತಕ್ಕಂಥದ್ದು.
ಕೋಪ ಯಾರಿಗೆ ಬರಲ್ಲ? ಮಾನವ ಸಹಜವಾಗಿರ್ತಕ್ಕಂಥ ಗುಣ ನೋಡಿ, ಕೇವಲ ಧರ್ಮ ಮಾತ್ರ ಇದ್ದರೆ ಅವರು ಅಮೃತರಾಗ್ತಾರೆ. ರಜೋಗುಣ ತಮೋಗುಣ ಎರಡೂ ಇದ್ಕೊಂಡ್ರೆ ಆವಾಗ ಮನುಷ್ಯರಾಗ್ತಾರೆ. ಕೇವಲ ತಮೋಗುಣ ಇದ್ದರೆ ಪ್ರಾಣಿಗಳಾಗಿ ಹುಟ್ಟುತ್ತಾರೆ ಅಂತ ನೈಷ್ಕರ್ಮ್ಯ ಸಿದ್ಧಿನಲ್ಲಿ ಸುರೇಶ್ವರಾಚಾರ್ಯರು, ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು, ವಾರ್ತಿಕಾಚಾರ್ಯರು ಅಂತಾನೆ ಖ್ಯಾತರಾಗಿರ್ತಕ್ಕಂಥವರು ಅಪ್ಪಣೆ ಕೊಡಿಸ್ತಾರೆ. ಅದನ್ನು ಮೂಲಭೂತವಾಗಿಟ್ಟುಕೊಂಡು ದಕ್ಷಿಣಾಮ್ನಾಯ ಶಾರದಾ ಪೀಠದ 34ನೇ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ನರಜನ್ಮ ಪ್ರಶಸ್ತಿ ತತ್ಕೃತ್ಯಂಚ 22 ಪುಟ ಇರೋಷ್ಟು ಸಂಸ್ಕೃತದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಅನುಕ್ರಮಣಿಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದು ಯಾವುದೋ ಒಂದು ದೈವಾನುಗ್ರಹದಿಂದಲೋ ಪೂರ್ವಜನ್ಮದ ಪುಣ್ಯದಿಂದಲೋ ಕನ್ನಡಕ್ಕೆ ಅನುವಾದ ಮಾಡತಕ್ಕಂಥ ಒಂದು ಸೌಭಾಗ್ಯ ನನ್ನದಾಗಿತ್ತು 8 ವರ್ಷದ ಕೆಳಗೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ಮನುಷ್ಯ ಧರ್ಮವನ್ನು ಹಿಡ್ಕೋಬೇಕು, ಅದು ಬೇಕಾಗಿರೋದು. ರಾಗ ಮತ್ತು ದ್ವೇಷವನ್ನು ಸಾಧಿಸೋದು ಭಾಳ ಸುಲಭ. ಆದರೆ ರಾಗದ ಮೇಲೆ ಹತೋಟಿ ಇರತಕ್ಕಂಥವ್ರು ಯಾರೋ ಅವರು ವಿರಾಗಿಗಳು. ವಿಗತಃ ರಾಗ ವಿರಾಗ, ವಿರಾಗಸ್ಯ ಭಾವ ವೈರಾಗ್ಯಂ, ವೈರಾಗ್ಯಂ ತವ ವಿತ್ತಮಸ್ತು. ಅಷ್ಟಾವಕ್ರ ಮುನಿಗಳು ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಗೀತೆಯಲ್ಲಿ ಹೇಳ್ತಕ್ಕಂಥ ಮಾತು. ನಮ್ಮ ನಿಜವಾಗಿರ್ತಕ್ಕಂಥ ಹಣ ಯಾವುದು ಅಂದರೆ ವೈರಾಗ್ಯವೇ ಹಣ. ನಿಜವಾಗಿ ಅಭಯ ಕೊಡೋದು ಯಾವುದು ಅಂದರೆ ವೈರಾಗ್ಯವೇ. ಭಯ ಅಭಯ ಅಂತ ಮಾತಾಡೋದಾದರೆ 30ನೇ ತಾರೀಕು RV ಡೆಂಟಲ್ ಕಾಲೇಜಲ್ಲಿ ಈ ವಿಷಯವನ್ನು ಹೆಚ್ಚು ಪ್ರಸ್ತಾಪ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರ್ವಂ ವಸ್ತು ಭಯಾನ್ವಿತಂ ಭೂಮಿ ನೃಣಾಂ ವೈರಾಗ್ಯಮೇವ ಅಭಯಂ. ಲೋಕದಲ್ಲಿ ಎಲ್ಲವೂ ಭಯವನ್ನೇ ಉಂಟು ಮಾಡುತ್ತೆ. ಆದರೆ ಅಭಯ ಕೊಡೋದು ಯಾವುದು? ಕೇವಲ ವೈರಾಗ್ಯ ಮಾತ್ರವೇ. ಅದಕ್ಕೆ ವೈರಾಗ್ಯ ಅನ್ನೋದು ನಿತ್ಯ ಅನಿತ್ಯ ವಸ್ತು ವಿವೇಕವಾದ ಮೇಲೆ ಇಹ ಅಮೂತ್ರ ಫಲಭೋಗ ವಿರಾಗ. ಎಷ್ಟೋ ಜನಕ್ಕೆ ಈ ಲೋಕದ ಬಗ್ಗೆ ಆಸೆ ಇರಲ್ಲ, ಸ್ವರ್ಗ ಅಂದರೆ ಶಾಶ್ವತ ಅಂತ ನಂಬ್ಕೊಂಡಿರ್ತಾರೆ. ಎಲ್ಲಿ ತನಕ ಸ್ವರ್ಗದಲ್ಲಿರೋಕ್ಕೆ ಸಾಧ್ಯ? ಪುಣ್ಯ ಮಾಡಿರೋ ತನಕ ಸ್ವರ್ಗದಲ್ಲಿರೋಕ್ಕೆ ಸಾಧ್ಯ. ಪುಣ್ಯ ಖರ್ಚಾದ ಮೇಲೆ ಭೂಲೋಕನೇ ಗ್ಯಾರಂಟಿ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ನಮ್ಮ ಬ್ಯಾಂಕಲ್ಲಿ ಹಣ ಇಟ್ಟಿರೋವಾಗ ಚೆಕ್ ಕೊಟ್ಟು ಹಣ ಡ್ರಾ ಮಾಡ್ತಾ ಇರ್ತೀವಿ. ಎಲ್ಲಿ ತನಕ? ನಮ್ಮ ಅಕೌಂಟಲ್ಲಿ ಹಣ ಇರೋ ತನಕ. ಯಾವಾಗ ಹಣ ಇರಲ್ವೋ ಚೆಕ್ ಬೌನ್ಸ್ ಆಗತ್ತೆ. ಆ ತರಹ ಪುಣ್ಯ ಇರೋ ತನಕ ಸ್ವರ್ಗ, ಆಮೇಲೆ ಭೂಲೋಕನೇ ಗ್ಯಾರಂಟಿ. ಇದು ಕರ್ಮಭೂಮಿ, ಅದು ಭೋಗಭೂಮಿ. ಭೋಗಗಳಿಗೆ ಕೊನೆ ಇಲ್ಲ. ಭೋಗಾನ ಭುಕ್ತ ವಯಮೇವ ಭುಕ್ತ, ತಪೋನ ತಪ್ತಂ ವಯಮೇವ ತಪ್ತ, ಕಾಲೋ ನ ಯಾತೋ ವಯಮೇವ ಯಾತಾ, ತೃಷ್ಣಾನ ಜೀರ್ಣ ವಯಮೇವ ಜೀರ್ಣಾ. ಭರ್ತೃಹರಿ ಹೇಳ್ತಾನೆ, ಇಂದ್ರಿಯಗಳಿಂದ ಅನುಭವಿಸ್ತಕ್ಕಂಥ ಭೋಗಕ್ಕೆ ಕೊನೆ ಇಲ್ಲ, ಆದರೆ ಇಂದ್ರಿಯಗಳಿಗೆ ಕೊನೆ ಇದೆ. ಮಾಡ್ತಕ್ಕಂಥ ತಪಸ್ಸಿಗೆ ಕೊನೆ ಇಲ್ಲ, ತಪಸ್ಸು ಮಾಡ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ಕಾಲ ಎಲ್ಲೂ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅದು ಹೆಂಗೆ ಅಂದರೆ, ಭಾಸ ಪ್ರತಿಮಾ ನಾಟಕದಲ್ಲಿ ಒಳ್ಳೆ ಉದಾಹರಣೆ ಕೊಡ್ತಾನೆ. ರಾತ್ರೋರಾತ್ರಿ ದುಸ್ವಪ್ನ ಬಿದ್ದು ಭರತನಿಗೆ ಏನೋ ಆಗಬಾರದು ಆಗೋಗಿದೆ ಅಂತ ಓಡೋಡಿ ಬರ್ತಾನೆ ವಾಪಸ್, ತನ್ನ ತಂದೆಯನ್ನು ಕಾಣಬೇಕು ಅಂತ. ಆವಾಗ ಅವನು ಎಷ್ಟು ವೇಗವಾಗಿ ಬರ್ತಾ ಇದ್ದ ರಥದಲ್ಲಿ ಅಂದರೆ, ಅಪಿ ದ್ರುಮಾಹ ಧಾವಂತೀವ, ಮರಗಳು ಓಡ್ತಾ ಇದೆಯೋ ಅನ್ನೋ ಥರ ಕಾಣ್ತಾ ಇದೆಯಂತೆ. ಮರಗಳೆಲ್ಲ ಓಡ್ತಾ ಇರೋದು, ಮರಗಳು ಇರೋ ಕಡೆನೇ ಇದೆ, ಅವನು ಓಡ್ತಾ ಇದ್ದಾನೆ. ನಾವು ಬಸ್ಸು ಅಥವಾ ಕಾರಲ್ಲಿ ಹೋಗೋವಾಗ ವಿರುದ್ಧ ದಿಕ್ಕಿನಿಂದ ಮರಗಳು ಓಡ್ತಾ ಇರೋ ಕಾಣುತ್ತೆ ನೋಡಿ. ಮರಗಳೆಲ್ಲ ಓಡ್ತಾ ಇರೋದು, ನಾವು ಓಡ್ತಾ ಇದ್ದೀವಿ. ನಮ್ಮ ಓಡುವಿಕೆಯನ್ನು ಮರಗಳ ಮೇಲೆ ಆರೋಪಣೆ ಮಾಡ್ತಾ ಇದ್ದೀವಿ. ಅತಸ್ಮಿನ್ ತದ್ಬುದ್ಧಿ ಇತ್ಯವೋಚಾಮ. ಆಚಾರ್ಯ ಶಂಕರರ ಬ್ರಹ್ಮಸೂತ್ರ ಭಾಷ್ಯದ ಪ್ರಾರಂಭದಲ್ಲಿ ಬರತಕ್ಕಂತಹ ಅಧ್ಯಾಸ ಭಾಷ್ಯ, ಅದರ ಮೇಲೆ ಸುಗಮ ಅನ್ನೋ ವ್ಯಾಖ್ಯಾನವನ್ನು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಮಾಡಿದ್ದಾರೆ. ಸುಷ್ಟು ಗಮಯತೀತಿ ಸುಗಮ,
ಯಾವುದು ಸುಲಭವಾಗಿ ಅರ್ಥ ಮಾಡಿಸತ್ತೋ ಅದು. ನೈಷ್ಕರ್ಮ್ಯ ಸಿದ್ಧಿಗೆ ಅವರು ಕೊಟ್ಟಿರ್ತಕ್ಕಂತಹ ವ್ಯಾಖ್ಯಾನ ಕ್ಲೇಶ ಅಪಹಾರಿಣಿ, ಕ್ಲೇಶವನ್ನು ತೆಗೆದುಹಾಕೋದು. ಮಾನಸಿಕ ಕ್ಲೇಶ ಇರ್ಬೋದು, ದೈಹಿಕ ಕ್ಲೇಶ ಇರ್ಬೋದು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅನ್ನೋ 3 ದುಃಖಗಳು ಮನುಷ್ಯನನ್ನು ಕಾಡತ್ತೆ. ದುಃಖತ್ರಯಾಭಿಘಾತ ಜಿಜ್ಞಾಸ. ಸಾಂಖ್ಯ ಕಾರಿಕೆಯಲ್ಲಿ ಈಶ್ವರ ಕೃಷ್ಣ ಮೊದಲನೇ ಕಾರಿಕೆಯಲ್ಲಿ ಹೇಳ್ತಕ್ಕಂಥ ಮಾತು, ದುಃಖತ್ರಯಗಳನ್ನು ನೀನು ಗೆಲ್ಲಬೇಕಾಗಿರೋದು. ಯಾಕೆ ಅಂತ ಹೇಳಿದರೆ ಮನುಷ್ಯನ ಬಂಧನಕ್ಕೆ ಕಾರಣ ಆಗೋದೇ ಅದು. ಅಜ್ಞಾನಿಯು ರಾಗದ್ವೇಷಾದಿಗಳಿಂದ ಪ್ರೇರಿತನಾಗಿ, ರಾಗಕ್ಕೆ ಹೆಸರುವಾಸಿಯಾದವನು ರಾವಣ. ಅದಕ್ಕೇನೆ ರಾಮನ ಕೈಯಲ್ಲಿ ಅವನ ಸಾವನ್ನು ಅಪ್ಪಿದ್ದು. ರಾವಣ ಸಾಮಾನ್ಯ ಅಲ್ಲ, ವೇದಾಧ್ಯಯನ ಸಂಪನ್ನ, ಸಂಗೀತಜ್ಞ. ಅಷ್ಟಿದ್ರೂ ಕೂಡ ಒಂದು ಕಾರಣದಿಂದ ನೋಡಿ ಮನುಷ್ಯ ಹೇಗೆ ಅಂತಹ ಶಿವನ ಭಕ್ತ ಇನ್ಯಾರೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ರಾವಣನ ತರಹ ಶಿವಭಕ್ತರು. ರಾವಣಕೃತ ಶಿವತಾಂಡವ ಸ್ತೋತ್ರ, ನೀವು ಅದನ್ನು ನೋಡಿಬಿಟ್ರೆ ಮೈ ಜುಮ್ಮನತ್. ಎಂತಹ ಕಾಂಪೋಸಿಷನ್ ಅದು ನಿಜವಾಗ್ಲೂ ಕೂಡ. ವೇದಾಧ್ಯಯನ ಸಂಪನ್ನನಾಗಿ, ಸಂಗೀತ ಬಲ್ಲವನಾಗಿ, ಹಾಗಿದ್ರೂ ಕೂಡ ರಜೋಗುಣಕ್ಕೆ ಬಲಿಯಾಗಿ ಅಕಾರ್ಯವನ್ನು ಮಾಡಿ ಕೊನೆಗೆ ಸತ್ತ. ಯಾರಿಂದ ಸತ್ತ? ರಾಮನಿಂದ ಸತ್ತ. ಪೇಪರಲ್ಲಿ ಮೊದಲನೇ ಪೇಜಲ್ಲಿ ಫೋಟೋ ಬರಬೇಕಾದ್ರೆ ನೊಬೆಲ್ ಪ್ರೈಸ್ ಬಂದರೂ ಬರುತ್ತೆ, 10 ಮರ್ಡರ್ ಒಂದೇ ದಿನ ಮಾಡಿದರೂ ಬರುತ್ತೆ. ಯಾವ ರೀತಿ ಬರುತ್ತೆ ಅನ್ನೋದು ನಮಗೆ ಬಿಟ್ಟಿದ್ದು. ಏನಕ್ಕೇನ ಪ್ರಕಾರೇಣ ಪ್ರಸಿದ್ಧ ಪುರುಷೋ ಭವ. ಹೇಗೋ ಪ್ರಸಿದ್ಧವಂತರಾದರೆ ಸಾತು. ಘಟಂ ಬಿಂದ್ಯಾತ್ ಪಟಂ ಛಿಂದ್ಯಾತ್, ಎರಡೂ ಆಗಲಿಲ್ವಾ? ಕುರ್ಯಾದ್ವಾ ಗಾರ್ಧಬ ಸ್ವರಂ. ಕತ್ತೆ ತರಹ ಹಾಡೋಕ್ಕೆ ಶುರು ಮಾಡಿದರೆ ಯಾರು ಹಾಡ್ತಾ ಇರೋದು? ಪ್ರತಿಯೊಬ್ಬರು ನೋಡ್ತಾ ಇರ್ ನೋಡಿ, ಇಷ್ಟು ಅಪಸ್ವರದಿಂದ ಹಾಡೋರು ಯಾರಿಗೆ ಸಾಧ್ಯ ಅಂತ. ಕೆಲವರಿಗೆ ಸ್ಟೂಡೆಂಟ್ಸು ವೈಲಿನ್ ಸ್ವಲ್ಪ ತಪ್ಪಾಗಿ ನುಡಿಸ್ಬಿಟ್ರೆ ಅಪಸ್ವರ ರಾಜ ಅಂತಲೇ ಹೆಸರಿಟ್ಟಿರ್ತಾರೆ. ಯಾರದು ಅಂತ ಹೇಳೋದು ಬೇಡ. ರಾಗದ್ವೇಷಾದಿಗಳಿಂದ ಪ್ರೇರಿತರಾಗಿ ಅಧರ್ಮವನ್ನೇ ಧರ್ಮ ಎಂಬುದಾಗಿ ಭಾವಿಸುತ್ತಾರೆ. ಅದಕ್ಕೇನೆ ಗೀತಾ ಅವತರಣಿಕಾ ಭಾಷ್ಯದಲ್ಲಿ ಎಂಥ ಒಳ್ಳೆಯ ಮಾತು ಧರ್ಮದ ಬಗ್ಗೆ ಆಚಾರ್ಯ ಶಂಕರ ಹೇಳಿದ್ದಾರೆ ನೋಡಿ. ದ್ವಿವಿಧೋ ಹಿ ವೇದೋಕ್ತೋ ಧರ್ಮ ಪ್ರವೃತ್ತಿಲಕ್ಷಣ ನಿವೃತ್ತಿಲಕ್ಷಣಶ್ಚ ಜಗತಃ ಸ್ಥಿತಿಕಾರಣಂ ಪ್ರಾಣಿನಾಂ ಸಾಕ್ಷಾತ್ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸಹ ಧರ್ಮ ಬ್ರಾಹ್ಮಣಾದ್ಯೈ ವರ್ಣಿಭಿಃ ಆಶ್ರಮಿಭಿಶ್ಚ ಶ್ರೇಯೋರ್ಥಿಭಿಃ ಅನುಷ್ಠೀಯಮಾನಃ. ವೇದೋಕ್ತವಾದ ಧರ್ಮವು 2 ವಿಧ, ಒಂದು ಪ್ರವೃತ್ತಿ, ಇನ್ನೊಂದು ನಿವೃತ್ತಿ. ಈ ಧರ್ಮ ಜಗತ್ತಿನ ಸ್ಥಿತಿಗೆ ಕಾರಣ. ಸೃಷ್ಟಿ, ಸ್ಥಿತಿ, ಲಯ, ತ್ರಿಮೂರ್ತಿಗಳಿಗೆ ಇರತಕ್ಕಂತಹ ಕರ್ತವ್ಯಗಳು. ಸೃಷ್ಟಿ ಆದಮೇಲೆ ಸ್ಥಿತಿ ಇರಬೇಕಲ್ಲ, ಇಲ್ಲದೆ ಹೋದರೆ ಲಯಕ್ಕೆ ಪೂರ್ವಭಾವಿಯಾಗಿ ಸ್ಥಿತಿ ಅನ್ನೋದು ಇರಬೇಕಾಗತ್ತೆ. ಯತೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂಬಿಷಂತಿ. ಬ್ರಹ್ಮನ ತಟಸ್ಥ ಲಕ್ಷಣ ತೈತರಿಯ ಉಪನಿಷತ್ತಲ್ಲಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ಸ್ವರೂಪ ಲಕ್ಷಣ. ಯತೋವಾ ಇಮಾನಿ ಭೂತಾನಿ ಜಾಯಂತೆ ಅನ್ನೋದು ತಟಸ್ಥ ಲಕ್ಷಣ. ಬ್ರಹ್ಮನಿಗೆ 2 ಲಕ್ಷಣಗಳನ್ನು ಹೇಳಿದ್ದಾರೆ ತೈತರಿಯ ಉಪನಿಷತ್ತಲ್ಲಿ. ವೇದೋಕ್ತವಾದ ಧರ್ಮವು ಪ್ರವೃತ್ತಿ ಮತ್ತು ನಿವೃತ್ತಿ ಎಂಬುದಾಗಿ 2 ವಿಧ. ಧರ್ಮವು ಜಗತ್ತಿನ ಸ್ಥಿತಿಗೆ ಕಾರಣವಾದರೆ ಪ್ರಾಣಿಗಳಿಗೆ ಸಾಕ್ಷಾತ್ತಾಗಿ ಅಭ್ಯುದಯ ನಿಶ್ರೇಯಸ್ಸನ್ನು ಉಂಟು ಮಾಡುತ್ತದೆ. ನೋಡಿ, ಅಭ್ಯುದಯ ಅಂದರೆ ಈ ಲೋಕದ ಏಳಿಗೆ, ನಿಶ್ರೇಯಸ್ ಅಂದರೆ ಮೋಕ್ಷ. ನೈಯಾಯಿಕರು ನಿಶ್ರೇಯಸ್ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ ಮೋಕ್ಷಕ್ಕೆ. ಇದನ್ನು ಎಲ್ಲ ಆಶ್ರಮದವರು ಕೂಡ ಪರಿಪಾಲಿಸಬೇಕು. ಈಗ ಹೊಸದಾಗಿ ಪ್ರಕೃತಿ ಪ್ರೇಮ, ಪ್ರಕೃತಿಯನ್ನು ಕಾಪಾಡಬೇಕು ಅಂತ ಏನು ನಮ್ಮ ಜನರು ಸಾರ್ತಾ ಇದ್ದಾರೋ, ಈಕೋ ಸಿಸ್ಟಮ್ಮು, ಈಕಾಲಜಿ, ಈಕೋ ಗಣೇಶ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮ್ಮ ವೇದ ಕಾಲದಲ್ಲಿ ಹೇಗಿತ್ತು ನೋಡಿ. ಯಥಾ ವೃಕ್ಷಸ್ಯ ಪರಿರಕ್ಷಣಾರ್ಥಾನಿ ಪರ್ಣಾನಿ
ತಥಾ ವೇದಾಃ ಸಂಸಾರ ವೃಕ್ಷ ಪರಿರಕ್ಷಣಾರ್ಥ ಧರ್ಮಾಧರ್ಮ ತದ್ಹೇತು ಫಲ ಪ್ರಕಾಶನಾರ್ಥತ್ವಾತ್. ಭಗವದ್ಗೀತಾ ಭಾಷ್ಯ 15ನೇ ಅಧ್ಯಾಯ 1ನೇ ಶ್ಲೋಕ. ಮರದ ರಕ್ಷಣೆಗಾಗಿ ಎಲೆಗಳು ಹೇಗೆ ಇರುತ್ತದೆಯೋ ಸಂಸಾರ ವೃಕ್ಷದ ರಕ್ಷಣೆಗಾಗಿ ವೇದಗಳು ಹಾಗಿರುತ್ತದೆ. ಮರಕ್ಕೆ ಎಲೆ ತರಹ ಇರೋದು ಈ ಹುಟ್ಟು ಸಾವುಗಳಿಗೆ ವೇದಗಳು. ಒಂದು ಕಾಲದಲ್ಲಿ ಪೂರ್ತಿ ಹಸಿರಾಗಿರ್ತಕ್ಕಂಥ ಎಲೆಗಳಿದ್ದರೆ ಆ ಮರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಎಲೆಗಳೆಲ್ಲ ಉದುರೋಗ್ಬಿಟ್ರೆ ಬಡ್ಕಲಾಗಿ ನೋಡೋಕ್ಕೆ ಚೆನ್ನಾಗಿ ಕಾಣಲ್ಲ. ಹಾಗೆ ಮರದಲ್ಲಿ ಒಂದೂ ಎಲೆ ಇಲ್ಲದೆ ಬಡ್ಕಲಾಗಿರ್ತಕ್ಕಂಥ ಮರವನ್ನು ಕವಿಯಾದವನು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಬಹುದು ಅಂತ ಯೋಚನೆ ಮಾಡಿದರೆ ಬಾಣನ ಮಗ ಆ ಕೆಲಸ ಮಾಡ್ತಾನೆ. ಬಾಣನಿಗೆ 2 ಮಕ್ಕಳು. ಅವನಿಗೆ ಗೊತ್ತಾಯಿತು ಕಾದಂಬರಿ ಪೂರ್ತಿ ಮಾಡೋಕ್ಕೆ ತನ್ನ ಜೀವಮಾನದಲ್ಲಿ ಆಗಲ್ಲ ಅಂತ. 2 ಮಕ್ಕಳಲ್ಲಿ ಉತ್ತರಾರ್ಧವನ್ನು ಯಾರ ಕೈಯಲ್ಲಿ ಬರೆಸಬೇಕು ಅನ್ನೋ ಸಂಶಯ ಉಂಟಾಯಿತು. ಹಿರಿಯ ಮಗನನ್ನು ಕರೆದ, ನೀನು ವರ್ಣನೆ ಮಾಡಪ್ಪ. ಅಲ್ಲಿ ಮೋಟ ಮರ ಇದೆ, ಒಂದು ಎಲೆನೂ ಇಲ್ಲ, ಎಲ್ಲ ಎಲೆಗಳು ಬಿದ್ದೋಗಿದೆ, ಅದರ ಮೇಲೆ ಒಂದು ಹಾವು ಕೂತಿದೆ, ವರ್ಣನೆ ಮಾಡು. ದೊಡ್ಡ ಮಗ ವರ್ಣನೆ ಮಾಡ್ದ. ಶುಷ್ಕೋ ವೃಕ್ಷಸ್ತಿಷ್ಠತ್ಯಗ್ರೇ ತದುಪರಿ ಕಶ್ಚಿತ್ ಸರ್ಪೋಪ್ಯಸ್ತಿ. ವಾಕ್ಯ ಕರೆಕ್ಟಾಗಿದೆ, ಏನಾದರೂ ಕಾವ್ಯಾಂಶ ಇದೆಯಾ? ಬಡಕಲಾಗಿರೋ ಮರ ಇದೆ, ಅದರ ಮೇಲೆ ಹಾವಿದೆ. ಆಯಿತು, 2ನೇ ಮಗನಿಗೆ ಹೇಳ್ದ, ನೀನು ವರ್ಣನೆ ಮಾಡು. ನೀರಸ ತರುರಿವ ವಿಲಸತಿ ಪುರತಃ ತದುಪರಿ ಕ್ರೀಡತಿ ಭುಜಗ ಕಶ್ಚಿತ್. ಬಂತು ನೋಡಿ ಕಾವ್ಯಾಂಶ. ಶುಷ್ಕ ಅಂದ್ರೆ ಒಂದೇ, ನೀರಸ ಅಂದ್ರೆ ಒಂದೇ. ಆದರೆ ನೀರಸ ಅನ್ನುವಾಗ ಕಾವ್ಯಾಂಶ ಬರುತ್ತೆ. ವೃಕ್ಷ ಅಂದರೆ ಕೇಳಕ್ಕೆ ಕರ್ಕಶವಾಗಿರುತ್ತೆ, ತರುಹು ಕೇಳಕ್ಕೆ ಇಂಪಾಗಿರುತ್ತೆ ನೋಡಿ. ಅಸ್ಥಿ ಮೊದಲನೇ ಹೇಳ್ದ, ಬಿದ್ದಿದೆ. ಇವನು ವರ್ಣನೆ ಮಾಡ್ತಾನೆ, ವಿಲಸತಿ ಕಂಗೊಳಿಸ್ತಾ ಇದೆ. ಇಬ್ಬರಿಗೂ ಸನ್ನಿವೇಶ ಒಂದೇ, ಆದರೆ ಕವಿ ನೋಡೋ ದೃಷ್ಟಿಕೋನವೇ ಬೇರೆ, ಸಾಮಾನ್ಯರು ನೋಡ್ತಕ್ಕಂಥ ದೃಷ್ಟಿಕೋನವೇ ಬೇರೆ. ಅದಕ್ಕೆ ಹೇಳೋದು ಕವಯಃ ಕ್ರಾಂತದರ್ಶಿನಃ. ಕವಿ ಕ್ರಾಂತದರ್ಶಿ ಸರ್ವದೃಕ್, ಕವಿರ್ ಮನೀಷಿ. ಮನೀಷಾ ಅನ್ನೋ ಪದವನ್ನೇ ಉಪಯೋಗಿಸ್ತಾರೆ. ಮನಸ್ವಿನ್ಯೈ ನಮಃ ಲಲಿತಾ ಸಹಸ್ರನಾಮ. ಪ್ರಾಯಶಃ ಹೋಬಳಿಯವರು ಅದನ್ನು ಹೇಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಈ ಸಭಾಂಗಣದಲ್ಲಿ. ಮನೀಷಾ ಇರೋದು ಮನಸ್ಸಿನ ಮೇಲೆ ಹತೋಟಿ ಇರೋರು. ನಮಗೆ ಗೊತ್ತಿರೋದು ಮನೀಷಾ ಕೊಯ್ರಾಲ ಅಷ್ಟೇ. ಆ ದೃಷ್ಟಿಯಿಂದ ಯಾರು ಮನಸ್ಸಿನ ಮೇಲೆ ಹತೋಟಿ ಇರ್ತಾರೋ ಅವರು ನಿಜವಾದ ಅಮನಸ್ಕ ಸ್ಥಿತಿಯನ್ನು ಮುಟ್ಟಿರ್ತಾರೆ, ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಿರ್ತಾರೆ. ಅದು ಮುಖ್ಯವಾಗಿರೋದು. ಮನಃಶಾಸ್ತ್ರಜ್ಞರು ಮನೋಮಯ ಕೋಶಕ್ಕೆ ನಿಲ್ಲುತ್ತಾರೆ, ವೇದಾಂತಿಗಳು ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ, ಅಷ್ಟೇ ವ್ಯತ್ಯಾಸ. ವೇರ್ ಫಿಸಿಕ್ಸ್ ಎಂಡ್ಸ್ ದೇರ್ ಮೆಟಫಿಸಿಕ್ಸ್ ಬಿಗಿನ್ಸ್. ದ ಎಂಡ್ ಆಫ್ ಫಿಸಿಕ್ಸ್ ಈಸ್ ದಿ ಬಿಗಿನಿಂಗ್ ಆಫ್ ಮೆಟಫಿಸಿಕ್ಸ್. ಅದಕ್ಕೆ ವಿದೇಶದಲ್ಲಿ ಮೆಟಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಹೊರತು ಫಿಲಾಸಫಿ ಡಿಪಾರ್ಟ್ಮೆಂಟ್ ಅಂತ ಕರೆಯಲ್ಲ. ನಮ್ಮ ದೇಶದಲ್ಲೇ ಫಿಲಾಸಫಿ ಅಂತ ಕರೆಯೋದು. ಫಿಲಾಸಫಿ ಅಂದರೆ ಚಿಂತೆ ಇಲ್ಲ. ಫಿಲ್ ಅಂದರೆ ಲವ್ ಅಂತ, ಸೋಫಿ ಅಂದರೆ ವಿಸ್ಡಮ್ ಅಂತ. ದೋಸ್ ಹೂ ಗಾಟ್ ಲವ್ ಟುವರ್ಡ್ಸ್ ವಿಸ್ಡಮ್ ದೇ ಗೋ ಟು ಫಿಲಾಸಫಿ ಅಷ್ಟೇ. ಆ ದೃಷ್ಟಿಯಿಂದನೇ ವಿವೇಕ ಯಾರಿಗೆ ಬೇಕೋ ಅವರು ಫಿಲಾಸಫಿ ಕಡೆ ಬರ್ತಾರೆ. ಇದಕ್ಕೆ ಕ್ಲಾಸಿಕ್ ಎಕ್ಸಾಂಪಲ್ ಅಂದರೆ ಭೈರಪ್ಪನವರ ಜೀವನದಲ್ಲಿ ಕಂಡಂತಹ ಕಷ್ಟಗಳು. ಎಷ್ಟು ಬೇಗ ಅವರು ಜೀವನದಲ್ಲಿ ಅನಾಥರಾದರು ಅಂದರೆ, ತಂದೆಯ ತಾಯಿಗಳಿಬ್ಬರೂ ಹೋದ ಮೇಲೆ ಸ್ವಂತ ಸಹೋದರನ ಸುಡೋದಕ್ಕೆ ಗತಿ ಇಲ್ಲದೆ ಕಾಡಲ್ಲಿರ್ತಕ್ಕಂತಹ ಒಣಗಿರೋ ಎಲೆಗಳನ್ನೆಲ್ಲ ಸೇರಿಸಿ ಯಾರ ಕೈಯಿಂದನೋ ಮ್ಯಾಚ್ ಬಾಕ್ಸ್ ಬಾರೋ ಮಾಡಿಕೊಂಡು ಅದರಿಂದ ಹೆಣವನ್ನು ಸುತ್ತಿರ್ತಕ್ಕಂಥ ಘಟನೆ ನೆನಪಿಸ್ಕೊಂಡ್ರೆ, ಮುಂಬೈ ತನಕ ರೈಲ್ವೆ ಟ್ರ್ಯಾಕ್ ಪಕ್ಕಲ್ಲಿ ನಡ್ಕೊಂಡೋಗಿ ಕೊಳಾಯಿ ನೀರು ಕುಡಿದಿದ್ದು ನೆನಪಿಸ್ಕೊಂಡ್ರೆ, ಮುಂಬೈಯಲ್ಲಿ ಟಾಂಗಾ ಓಡಿಸಿದ್ದನ್ನು ನೆನಪಿಸ್ಕೊಂಡ್ರೆ, ರಾಣಿಬೆನ್ನೂರಲ್ಲಿ ಟಿಕೆಟ್ ಕಲೆಕ್ಟರಾಗಿ ಕೆಲಸ ಮಾಡಿದ್ದು ನೆನಪಿಸ್ಕೊಂಡ್ರೆ, ಮಾಣಿಯಾಗಿ ಕೆಲಸ ಮಾಡಿದ್ದು ನೆನಪಿಸ್ಕೊಂಡ್ರೆ, ಒಬ್ಬ ಫಿಲಾಸಫರ್ ಮಾಡೋ ಕೆಲಸನ. ಆ ಅನುಭವ, ಲೋಕದ ಅನುಭವ ಯಾವುದಿತ್ತೋ ಅದರಿಂದ ಅವರಿಗೆ ಆ ಪರಿಪಕ್ವವಾಗಿರ್ತಕ್ಕಂಥ ಮನಸ್ಥಿತಿ, ದೇಹ ದಾರ್ಢ್ಯ ಬಂತು.
He is the only person who has climbed Alps, Himalayas, Andes, Machu Picchu. Mountaineer ಅವರು. He knows Himalayas like the back of his hand. ಎಷ್ಟು ಸಲ ಕ್ಲೈಂಬ್ ಮಾಡಿಲ್ಲ ಹಿಮಾಲಯ ಪರ್ವತವನ್ನು. There are 3 ways in which you can climb Himalayas. You can go either from Kashmir side, or you can go from Nainital side, or you can go from Shimla side. ಒಂದು ಶಿವಾಲಿಕ್ ರೇಂಜಸ್ಸು, ಇನ್ನೊಂದು ಆ ಕಡೆಯಿಂದ ಹೋದರೆ ಕುಮಾನ್ ರೇಂಜಸ್ಸು, ಅದು ಇಲ್ಲದೆ ಹೋದರೆ ಗಡ್ವಾಲ್ ರೇಂಜಸ್. ದೇರ್ ಆರ್ 3 ways in which you can go to Himalayas. ಅದಕ್ಕೇನೆ ಶಿವಾಲಿಕ್ ಎಕ್ಸ್ಪ್ರೆಸ್ ಅಂತಾನೆ ರೈಲಿಗೆ ಹೆಸರು. ಕಾಲ್ಕಾಯಿಂದ ಶಿಮ್ಲಾಗೆ ಹೋಗೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬೆಳಗ್ಗೆ 5:15 ಕೂತ್ಕೊಂಡ್ರೆ 103 ಟನಲ್ ಒಳಗೆ 10:11 ಶಿಮ್ಲಾ ತಲುಪತ್ತೆ. 103 ಟನಲ್ ಒಳಗೆ ಹೋಗುತ್ತೆ ರೈಲು. 52ನೇ ಟನಲ್ಲು 74ನೇ ಟನಲಲ್ಲಿ 5 ನಿಮಿಷ ಕತ್ತಲೆಯಲ್ಲಿ ಹೋಗುತ್ತೆ. ಲಾಂಗೆಸ್ಟ್ ಟನಲ್ಸ್. ಈ ಕಡೆ ಆ ಕಡೆ ಏನೂ ಕಾಣಲ್ಲ. ಏನೋ ಒಂದು 11 ಸಲನೇ ನಾನು ಹೋಗಿರೋದು, ಜಾಸ್ತಿ ಹೋಗಿಲ್ಲ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಮುಖ್ಯವಾಗಿ ಆ ಪ್ರಯಾಣ ಹೋಗ್ತಕ್ಕಂಥದ್ದು ನೋಡಿದ್ರೆ ನನಗೆ ಕುಮಾರಸಂಭವನೇ ನೆನಪಾಗೋದು. ಆ ದೇವದಾರು ವೃಕ್ಷಗಳು 110 ಅಡಿ ಬೆಳೀತಕ್ಕಂಥದ್ದು. ಅಲ್ಲಿ ಕೂಡಿಸಿ ಮಕ್ಕಳಿಗೆ ಸದೇವದಾರುದ್ರಮ ವೇದಿಕಾಯಾಮ್ ಶಾರ್ದೂಲ ಚರ್ಮ ವ್ಯವಧಾನವತ್ಯಂ ಆಸೀನಮಾಸನ್ನ ಶರೀರಪಾತ ತ್ರ್ಯಂಬಕಂ ಸಂಯಮಿನಂ ದದರ್ಶ. ಕುಮಾರಸಂಭವ ಪಾಠ ಮಾಡಿದ್ರೆ ಹೇಗಿರುತ್ತೆ. ಕೆಲವು ಬಾಟ್ನಿಯವರು ಟೂರ್ ಕರ್ಕೊಂಡು ಹೋಗ್ತಾರೆ, ಸ್ಪೆಸಿಮನ್ ಟೂರ್ ಅಂತ. ಕೆಲವು ಅವರೇ ಸ್ಪೆಸಿಮನ್ಸ್ ಆಗಿರ್ತಾರೆ. ಸೊ ಹಾಗೆ ಲಿಟ್ರೇಚರ್ ಅವ್ರಿಗೂ ನೀವು ಸಾಕಷ್ಟು ಫ್ರೀಡಮ್ ಕೊಟ್ಟರೆ ಲಿಟ್ರರಿ ಟೂರ್ಸ್ ಆ ಥರ ಕರ್ಕೊಂಡೋಗಿ ಪಾಠ ಮಾಡಿದರೆ ಸಜೀವವಾಗಿ ಆ ಮಕ್ಕಳಿಗೆ ಮನಸ್ಸಿನ ಮುಂದೆ ನಿಲ್ಲತ್ತೆ ಆ ಗ್ರಂಥ ಅನ್ನೋದು. ಲಿಟ್ರೇಚರ್ ಕ್ಯಾನ್ ಬಿ ಆ್ಯಸ್ ಪ್ರಾಕ್ಟಿಕಲ್ ಆ್ಯಸ್ ದಟ್ ಆಫ್ ದ ಸೈನ್ಸ್ ಸಬ್ಜೆಕ್ಟ್ಸ್. ಓನ್ಲಿ ಥಿಂಗ್ ಈಸ್ ಟೀಚರ್ ಶುಡ್ ಹ್ಯಾವ್ ವಿಷನ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಾರ್ಡ್ ವರ್ಕ್ ಟು ಸಸ್ಟೈನ್ ದ ಟ್ರಾವೆಲ್ಸ್. ಎಲ್ರಿಗೂ ಆಗಲ್ಲ ಪ್ರಯಾಣ ಅನ್ನೋದು. ಅದೊಂದು ವಯಸ್ಸು, ಅದೊಂದು ಹುಮ್ಮಸ್ಸು ಎರಡೂ ಇರಬೇಕಷ್ಟೆ. ಅದಕ್ಕೆ ಅಲ್ಲಿ ಹೇಳ್ತಾರೆ ನೋಡಿ, ಸಂಸಾರ ವೃಕ್ಷಕ್ಕೆ ಬೃಹದಾರಣ್ಯಕೋಪನಿಷತ್ತಲ್ಲಿ ಒಳ್ಳೆ ಉದಾಹರಣೆ ಕೊಡ್ತಾರೆ. ದೇಹ ಅನ್ನೋದೇ ಸಂಸಾರ, ದೇಹ ಅನ್ನೋದೇ ಮರ. ಆ ದೇಹದಲ್ಲಿರ್ತಕ್ಕಂಥ ಕೈಗಳೇ ಕೊಂಬೆಗಳು. ಮನುಷ್ಯನಿಗೆ ಸ್ವಲ್ಪ ಕಷ್ಟ ಆಗಿ ರಕ್ತ ಬರೋ ಹಾಗೆ ಕೊಂಬೆಯಿಂದ ಉಸಿರ್ತಕ್ಕಂತಹ ಮೇಧಸ್ಸು. ಈ ರೀತಿಯಾಗಿ ಪೂರ್ತಿ ದೇಹವನ್ನೇ ಮರಕ್ಕೆ ಹೋಲಿಸ್ತಾರೆ ಬೃಹದಾರಣ್ಯಕದಲ್ಲಿ. ಭಗವದ್ಗೀತೆ 15ನೇ ಅಧ್ಯಾಯ 1ನೇ ಶ್ಲೋಕದಲ್ಲಿ ಊರ್ಧ್ವಮೂಲ ಅಧಃಶಾಖ ಯೇಷೋಶ್ವತ್ಥ ಸನಾತನಃ ಅಶ್ವತ್ಥ ವೃಕ್ಷದ ವರ್ಣನೆ ಇದೆ. ನೋಡಿ, ಅಶ್ವತ್ಥ ವೃಕ್ಷ ಅನ್ನೋದು ಮಹಾಪುಣ್ಯಕರವಾಗಿರ್ತಕ್ಕಂಥದ್ದು. ಶಮಿ ವೃಕ್ಷ, ಅಶ್ವತ್ಥ ವೃಕ್ಷ, ಈ ರೀತಿಯಾಗಿ. ಟ್ರೀ ಇನ್ ಸಾಂಸ್ಕ್ರಿಟ್ ಲಿಟ್ರೇಚರ್ ಅಂತ 88ನೇ ಇಸ್ವಿ ಅಕ್ಟೋಬರ್ 5ನೇ ತಾರೀಕು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಒಂದು ಭಾಷಣ ಮಾಡಿದ ನೆನಪು. ನವೆಂಬರ್ ಜರ್ನಲಲ್ಲಿ ಅದು ಪ್ರಿಂಟ್ ಆಗಿತ್ತು, ಒಂದು 12 ಪುಟ. ಭಾರತೀಯ ಪರಂಪರೆಯಲ್ಲಿ ಮರಕ್ಕೆ ಯಾವ ಸ್ಥಾನ ಇದೆ ಅಂತ. ಹಾಗೆ ಅಸ್ಯ ಗೀತಾಶಾಸ್ತ್ರಸ್ಯ ಸಂಕ್ಷೇಪತಃ ಪ್ರಯೋಜನಂ. ಏನು ಪ್ರಯೋಜನ? ಭಗವದ್ಗೀತೆ ಯಾಕೆ ಓದಬೇಕು? ಪ್ರಯೋಜನಂ ಅನುದ್ದೇಶ್ಯ ನ ಮಂದೋಪಿ ಪ್ರವರ್ತತೆ. ಒಬ್ಬ ಮೂರ್ಖನೂ ಕೂಡ ಪ್ರವೇಶ ಮಾಡಲ್ವಂತೆ ಉಪಯೋಗ ಇಲ್ಲದೆ ಹೋದರೆ. ಅದು ಮಾಡೋದ್ರಿಂದ ನನಗೇನು ಸಿಗತ್ತೆ? ಪ್ರಾಕ್ಟಿಕಲಾಗಿ ಪ್ರತಿಯೊಬ್ಬರು ಕೇಳ್ತಾರೆ, ವಾಟ್ ಈಸ್ ಇನ್ ಇಟ್ ಫಾರ್ ಮೀ? ಅಮೇರಿಕನ್ ಪ್ರಾವರ್ಬ್, ಇಫ್ ದೇರ್ ಇಸ್ ನಥಿಂಗ್ ಇನ್ ಇಟ್ ಫಾರ್ ಮೀ, ವೈ ಶುಡ್ ಐ ಡೂ ಇಟ್ ಅಟ್ ಆಲ್? ಕೇವಲ ಕರ್ತವ್ಯ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳಿರೋದು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಕರ್ಮ ಮಾಡು, ಫಲವನ್ನು ಅಪೇಕ್ಷೆ ಪಡಬೇಡ. ಫಲ ತಾನೇ ತಾನಾಗಿ ಬರುತ್ತೆ. ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲ, ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಫಲ ಅಷ್ಟೇ. ಅದಕ್ಕೇನೆ ಅಸ್ಯ ಗೀತಾಶಾಸ್ತ್ರಸ್ಯ ಸಂಕ್ಷೇಪತಃ ಪ್ರಯೋಜನಂ. ಚಿಕ್ಕದಾಗಿ ಇದರ ಪ್ರಯೋಜನ ಹೇಳಬೇಕಾದ್ರೆ, ನಿಶ್ರೇಯಸಂ ಸಹೇತುಕಸ್ಯ ಸಂಸಾರಸ್ಯ ಅತ್ಯಂತ ಉಪರಮ ಲಕ್ಷಣಂ ಸರ್ವಕರ್ಮ ಸನ್ಯಾಸಪೂರ್ವಕಾತ್ ಆತ್ಮನಿಷ್ಠಾರೂಪಾತ್ ಧರ್ಮಾತ್ ಭವತಿ. ಸಂಕ್ಷೇಪವಾಗಿ ಹೇಳುವುದಾದರೆ, ಗೀತಾಶಾಸ್ತ್ರಕ್ಕೆ ನಿಶ್ರೇಯಸ್ಸೇ ಪ್ರಯೋಜನ ಅಥವಾ ಮೋಕ್ಷವೇ ಪ್ರಯೋಜನ. ಮೋಕ್ಷ ಅಂದರೆ
ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಹುಟ್ಟು ಸಾವುಗಳಿಂದ ಬಿಡುಗಡೆ. ಯಾವಾಗ ಹುಟ್ಟೇ ಇಲ್ವೋ ಆವಾಗ ಸಾವು ಬರೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ಹುಟ್ಟದೇ ಇರೋದಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮಾನವ ಜನ್ಮ ಕೊನೆಯ ಜನ್ಮ. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತಯ ವಿದ್ವತ್ವಮಸ್ಮಾತ್ ಪರಂ ಆತ್ಮಾನಾತ್ಮ ವಿವೇಕ ಬ್ರಹ್ಮಾತ್ಮನೋ ಸಂಸ್ಥಿತಿ ಮುಕ್ತಿರ್ನೋ ಶತಜನ್ಮಕೋಟಿ ಸುಕೃತೈ ಪುಣ್ಯೈರ್ವಿನಾ ಲಭ್ಯತೆ ದುರ್ಲಭಂ ತ್ರಯಮೈವೈತ ದೈವಾನುಗ್ರಹ ಕಾರಣಂ ಮನುಷ್ಯತ್ವಂ ಮುಮುಕ್ಷುತ್ವಂ ಮಹಾಪುರುಷ ಸಂಶ್ರಯ. ವಿವೇಕ್ ಚೂಡಾಮಣಿ ಮೊದಲೇ 2 ಶ್ಲೋಕಗಳು. ಮಾನವನಾಗಿ ಹುಟ್ಟೋದು ಕಷ್ಟ, ಹುಟ್ಟಿದ ಮೇಲೆ ಮುಕ್ತಿ ದೊರೀಬೇಕು ಅನ್ನೋ ಉತ್ಕಟವಾಗಿರೋ ಇಚ್ಛೆ ಇರೋದು ಕಷ್ಟ. ಎರಡೂ ಇದ್ರೂ ಕೂಡ ಒಳ್ಳೆ ಗುರುಗಳು ಸಿಗೋದು ಕಷ್ಟ. ಮೂರನೇದಂತೂ ಭಾಳ ಕಷ್ಟ. ಕಲಿಯುಗದಲ್ಲಿ ಒಳ್ಳೆ ಗುರುಗಳು ಎಂಬತಕ್ಕಂಥವ್ರು ಸಿಗತಕ್ಕಂಥವ್ರು. ಒಳ್ಳೆ ಶಿಷ್ಯರಿಗೆ ಒಳ್ಳೆ ಗುರುಗಳು ಸಿಗಲ್ಲ. ಓದ್ತೀವಿ, ಕಲಿಸ್ಕೊಡಿ, ನಮಗೆ ಎಕ್ಸ್ಟ್ರಾ ಪಾಯಿಂಟ್ಸ್ ಬೇಕು ಅನ್ನೋರಿಗೆ ಹೇಳೋ ಗುರುಗಳಿರಲ್ಲ. ಹೇಳ್ತೀನಿ ಬನ್ರಪ್ಪ ಅನ್ನೋರಿಗೆ ಶಿಷ್ಯರು ಸಿಗಲ್ಲ. ಅದು ಒಂದು ದೌರ್ಭಾಗ್ಯ. ಎರಡೂ ಒಂದು ಕಡೆ ಸೇರ್ತಕ್ಕಂಥದ್ದು ಇಬ್ಬರದು ಜನ್ಮಾಂತರದ ಪುಣ್ಯವೇ, ಒಬ್ಬರದಲ್ಲ. ಒಳ್ಳೆ ವಿದ್ಯಾರ್ಥಿ ಪಡೆಯೋಕ್ಕೆ ಅಧ್ಯಾಪಕನೂ ಪುಣ್ಯ ಮಾಡಿರಬೇಕು. ಪರಮಹಂಸರು ನರೇಂದ್ರನಿಗೋಸ್ಕರ ಕಾಯ್ತಾ ಇರೋ ಹಾಗೆ ಈಗಿನ ಕಾಲದಲ್ಲೂ ಕೂಡ ಒಳ್ಳೆ ಮೇಷ್ಟ್ರುಗಳು ವಿದ್ಯಾರ್ಥಿಗಳಿಗೋಸ್ಕರ ಕಾಯ್ತಾರೆ. ಕ್ಲಾಸ್ಗೆ ತಾವೇ ಮುಂಚೆ ಬಂದು, ಇನ್ನೂ ಬರಲಿಲ್ವಲ್ಲ ಮಕ್ಕಳು, 2 ವರ್ಷ ಹೇಳೋದು ಬಿಟ್ಟು ಹೋಗ್ತಾ ಇದೆಯಲ್ಲ, ಟೈಮ್ ಆಗೋಗ್ತಾ ಇದೆಯಲ್ಲ ಅನ್ನೋ ಒಂದು ಎಷ್ಟೋ ಜನಕ್ಕೆ ಸ್ಟಾಫ್ ರೂಮಲ್ಲಿ ಕೂತ್ಕೊಂಡ್ರೂ ಕೂಡ ಅದೇ ಯೋಚನೆ. ನಾನಿವತ್ತು ಸರಿಯಾಗಿ ಪಾಠ ಮಾಡಲಿಲ್ಲ, ಆರ್ಡರಾಗಿ ಕೊಟೇಶನ್ಸ್ ಬರಲಿಲ್ಲ, ಆ ಕೊಟೇಶನ್ ಹೇಳಬಾರ್ದಾಗಿತ್ತು ಹೇಳಿಬಿಟ್ಟೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳಬೇಕಾದ್ದು ಅಡ್ವಾನ್ಸ್ ಆಗಿ ಹೇಳಿದೆ, ಹಿಂದಿನ ಕ್ಲಾಸಲ್ಲಿ ಹೇಳಬೇಕಾದ್ದು ಮರ್ತೋಗಿ ಈಗ ಹೇಳಿದೆ. ಈ ಥರ ಎಲ್ಲ ಕಾಡುತ್ತೆ ಒಬ್ಬ ಅಧ್ಯಾಪಕನಿಗೆ. ಏಕೆಂದರೆ ಹೇಳಿ ಬರೋದು ಅಷ್ಟೇ ಅಲ್ಲ, ಆಮೇಲೆ ಅವನಿಗೆ ಏನು ಮಾಡಿದೆ ಅಂತ ಯೋಚನೆ ಮಾಡಿದಾಗ ಇಷ್ಟೆಲ್ಲ ತೊಂದರೆಗಳು ಬರುತ್ತೆ. ಆ ದೃಷ್ಟಿಯಿಂದನೇ ಎ ಟೀಚರ್ ಹ್ಯಾಸ್ ಟು ಬಿ ಆಲ್ವೇಸ್ ವೆರಿ ವೆರಿ ಕಾನ್ಸೆನ್ಷಿಯಸ್. ಎ ಟೀಚರ್ ಈಸ್ ಅ ಲೈಫ್ ಲಾಂಗ್ ಸ್ಟೂಡೆಂಟ್. ಅಧ್ಯಾಪಕನಾಗಿರೋನು ನಿತ್ಯ ವಿದ್ಯಾರ್ಥಿ. ವಿದ್ಯಾರ್ಥಿಗಳಿಗಾದರೂ ಪರೀಕ್ಷೆ ಪಾಸ್ ಆಗಿಬಿಟ್ರೆ ಆಮೇಲೆ ಮರಿಬೋದು, ಆದರೆ ಅಧ್ಯಾಪಕ ಮರೆಯೋಕ್ಕಾಗಲ್ಲ. ಪ್ರತಿ ಕ್ಲಾಸು ಅವನಿಗೆ ಪರೀಕ್ಷೆನೇ. ವಿದ್ಯಾರ್ಥಿಗಳಿಗೆ ವರ್ಷಕ್ಕೊಂದ್ಸಲ ಪರೀಕ್ಷೆ ಇರ್ಬೋದು, ಅಧ್ಯಾಪಕನಿಗೆ ಪ್ರತಿನಿತ್ಯವೂ ಪರೀಕ್ಷೆಯೇ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಿಶ್ರೇಯಸ್ಸೆಂದರೆ ಮತ್ತೆ ಈ ಲೋಕದಲ್ಲಿ ಹುಟ್ಟಿ ಬಾರದಂತೆ ಆಗುವುದು. ಹುಟ್ಟು ಸಾವಿಗೆ ಅವಿದ್ಯೆಯೇ ಕಾರಣ. ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಂ ಅಶ್ನುತೆ. ಸ್ಪಷ್ಟವಾಗಿ ಹೇಳುತ್ತೆ ಶ್ರುತಿ. ಅವಿದ್ಯಾ ಅನ್ನೋದೇ ಮೃತ್ಯು, ವಿದ್ಯಾ ಅನ್ನೋದೇ ಪ್ರಾಪ್ತಿ. ಸಾ ವಿದ್ಯಾ ಯಾ ವಿಮುಕ್ತಯೇ. ಯಾವುದು ಮುಕ್ತಿಯನ್ನು ಕೊಡುತ್ತೋ ಅದೇ ವಿದ್ಯೆ. ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ. ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾನಾಃ ಅಂತ ಕಠೋಪನಿಷತ್ತು, ಜಂಘನ್ಯಮಾನಾಃ ಅಂತ ಮುಂಡಕೋಪನಿಷತ್ತು. 3ನೇ ಪಾದ ಮಾತ್ರ ವ್ಯತ್ಯಾಸ. ಅಂಧೇನೈವ ನಿಯಮಾನ ಯಥಾಂಧಾಃ ಕಾಮನ್ ಫ್ಯಾಕ್ಟರ್. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸ್ದಂಗೆ. ಇವನಿಗೆ ದಾರಿ ಕಾಣ್ತಾ ಇಲ್ಲ, ಅವನಿಗೆ ದಾರಿ ತೋರಿಸೋದು. ಹಾಗೆ ತಾನೇ ಅಜ್ಞಾನಿಯಾಗಿರೋನು ಇನ್ನೊಬ್ಬರಿಗೆ ಜ್ಞಾನ ಕೊಡ್ತೀನಿ ಅಂತ ಹೋದರೆ ಏನಾಗತ್ತೆ ಅದರಿಂದ? ಅದಕ್ಕೆ ನನ್ನ ಕೊಲಿಗೊಬ್ಬರಿದ್ದರು, ಅವರು ತಮಾಷೆ ಮಾಡೋರು. ಹ್ಯಾವ್ ಯು ಡಿಸ್ಟ್ರಿಬ್ಯೂಟೆಡ್ ಟುಡೇಸ್ ಇಗ್ನೋರೆನ್ಸ್ ಟು ಡಿಸೈಪಲ್ಸ್ ಅಂತ. ನೀನು ಇಗ್ನೋರೆನ್ಸು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿ ಆಯ್ತಾ ಅಂತ. ಹಾಗೆ ನಾನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಈಗ ಇನ್ಮೇಲೇನು ಸ್ಟೂಡೆಂಟ್ಸಿಗೆ ಮಾಡೋ ಯೋಚನೆ ಇಲ್ಲ. ಆದ್ದರಿಂದ ಸ್ವಲ್ಪ ನೆಮ್ಮದಿ ಇದೆ. ಯಾಕೆಂದರೆ ಆಯಿತು, ಇಷ್ಟು ಕಾಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇಗ್ನೋರೆನ್ಸ್ನ. ಹುಟ್ಟು ಸಾವಿಗೆ ಕಾರಣ ಯಾವುದು ಅಂದರೆ ಅದೇ ಅವಿದ್ಯೆ. ಆ ದೃಷ್ಟಿಯಿಂದನೇ ಅವಿದ್ಯಾ ನಾಶಯೇವ ಮೋಕ್ಷ. ಯಾವಾಗ ಅವಿದ್ಯೆ ಹೋಯ್ತೋ ಆವಾಗಿರೋದೇ ವಿದ್ಯೆ. ವಿದ್ಯೆ ಬರೋದಲ್ಲ, ವಿದ್ಯೆ ಎಲ್ಲರ ಒಳಗಡೆ ಇರತಕ್ಕಂಥದ್ದು. ಆದರೆ ಅಜ್ಞಾನ ಎಂಬತಕ್ಕಂಥ ಹೊದಿಕೆ ಅದನ್ನು ಮುಚ್ಚಾಕ್ಬಿಟ್ಟಿದೆ. ನಾವು ಮಾಡಬೇಕಾದ್ದೇನೋ ಆ ಹೊದಿಕೆನ ಪಕ್ಕಕ್ಕೆ ಸರಿಸೋದಷ್ಟೇ ನಾವು ಮಾಡಬೇಕಾದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ತತ್ವಂ ಪೌಷನ್ ಅಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಈ ಅಜ್ಞಾನ ಅನ್ನೋ ಹೊದಿಕೆಯನ್ನು ಪಕ್ಕಕ್ಕೆ ಸರಿಸಪ್ಪ, ಆವಾಗ ನಾನು ನೇರವಾಗಿ ಜ್ಞಾನವನ್ನು ಕಾಣಕ್ಕೆ ಸಾಧ್ಯ ಆಗತ್ತೆ.
ಸ್ವಾಮಿ ರಂಗನಾಥಾನಂದ 1941 ಮಾಸ್ಕೋ ಲೆಕ್ಚರ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ಅಂಟಿಲ್ ಆ್ಯಂಡ್ ಅನ್ಲೆಸ್ ದ ಡೆವಿಲ್ ಇನ್ ಅಸ್ ಡೈಸ್, ದ ಡಿವೈನ್ ಇನ್ ಅಸ್ ವಿಲ್ ನಾಟ್ ಶೈನ್ ಫೋರ್ತ್. ಡೆವಿಲ್ ಶುಡ್ ಡೈ, ದೆನ್ ವಾಟ್ ರಿಮೈನ್ಸ್ ಇಸ್ ಓನ್ಲಿ ಡಿವೈನ್. ಜೂಲಿಯನ್ ಹಕ್ಸ್ಲಿ ಮಾಲಿಕ್ಯುಲರ್ ಬಯಾಲಜಿಸ್ಟ್, ಅವನ ಹತ್ರ ಆರ್ಗ್ಯೂ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ರಂಗನಾಥಾನಂದ ಅವರು ಬಯಾಲಜಿ ಲ್ಯಾಬ್ರೇಟರಿ ಮೇಲೆ ತತ್ವಮಸಿ ಅಂತ ವಿದೇಶದಲ್ಲಿ ಬರೆಸ್ಬಿಟ್ಟು ವಾಪಸ್ ಬಂದರು. ದಟ್ಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಸ್ವಾಮಿ ರಂಗನಾಥಾನಂದ. ಪ್ರಾಬಬ್ಲಿ ದ ಮೋಸ್ಟ್ ಎಫೆಕ್ಟಿವ್ ಸ್ಪೀಕರ್ ಇನ್ ದ ರಾಮಕೃಷ್ಣ ಆರ್ಡರ್ ಆಫ್ಟರ್ ಸ್ವಾಮಿ ವಿವೇಕಾನಂದ ಆ್ಯಂಡ್ ಸ್ವಾಮಿ ಅಭೇದಾನಂದ. ಸೊ ದಟ್ ಈಸ್ ದಿ ಎಲೋಕ್ವೆನ್ಸ್ ವಿತ್ ವಿಚ್ ದೇ ಯೂಸ್ ಟು ಕನ್ವಿನ್ಸ್ ಪೀಪಲ್. ಅವರು ಸ್ಟೇಜ್ ಹತ್ತಿದ್ರು ಅಂದರೆ ಪುಂಖಾನುಪುಂಖವಾಗಿ ಆ ರೀತಿ ಬರ್ತಾ ಇರೋದು ಮಾತುಗಳು ಅನ್ನೋದು. ಅವ್ರು ಯಾವತ್ತೂ ಮಾತುಗಳನ್ನು ಅರಸ್ಕೊಂಡು ಹೋದವರೇ ಅಲ್ಲ, ಮಾತುಗಳೇ ಅವರನ್ನು ಹುಡುಕೊಂಡು ಬರೋದು. ಬಾಣನ ಬಗ್ಗೆ ಒಂದು ಮಾತು ಹೇಳ್ತಾರೆ, ಬಾಣ ನೆವರ್ ವೆಂಟ್ ಇನ್ ಸರ್ಚ್ ಆಫ್ ವರ್ಡ್ಸ್, ಆನ್ ದಿ ಕಾಂಟ್ರರಿ ವರ್ಡ್ಸ್ ಕೇಮ್ ರಶಿಂಗ್ ಆ್ಯಂಡ್ ಗಶಿಂಗ್ ಟುವರ್ಡ್ಸ್ ಬಾಣ ಅಂತ. ಬಾಣ ಯಾವತ್ತೂ ಪದಗಳನ್ನು ಹುಡ್ಕೊಂಡು ಹೋಗಲಿಲ್ಲವಂತೆ, ಪದಗಳೇ ನನ್ನನ್ನು ಬೇಡಬೇಡ ಅಂತ ಬಾಣನ್ನು ಹುಡ್ಕೊಂಡು ಬಂತು ಅಂತ. ಅದಕ್ಕೆ ಹೇಳೋದು, ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ತರಹನೇ ಬಾಣೋಚ್ಛಿಷ್ಟಂ ಜಗತ್ ಸರ್ವಂ. ಪ್ರತಿಯೊಬ್ಬರೂ ಕೂಡ ವ್ಯಾಸನಿಗೆ ಉಪಕೃತರೇ, ಹಾಗೆ ಪ್ರತಿಯೊಬ್ಬರು ಬಾಣನಿಗೆ ಉಪಕೃತರೇ ಅನ್ನೋ ದೃಷ್ಟಿಯಿಂದ. ಅದಕ್ಕೆ ಈ ಅವಿದ್ಯೆ ಅನ್ನೋದು ಮುಖ್ಯವಾಗಿ ಮನುಷ್ಯನನ್ನು ಆವರಿಸ್ಕೊಳ್ಳುವಾಗ ಅದನ್ನು ತೊಲಗಿಸ್ತಕ್ಕಂಥ ಕೆಲಸ ಮಾಡಿದರೆ ಇರ್ತಕ್ಕಂಥದ್ದೇ ವಿದ್ಯೆ. ಹೆಂಗೆ ಮಾಡಬೇಕು ಅಂದರೆ, ಆತ್ಮಬೋಧ ಗ್ರಂಥದ 44ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಕೂಡ ಉದಾಹರಣೆ. ಒಬ್ಬಳು ಹೆಣ್ಮಗಳು ಕುತ್ತಿಗೆಯಲ್ಲಿ ಬಂಗಾರ ಸರ ಹಾಕ್ಕೊಂಡಿದ್ದಾಳೆ. ಹಾಕ್ಕೊಂಡಿರೋದನ್ನು ಮರೆತು ಬಿಟ್ಟು ಎಲ್ಲರನ್ನೂ ಕೇಳ್ತಾ ಇದ್ದಾಳೆ, ನನ್ನ ಸರ ನೋಡಿದ್ರಾ? ಕುತ್ತಿಗೆಯಲ್ಲೇ ಇದೆ ಸರ, ಎಲ್ಲೂ ಹೋಗಿಲ್ಲ. ಆದರೆ ಇದ್ದರೂ ಇಲ್ಲ ಅನ್ನೋ ಭಾವನೆ ಇದೆ. ಅದೇ ತರಹ ಮನುಷ್ಯನೂ ಕೂಡ ತಾನು ಜ್ಞಾನ ಸ್ವರೂಪನೇ ಆಗಿದ್ದರೂ ಕೂಡ ನಾನು ಅಜ್ಞಾನಿ ಅಂತ ಕೂತ್ಕೊಂಡ್ಬಿಟ್ಟಿದೆ ಅವನಲ್ಲಿ. ಯಾವಾಗ ಅಜ್ಞಾನಿ ಅನ್ನೋದು ತೊಲಗುತ್ತೋ ಆವಾಗಿರೋದೇ ಜ್ಞಾನ. ಹೆಂಗೆ ಅಂದರೆ, ಒಬ್ಬ ಶಿಲ್ಪಿ ಒಂದು ದೊಡ್ಡ ಬಂಡೆ ಕಲ್ಲನ್ನು ನೋಡ್ತಾನೆ, ಅವನಿಗೆ ನಟರಾಜನ ಪರಿಕಲ್ಪನೆ ಉಂಟಾಗತ್ತೆ. ನಟರಾಜನ ತಂದು ಸ್ಥಾಪನೆ ಮಾಡಲ್ಲ ಅವನು, ನಟರಾಜನಿಗೆ ಏನು ಬೇಡವೋ ಎಲ್ಲ ತೆಗೆದಾಕ್ತಾ ಬರ್ತಾನೆ. ಕೊನೆಗೆ ಉಳಿಯೋದೇನೋ ಅದೇ ನಟರಾಜ. ಯು ಹ್ಯಾವ್ ಟು ಅನ್ಲರ್ನ್ ಬ್ಯಾಡ್ ಥಿಂಗ್ಸ್, ದೆನ್ ವಾಟ್ ರಿಮೈನ್ಸ್ ಇಸ್ ಓನ್ಲಿ ದ ಗುಡ್. ಅದಕ್ಕೆ ಆಲ್ವಿನ್ ಟಾಫ್ಲರ್ ಸೋಷಿಯಲ್ ಆಂಥ್ರಪಾಲಜಿಸ್ಟ್ ಹೇಳೋದು, the illiterate of 21st century is not the one who does not know how to read or write, but one who has got the art of unlearning, learning and relearning ಅಂತ. You have to unlearn bad things, then what remains is only learning. ಅದಕ್ಕೇನೆ ನಿಷೇಧ ಮುಖಾಂತರವಾಗಿಯೇ ತಿಳ್ಕೋಬೇಕು. ಯಾರು ಹೇಗೆ ತಿಳ್ಕೊಳ್ಳೋದು? ಪತ್ತಿ ಶ್ರೀಧರ ಅವರು ಯಾರು ಅಂದರೆ, ಪತ್ತಿ ಪಾಂಡುರಂಗ ಅಲ್ಲ, ಪತ್ತಿ ನಂದಕುಮಾರ್ ಅಲ್ಲ, ಪತ್ತಿ ರಘುನಾಥ್ ಅಲ್ಲ. ಹಾಗಿದ್ರೆ ಯಾರು? ಎಲ್ಲವೂ ಅಲ್ಲದೆ ಯಾರಿದ್ದಾರೋ ಅವರೇ ಇವರು. ನಿಷೇಧ ಮುಖಾಂತರವಾಗಿಯೇ ತಿಳ್ಕೋಬೇಕು. ನೇತಿ ಇದಲ್ಲ ಅದಲ್ಲ. ಹಾಗಿದ್ರೆ ಯಾವುದು? ಅದೇ ಅದು. ಆ ರೀತಿಯಾಗಿಯೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ನೋಡಿ. ಅದಕ್ಕೇನೆ ಈ ಗೀತಾಶಾಸ್ತ್ರದ ಪ್ರಯೋಗ ಏನು ಅಂತ ತಿಳ್ಕೊಂಡ ಮೇಲೆ ತೈತಿರೀಯ ಉಪನಿಷತ್ನಲ್ಲಿ ಧರ್ಮಂ ಚರ ಅಷ್ಟು ಮಾತ್ರ ಹೇಳಿಲ್ಲ, ಧರ್ಮಾನ್ನ ಪ್ರಮದಿತವ್ಯಂ ಅದನ್ನು ಹೇಳುತ್ತೆ. ಧರ್ಮವನ್ನು ಆಚರಣೆ ಮಾಡು ಅಂತ ಹೇಳಿ ಬಿಡಲಿಲ್ಲ, ಧರ್ಮವನ್ನು ಬಿಡಬೇಡ ಅದು ಹೇಳುತ್ತೆ. ಒಂದು ವಿಧಿ, ಒಂದು ನಿಷೇಧ. ಬರೀ ವಿಧಿ ಹೇಳಿದರೆ ನಮಗೆ ಸಂದೇಹ ಉಂಟಾಗ್ಬಿಡುತ್ತೆ, ಏನು ಮಾಡಬಾರ್ದು ಅದರ ಬಗ್ಗೆ. ಅದಕ್ಕೆ ಉಪನಿಷತ್ತು ಸ್ಪಷ್ಟವಾಗಿ ಹೇಳುತ್ತೆ, ಇದನ್ನು ಮಾಡು, ಇದನ್ನು ಮಾಡಬೇಡ. ಇದಂ ಕುರು, ಇದಂ ಮಾಕುರು. ಇದು ಮಾಡು, ಅದು ಮಾಡಬೇಡ. ಅಲ್ಲೊಂದು ಚೇರಿದೆ, ಕೂತ್ಕೊಳ್ಳಿದೆ, ಆ ಕಡೆ ಇದೆ. ಸೊ ಅದರಿಂದ ಯಾವ್ದು ಮಾಡಬೇಕು ಅಂತ ಮಾತ್ರ ನಮಗೆ ಗೊತ್ತಾದರೆ, ಯಾವ್ದು ಮಾಡಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಸಂದೇಹ ಉಂಟಾಗತ್ತೆ ನೋಡಿ. ಸಂಶಯಾತ್ಮ ವಿನಶ್ಯತಿ, ಕೃಷ್ಣ ಪರಮಾತ್ಮನೇ ಗೀತೆಯಲ್ಲಿ ಹೇಳಿದ್ದಾನೆ. ಅದಕ್ಕೇನೆ ಧರ್ಮಂ ಚರ, ಧರ್ಮವನ್ನು ಬಿಡಬೇಡ ಅಂತ ಹೇಳಿ ಧರ್ಮವನ್ನು ತಪ್ಪಬೇಡ ಅಂತಲೂ ಹೇಳುತ್ತೆ ಅವನು. ಸತ್ಯಂ ವದ ಅಂತ ಹೇಳಿ ನಿಲ್ಲಿಸಲಿಲ್ಲ. ಸತ್ಯಾನ್ನ ಪ್ರಮದಿತವ್ಯಂ, ಧರ್ಮಾನ್ನ ಪ್ರಮದಿತವ್ಯಂ, ಕುಶಲಾನ್ನ ಪ್ರಮದಿತವ್ಯಂ, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ, ಯೇಷ ಆದೇಶ ಯೇಷ ಉಪದೇಶ ಯೇಷ ವೇದೋಪನಿಷತ್. ಆದೇಶ ಅದು, ನೀವು ಮೀರೋ ಹಾಗಿಲ್ಲ. ಉಪದೇಶ ಅದು. ಉಪದೇಶ ಅಂದರೆ ಗುರುವಿಂದ ಬರ್ತಕ್ಕಂಥದ್ದು. ಗುರು ಒಬ್ಬನೇ,
ಉಪದೇಶ ಮಾಡೋಕ್ಕೆ ಸಾಮರ್ಥ್ಯ ಇರ್ತಕ್ಕಂಥವನು. ಆ ದೃಷ್ಟಿಯಿಂದನೇ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡಕೋಪನಿಷತ್. ಗುರುವನ್ನೇ ಅರಸಿ ಹೋಗಬೇಕು. ವೇದವನ್ನು, ವೇದಾಂತವನ್ನು ಎಷ್ಟೇ ಬುದ್ಧಿವಂತರಾದರೂ ಕೂಡ ಸ್ವಂತ ಬುದ್ಧಿಶಕ್ತಿಯಿಂದ ಓದಬಾರ್ದು. ಅದು ನಮ್ಮಲ್ಲಿರೋದು. ಗುರುಮುಖೇನ ಆಗೋದಕ್ಕೆ ಅಧ್ಯಯನ ಅಂತ ಹೇಳೋದು. ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪರಿಗ್ರಹ, ಷಟ್ಕರ್ಮಯುಕ್ತ. ನಿಜವಾದ ಅರ್ಥದಲ್ಲಿ ಈ 6 ಯಾರು ಅಳವಡಿಸ್ಕೊಂಡಿರ್ತಾರೋ ಅವನು ಬ್ರಾಹ್ಮಣ ಶಬ್ದಕ್ಕೆ ಲಾಯಕ್ಕಾಗಿರ್ತಕ್ಕಂಥವನು. ಬ್ರಹ್ಮಜಾನಾತೀತಿ ಬ್ರಾಹ್ಮಣ, ಆ ಅರ್ಥದಲ್ಲಿ ಬ್ರಹ್ಮಜ್ಞಾನಿ ಇತ್ಯರ್ಥ. ಅದಕ್ಕೆ ಹೇಳ್ತಾರೆ ನೋಡಿ, ಮುಖ್ಯವಾಗಿ ಜಾನಾಮಿ ಧರ್ಮಂ ನ ಚ ಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನ ಚ ಮೇ ನಿವೃತ್ತಿ, ಕೇನೋಪದಿಶ್ಯೇನ ಹೃದಯ ಸ್ಥಿತೇನ ಯಥಾ ನಿಯುಕ್ತೋಸ್ಮಿ ತಥಾ ಕರೋಮಿ. ಪಂಚದಶಿ ಅಂತ ಒಂದು ಗ್ರಂಥ, ವಿದ್ಯಾರಣ್ಯ ಸ್ವಾಮಿಗಳದು. ಜೀವನ್ಮುಕ್ತಿ ವಿವೇಕ, ಅನುಭೂತಿ ಪ್ರಕಾಶ, ಮಾಧವೀಯ ಶಂಕರ ದಿಗ್ವಿಜಯ, ಕಾಲಮಾಧವೀಯ, ಇದೆಲ್ಲವೂ ಕೂಡ ವಿದ್ಯಾರಣ್ಯ ಮಹರ್ಷಿಗಳ ಶ್ರೇಷ್ಠ ಕೃತಿಗಳು. ಕಾಂಟ್ರಿಬ್ಯೂಷನ್ ವಿದ್ಯಾರಣ್ಯ ಟು ಅದ್ವೈತ ಅಂತಾನೆ ಒಂದು PhD ಥೀಸಿಸ್ ಇದೆ. ಡಾಕ್ಟರ್ ವೇಣಿ ಮಾಧವಶಾಸ್ತ್ರಿ ಜೋಶಿ, ಭಾಮತಿ, ಬೇಂದ್ರೆ ಮಾರ್ಗ್, ಸಾಧನಕೇರಿ, ಧಾರವಾಡ 580008. ಅವರ ಥೀಸಿಸು ವಿದ್ಯಾರಣ್ಯಾಸ್ ಕಾಂಟ್ರಿಬ್ಯೂಷನ್ ಟು ಅದ್ವೈತ ಅಂತ. ಪಬ್ಲಿಷ್ ಮಾಡಿರೋನು ಪರಿಮಳ್ ಪ್ರಕಾಶನ್, ಶಕ್ತಿನಗರ್, ಡೆಲ್ಲಿ. ಅಲ್ಲಿಂದ ಪ್ರಕಟ ಆಗಿದೆ ಆ ಗ್ರಂಥ ಅನ್ನೋದು. ವಿದ್ಯಾರಣ್ಯರ ಕೊಡುಗೆ ಏನು ಅನ್ನೋದನ್ನು ವಿಜಯನಗರ ಸಂಸ್ಥಾಪನೆ ಮಾಡಿದಂಥವರು ವಿದ್ಯಾರಣ್ಯರು, ಹಕ್ಕಬುಕ್ಕನ ಕಾಲದಲ್ಲಿ. ಆ ದೃಷ್ಟಿಯಿಂದನೇ ಹಿ ಈಸ್ ಅ ಹಿಸ್ಟಾರಿಕಲ್ ಫಿಗರ್ ಆ್ಯಂಡ್ ಈಸ್ ಆಲ್ಸೋ ಎ ರಿಲಿಜಿಯಸ್ ಲೀಡರ್. ಅದನ್ನು ನಾವು ಮರಿಬಾರ್ದು. ನಮ್ಮ ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಹಕ್ಕಬುಕ್ಕರ ಆಸ್ಥಾನದಲ್ಲಿ ಅವರು ಮಾಡಿರ್ತಕ್ಕಂತಹದ್ದು ಅತ್ಯದ್ಭುತವಾಗಿರ್ತಕ್ಕಂತಹ ಕಾರ್ಯ. ಆ ಪಂಚದಶಿ ಸ್ವಾಮಿ ಅಭೇದಾನಂದ ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಗ್ರಂಥವಾಗಿತ್ತು. ಈಗ ತಾನೇ ಬಂದಿದೆ ಒಂದು ಸೆಟ್ಟು ರಾಮಕೃಷ್ಣಾಶ್ರಮದಲ್ಲಿ, 5:15 ಇವತ್ತು ನೋಡಿದೆ. ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ಅಭೇದಾನಂದ ಅಂತ. ಅಭೇದಾನಂದರು, ವಿವೇಕಾನಂದರು ಇಬ್ಬರೂ ಕೂಡ ರಾಮಕೃಷ್ಣ ಪರಮಹಂಸರ ಸಾಕ್ಷಾ ಶಿಷ್ಯರು. ಇಬ್ಬರಿಗೂ ಕೂಡ ಫಾರಿನ್ ಡಿಸೈಪಲ್ಸ್ ಇದ್ದರು. ಇಬ್ಬರೂ ಕೂಡ ತುಂಬ ಎಫೆಕ್ಟಿವ್ ಸ್ಪೀಕರ್ಸು. ಧರ್ಮ ಏನು ಎಂಬುದನ್ನು ನಾನು ಬಲ್ಲೆನು, ಆದರೆ ಅದನ್ನು ಆಚರಿಸಲು ನನಗೆ ಪ್ರವೃತ್ತಿಯೇ ಉಂಟಾಗುತ್ತಿಲ್ಲ. ನನಗೆ ಗೊತ್ತು, ಆದರೆ ನನಗೆ ಪ್ರವೃತ್ತಿ ಬರ್ತಾ ಇಲ್ಲ. ಆ ಕಡೆ ಏನು ಮಾಡಲಿ? ಎಲ್ಲರಿಗೂ ಕಾಡ್ತಕ್ಕಂಥದ್ದಿದು. ನಮಗೆ ಗೊತ್ತು ಇದು ಮಾಡಬೇಕು ಅಂತ, ಆದರೆ ಆ ಕಡೆ ಮನಸ್ಸೇ ಬರಲ್ಲ. ಅನ್ಕೋತೀವಿ ಇವತ್ತು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕ್ರಿ ಪ್ರವಚನಕ್ಕೆ ಅಂತ. ಗೇಟ್ ತನಕ ಬರ್ತೀವಿ, ಅಲ್ಲಿಂದ ಮುಂದೆ ಕೊಟ್ಟಾಗ್ತೀವಿ, ಒಳಗೆ ಬರೋಕ್ಕಾಗಲ್ಲ. ಯಾಕೆ? ಪ್ರವೃತ್ತಿ ಇದ್ದರೂ ಕೂಡ ನನಗೆ ಆ ಕ್ಷಣಕ್ಕೆ ಒಳಗೆ ಬರಬೇಕು ಎಂಬುದಾಗಿ ಇನ್ನರ್ ಪ್ರಾಂಪ್ಟಿಂಗ್ ಆಗಲ್ಲ. ಅದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ. ಅದಕ್ಕೆ ಹೇಳ್ತಾರೆ ನೋಡಿ, ಧರ್ಮ ಏನು ಎಂಬುದನ್ನು ನಾನು ಬಲ್ಲೆ, ಆದರೆ ಅದನ್ನು ಆಚರಿಸಲು ನನಗೆ ಪ್ರವೃತ್ತಿ ಉಂಟಾಗುತ್ತಿಲ್ಲ. ಅಧರ್ಮ ಯಾವುದು ಎಂಬುದನ್ನು ನಾನು ಬಲ್ಲೆ, ಆದರೆ ಅದರಿಂದ ನಿವೃತ್ತಿಯಾಗಲೂ ಆಗುತ್ತಿಲ್ಲ. ನೋಡಿ, ನನಗೆ ಗೊತ್ತಿಲ್ಲದೆ ಅಲ್ಲ ನಾನು ಮಾಡ್ತಾ ಇರೋದು, ಗೊತ್ತಿದ್ದು ಮಾಡ್ತಾ ಇದ್ದೀನಿ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತು, ನನಗೆ BP ಇದೆ, ನನಗೆ ಶುಗರ್ ಇದೆ, ನಾನು ಸ್ವೀಟ್ ತಿನ್ನಬಾರ್ದು. ಹಾಗಿದ್ದರೂ ಕೂಡ ಕೆಲವರಿಗೆ ಜಿಹ್ವಾ ಚಾಪಲ್ಯ ಎಷ್ಟು ಮಟ್ಟಿಗಿರುತ್ತೆ ಅಂದರೆ 1/4 kg ತೊಗೊಂಡು ಸೋನ್ ಪಪಡಿ ತಿಂದ್ಬಿಡ್ತಾರೆ. ಅಯ್ಯೋ 2 ಗುಳಿಗೆ ಆಮೇಲೆ ಹಾಕ್ಕೊಂಡ್ರೆ ಆಯ್ತು ಬಿಡ್ರಿ, ಹಾಗೇನು ತಿನ್ನೋದು ಬಿಡೋಕ್ಕಾಗತ್ತಾ? ತಪ್ಪು ತಿಳ್ಕೊಬೇಡಿ. DVG ಅವರು, ವೈದ್ಯರು DVG ಅವ್ರನ್ನ ಕಾಣಕ್ಕೆ ಬಂದು ಎಲ್ಲ ಹೇಳಿಬಿಟ್ಟು ಹೋದ್ರಂತೆ. ಆಮೇಲೆ DVG ಅವರು, ಅವನು ಹೋದ್ನೇನೋ ಆಚೆ ನೋಡ್ರೋ, ತೊಗೊಂಬನ್ನಿ 4 ಬೋಂಡ ಅಂತ ಹೇಳಿದ್ರಂತೆ. ಸೊ ಅವನ ಧರ್ಮ ಅವನು ಮಾಡಿದ್ದಾನೆ, ನನ್ನ ಧರ್ಮ ನಾನು ಮಾಡಬೇಕು ಅಂತ. ಹಾಗೆ ಸ್ವಧರ್ಮೇ ನಿಧನಂ ಶ್ರೇಯ. ಇನ್ನೂ ಒಂದು ಘಟನೆ ಇದೆ. DVG ಅವರು, ರಂಗನಾಥ್ ಶರ್ಮರು ತುಂಬ ಆಪ್ತರಾಗಿದ್ದರು. DVG ಅವರು 4 ಬೋಂಡ ಇಟ್ಟು ತಗೊಳ್ಳಿ ಶರ್ಮರೇ ಅಂತ ಹೇಳಿದ್ರಂತೆ. ದೊಡ್ಡ ಸೈಜು.
ಇವ್ರಿಗೆ ನನ್ನ ಕೈಲಿ ಆಗಲ್ಲಪ್ಪ, ಒಂದು ತೊಗೋತೀನಿ 4 ಆಗಲ್ಲ ಅಂದ್ರಂತೆ. DVG ಹೇಳಿದ್ರಂತೆ, ನಿಮ್ಮ ಹೊಟ್ಟೆ ಲೇಡೀಸ್ ರಿಸ್ಟ್ ವಾಚು, ನನ್ನ ಹೊಟ್ಟೆ ವಾಲ್ ಕ್ಲಾಕು ಅಂತ. ಸೊ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಅದು ಒಂದು ನಿಜವಾಗಿರ್ತಕ್ಕಂತಹ ಒಂದು ಹಾಸ್ಯ ಪ್ರವೃತ್ತಿ. ಮನುಷ್ಯನಿಗೆ ಹಾಸ್ಯ ಪ್ರವೃತ್ತಿ ಇಲ್ಲದೆ ಹೋದರೆ ಏನು ಪ್ರಯೋಜನಕ್ಕೆ ಬರಲ್ಲ. ಬೇರೆಯವ್ರ ಬಗ್ಗೆ ಪ್ರತಿಯೊಬ್ಬರು ಹಾಸ್ಯ ಮಾಡಿ ನಗ್ತಾರೆ, ಅದೇ ಆ ಜೋಕ್ ಅವ್ರ ಮೇಲೆ ತಿರುಗಿಸ್ಬಿಟ್ರೆ ಡೆಡ್ಲಿ ಸೀರಿಯಸ್ ಆಗಿಬಿಡ್ತಾರೆ. ಇಫ್ ಯು ಡೋಂಟ್ ಹ್ಯಾವ್ ಎನಿ credibility to laugh at yourself with others, you don't have moral credibility to cut joke at others. ಬೇರೆಯವರ ಹತ್ರ ನಿನ್ನ ಬಗ್ಗೆ ನೀನು ತಮಾಷೆ ಮಾಡ್ಕೊಂಡು ನಗೋದು ನಿಜವಾಗಿರ್ತಕ್ಕಂಥ ಪ್ರವೃತ್ತಿ. ಯಾರು ಬೇಕಾದರೂ ಬೇರೆಯವ್ರ ಮೇಲೆ ಗಲಾಟೆ ಮಾಡಿ ನಗಬಹುದು, ಅದಲ್ಲ ಬೇಕಾಗಿರೋದು. ವಾಟ್ ಎ ಫೂಲ್ ಐ ಆಮ್, ವಾಟ್ ಎ ಸ್ಟುಪಿಡ್ ಟಾಕ್ ಐ ಡೆಲಿವರ್ ಟುಡೇ. ನನ್ನ ಬಗ್ಗೆ ನಾನೇ ನೋಡಿಕೊಂಡು ಮೆಟ್ರೋನಲ್ಲಿ ಹೋಗ್ತಾ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋದರೆ 8 ಕಾಲಿಗೆ, ಆವಾಗ ನನಗೆ ಅನಿಸತ್ತೆ, ಛೇ ನಾನು ಸರಿಯಾಗಿ ಇವತ್ತು ಹೇಳೋದು ಹೇಳಲಿಲ್ಲ ಅಂತ. ಆವಾಗ ಅದನ್ನೇ ಪಕ್ಕದಲ್ಲಿರ್ತಕ್ಕಂಥವ್ರ ಶೇರ್ ಮಾಡ್ಕೊಂಡು ನಕ್ಕಿದರೆ ನನ್ನ ಸ್ಟುಪಿಡಿಟಿ ಬಗ್ಗೆ, ಆವಾಗ ಐ ಆಮ್ ಎ ಜೆಂಟಲ್ಮನ್, ನಾಟ್ ಅದರ್ವೈಸ್. ಕಾರ್ಡಿನಲ್ ನ್ಯೂಮನ್ ಹೂ ಈಸ್ ಎ ಜೆಂಟಲ್ಮನ್ ಅಂತ ಒಂದು ಎಸ್ಸೆ ಬರೆದಾನೆ, ದಯವಿಟ್ಟು ಓದಿ. ನಮ್ಮ ನೆರಳು, ನಾವಲ್ಲ, ನಮ್ಮ ನೆರಳು ಇನ್ನೊಬ್ಬರ ಮೇಲೆ ಬಿದ್ದರೆ ಅದಕ್ಕೂ ಕ್ಷಮಾಪಣೆ ಕೇಳ್ಕೋಬೇಕಂತೆ. ಓ ಮೈ ಶ್ಯಾಡೋ ಫೆಲ್ ಆನ್ ಯು ಕೈಂಡ್ಲಿ ಪಾರ್ಡನ್ ಮೀ. ನಾವೇನಿಲ್ಲ ಡಿಕ್ಕಿ ಹೊಡ್ಕೊಂಡು ಹೋಗ್ತಾನೆ ಇರ್ತೀವಿ, ಅವ್ನು ಎದ್ನೋ ಬಿದ್ನೋ ಅದು ನೋಡಲ್ಲ, ನಾನು ಹೋದರೆ ಆಯಿತು. ನೋಡಿ ಎಂತಹ ಒಂದು ಸ್ವಾರ್ಥ ಬಂದ್ಬಿಟ್ಟಿದೆ ಅಂದರೆ ನಿಜಕ್ಕೂ ಕೂಡ ಅಯ್ಯೋ ಅನ್ಸತ್ತೆ. ಅಧರ್ಮ ಮಾರ್ಗದಿಂದ ನಿವೃತ್ತನಾಗುವುದು ನನಗೆ ಇಚ್ಛೆ ಇಲ್ಲ. ಹೃದಯ ಸ್ಥಿತನಾದ ಯಾವನೋ ಒಬ್ಬ ಅಂತರ್ಯಾಮಿ ಏನು ಪ್ರೇರೇಪಿಸುತ್ತಾನೋ ಅದನ್ನು ಮಾತ್ರ ನಾನು ಮಾಡುತ್ತೇನೆ. ಅಂತರ್ಯಾಮಿ ಬ್ರಾಹ್ಮಣ ಅಂತ ಒಂದು ಬ್ರಾಹ್ಮಣ ಇದೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಛಾಂದೋಗ್ಯ ಬೃಹದಾರಣ್ಯಕದಲ್ಲಿ ಎಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶಗಳಿದೆ ಅಂದರೆ ಉಪಾಸನಾ ಮಾರ್ಗಕ್ಕೆ ಮಾಡಿಟ್ಟಿರ್ತಕ್ಕಂಥ ಉಪನಿಷತ್ತುಗಳು. ಉಪಾಸನಾ ಮಾರ್ಗ ಅನ್ನೋದು ವಾನಪ್ರಸ್ಥಾಶ್ರಮಕ್ಕೇ ಮಾಡಿಟ್ಟಿರ್ತಕ್ಕಂಥದ್ದು. ಬ್ರಹ್ಮಚರ್ಯಾಶ್ರಮಕ್ಕೆ ವೇದಾಧ್ಯಯನ, ಗೃಹಸ್ಥನಿಗೆ ಅತಿಥಿ ಸತ್ಕಾರ ಮತ್ತು ಬ್ರಾಹ್ಮಣ ಗ್ರಂಥಗಳ ಅಧ್ಯಯನ. ಉಪಾಸನೆಯ ಮಾರ್ಗವಾಗಿ ಮುಂದಿನ ದಾರಿಯನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥವನು ವಾನಪ್ರಸ್ಥ. ಕೊನೆಗೆ ಸನ್ಯಾಸ ಮಾರ್ಗದಿಂದ ಎಲ್ಲವನ್ನು ಬಿಟ್ಟು ಕೇವಲ ಬೇರೆಯವರ ಶ್ರೇಯಸ್ಸಿಗೋಸ್ಕರವೇ ತೊಡಗತಕ್ಕಂಥವನು ಸನ್ಯಾಸಿ. ರಂಗಪ್ರಿಯ ಸ್ವಾಮಿಗಳಿಗೆ ಎಂಥ ಸೆನ್ಸ್ ಆಫ್ ಹ್ಯೂಮರ್ ಇತ್ತು ಅಂದರೆ, ಸನ್ಯಾಸ ತಗೊಂಡ ಮೇಲೆ, ಮುಂಚೆ ಅಲ್ಲ, ಅವರು ಹೇಳಿದ ಮಾತು ನೋಡಿ. ಸನ್ಯಾಸ ತೊಗೊಂಡ್ಬಿಡ್ತಾ ಇದ್ದೀನಿ, ಮನೆ ಕಡೆ ಜೋಪಾನ. ಮನೆ ಕಡೆ ಜೋಪಾನ ಅನ್ನೋ ಬುದ್ಧಿನೇ ಹೋಗದೆ ಹೋದರೆ ಏನು ಸನ್ಯಾಸ ತೊಗೊಂಡ್ಬಿಡೋದಪ್ಪ. ಸೊ ಹಾಗೆ ನಿಜವಾದ ಅರ್ಥದಲ್ಲಿ ಯು ಶುಡ್ ಲಾಫ್ ಅಟ್ ಅದರ್ಸ್ ಅಬೌಟ್ ಯು. ದಟ್ ಈಸ್ ದಿ ಸೆನ್ಸ್ ಆಫ್ ಹ್ಯೂಮರ್ ಯಾವಾಗಲೂ ಕೂಡ ಮನುಷ್ಯನಿಗೆ. ಹೃದಯ ಸ್ಥಿತನಾದ ಯಾವನೋ ಒಬ್ಬ ಅಂತರ್ಯಾಮಿ ಹೇಗೆ ಪ್ರೇರೇಪಣೆ ಮಾಡುತ್ತಾನೋ ಹಾಗೆ ನಾನು ಮಾಡುತ್ತೇನೆ. ಭಗವದ್ಗೀತಾ 13ನೇ ಅಧ್ಯಾಯ 2ನೇ ಶ್ಲೋಕದ ಮೇಲೆ ಭಾಷ್ಯ ನೋಡಿ. ದೇಹಾದಿ ಆತ್ಮಬುದ್ಧಿ ಅವಿದ್ವಾನ್ ರಾಗದ್ವೇಷಾದಿಯುಕ್ತ ಧರ್ಮಾದಿ ಅನುಷ್ಠಾನಂ ನ ಭವತಿ. ರಾಗದ್ವೇಷಗಳಿಗೆ ಯಾರು ಮಾರು ಹೋಗ್ತಾರೋ ಅವರು ಅನುಷ್ಠಾನ ಮಾಡೋದಕ್ಕೆ ಆಗೋದಿಲ್ಲ. ಅನುಷ್ಠಾನ ಮಾಡುವಾಗ ನಾವು ಫೋನ್ ತೆಗೆದುಕೊಳ್ಳೋಕ್ಕಾಗಲ್ಲ. ಕೆಲವರು ಫೋನಲ್ಲೇ ಹೇಳಿಬಿಡ್ತಾರೆ, ಅನುಷ್ಠಾನ ಮಾಡ್ತಾ ಇದ್ದೀನಿ, ಈಗ ಮಾತಾಡಲ್ಲ ಅಂತ. ಅದು ಒಂಥರ ಕೆಲವರದು ಇರಲಿ. ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುರುಡು. ಆಲ್ಬರ್ಟ್ ಐನ್ಸ್ಟೈನ್ ಅವನು ಹೇಳ್ತಕ್ಕಂಥ ಮಾತು. ಸ್ಟೈನ್ ಅಂತ ಬಂದರೆ ದೇ ಆರ್ ಜ್ಯೂಸ್. ವಿಟ್ಗನ್ಸ್ಟೈನ್ ಫೇಮಸ್ ಫಿಲಾಸಫರ್ ವೆಸ್ಟಲ್ಲಿ. ಭರ್ತೃಹರಿ ಆ್ಯಂಡ್ ವಿಟ್ಗನ್ಸ್ಟೈನ್ ಅಂತಲೇ ಒಂದು ಥೀಸಿಸ್ ಇದೆ. TG ವೈದ್ಯನಾಥನ್ ಅಂತ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಅವರ ಫೇವರೇಟ್ ಸಬ್ಜೆಕ್ಟ್ ಅಂದರೆ ಇಂಗ್ಲೀಷ್ ರೊಮ್ಯಾಂಟಿಸಿಸಮ್ ಅಪ್ಲಿಕಬಲ್ ಟು ವಿಟ್ಗನ್ಸ್ಟೈನ್ಸ್ ಥಿಯರಿ ಅಂತ ಗಂಟೆಗಟ್ಟಲೆ ಮಾತಾಡೋರು. ಹೀಗೆ ಈಗ ಅವ್ರು ಯಾರೂ ಇಲ್ಲ ಬಿಡಿ, ಎಲ್ಲ ನಮ್ಮನ್ನು ಬಿಟ್ಟು ಹೋಗಿರೋರೆ. ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುಂಟು. ವಿಜ್ಞಾನ ಅಂದರೆ ಸೈನ್ಸ್ ಅಂತಾನೇ ನೀವು ಅರ್ಥ ಇಟ್ಕೋಬೇಕಾಗಿಲ್ಲ. ವಿಶಿಷ್ಟಂ ಜ್ಞಾನಂ ವಿಜ್ಞಾನಂ, ಆತ್ಮಜ್ಞಾನಕ್ಕೂ ವಿಜ್ಞಾನ ಅಂತ ಹೇಳ್ತಾರೆ. ಯಾರಾದರೂ ಯೋಚನೆ ಮಾಡಿದ್ರಾ?
ಈ ಹಿನ್ನೆಲೆಯಲ್ಲಿ ನಾವೆಲ್ಲ ವಿಜ್ಞಾನ ಅಂದರೆ ಸೈನ್ಸ್ ಅಂತಾನೆ ಲಿಟ್ರಲ್ ಮೀನಿಂಗು ವಿ ಟೇಕ್. ನೆವರ್ ವಿ ಟೇಕ್ ದ ಇನ್ನರ್ ಮೀನಿಂಗ್, ದ ಇಂಟ್ರಿಕೇಟ್ ಮೀನಿಂಗ್, ದ ಇಂಬೈಬ್ಡ್ ಮೀನಿಂಗ್, ದಿ ಕನೋಟೆಡ್ ಮೀನಿಂಗ್, ದ ಟರ್ಸರಿ ಮೀನಿಂಗ್, and not the tertiary meaning, and not the transmigratory meaning, only the transient meaning. That's why we cannot reach translucent stage. That's why we cannot transcreate anything. Therefore, we cannot reach the level of trance. ಪ್ರಯೋಜನ ಇಲ್ಲ, ನಮ್ಗೆ ಆ ಮಟ್ಟಕ್ಕೆ ಹೋಗೋಕೆ ಆಗ್ತಾ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ನೋಡಿ, ಧರ್ಮ ಎಷ್ಟೋ ಜನ ಸೈಂಟಿಸ್ಟು ಎಷ್ಟು ಧರ್ಮಾತ್ಮರಾಗಿದ್ದರು ಅಂದರೆ, ಡೈರೆಕ್ಟಾಗಿ ಉದಾಹರಣೆ ಕೊಡ್ತೀನಿ. 5-6 ತಿಂಗಳ ಕೆಳಗೆ ನಮ್ಮನ್ನು ಅಗಲಿದವರು ಜಾರ್ಜ್ ಸುದರ್ಶನ್, ಟಾಪ್ ರ್ಯಾಂಕಿಂಗ್ ಫಿಸಿಸಿಸ್ಟ್, ಅಮೇರಿಕಾದಲ್ಲಿದ್ದವರು. ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ನ ಅಮೇರಿಕಾದಲ್ಲಿ ಪ್ರಾರಂಭ ಮಾಡೋಕ್ಕೆ ಮುಂಚೆ ಕ್ರಿಶ್ಚಿಯನ್ನಾಗಿ ಹುಟ್ಟಿ ವಾಸನಾದ್ವಾಸುದೇವಸ್ಯ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ ಆ ಶ್ಲೋಕ ಹೇಳದೆ ಅವ್ರ ಎಕ್ಸ್ಪೆರಿಮೆಂಟು ಅಮೇರಿಕಾದಲ್ಲಿ ಮಾಡ್ತಾ ಇರಲಿಲ್ಲ. ಅದು ಸಂಸ್ಕಾರ ಅಂದರೆ ಕೆಲವರಿಗೆ ಆ ರೀತಿಯಾಗಿರ್ತಕ್ಕಂತಹ ಅಲೌಕಿಕವಾಗಿರ್ತಕ್ಕಂಥ ಸಂಸ್ಕಾರ ಅನ್ನೋದಿರುತ್ತೆ. ಅವರ ದಾಂಪತ್ಯ ಜೀವನದ ಬಗ್ಗೆ ನಾನು ಮಾತಾಡಲ್ಲ, ಯಾಕೆಂದರೆ ಅದು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಹತ್ತಿರ ಬರುತ್ತೆ. ಆ ದೃಷ್ಟಿಯಿಂದ ಧರ್ಮವಿಲ್ಲದ ವಿಜ್ಞಾನ ಕುಂಟು, ವಿಜ್ಞಾನವಿಲ್ಲದ ಧರ್ಮ ಕುರುಡು. ಇದು ಐನ್ಸ್ಟೈನ್ ಹೇಳ್ತಕ್ಕಂಥ ಮಾತು. ಸಂಸಾರದಿಂದ ಮೋಕ್ಷಕ್ಕೆ ಒಯ್ಯುವ ಸೇತುವೆ ಧರ್ಮ. ವಿನೋಬಾ ಭಾವೆ. ಅರಿಯರ್ ಶ್ರೀನಿವಾಸ ಅಯ್ಯಂಗಾರ್ ಅಂತ ಮೇಲ್ಕೋಟೆನಲ್ಲಿ ಉಪ್ಪಿನ ಬೀದಿ ರಸ್ತೆಯಲ್ಲಿ 223ನೇ ಡೋರ್ ನಂಬರಲ್ಲಿ 89ನೇ ಇಸ್ವಿನಲ್ಲಿ ವಿನೋಬಾ ಮೇಲೆ ಸಂಸ್ಕೃತದಲ್ಲಿ ಒಂದು ಮಹಾಕಾವ್ಯ ಬರೆದಿದ್ದಾರೆ. ಅರಿಯರ್ ಶ್ರೀರಾಮ್ ಶರ್ಮಾ ಅವ್ರ ತಂದೆ ಅರಿಯರ್ ಶ್ರೀನಿವಾಸ ಅಯ್ಯಂಗಾರ್ ಅಂತ. ಆಧುನಿಕ ಸಂಸ್ಕೃತ ಸಾಹಿತ್ಯ ಇಲ್ಲ ಅಂತ ಕೆಲವರು ಮಾತಾಡ್ತಾರೆ ನೋಡಿ, ಅವ್ರಿಗೆ ಉತ್ತರ ರೂಪದಲ್ಲಿ ಹೇಳ್ತಾ ಇದ್ದೀನಿ. 20ನೇ ಶತಮಾನದಲ್ಲಿ ಬಂದಿರೋಷ್ಟು ಸಂಸ್ಕೃತ ಗ್ರಂಥಗಳು ಇನ್ನು ಯಾವ ಶತಮಾನದಲ್ಲೂ ಬಂದಿಲ್ಲ ಅಂದರೆ ಅತಿಶಯೋಕ್ತಿ ಅಲ್ಲ. ಅಷ್ಟು ಗ್ರಂಥಗಳು ಬಂದಿದೆ. ಮಾಡರ್ನ್ ಲಿಟ್ರೇಚರ್, ಕಂಟೆಂಪರರಿ ಸಂಸ್ಕೃತ್ ಲಿಟ್ರೇಚರ್, ದೋಸ್ ಥಿಂಗ್ಸ್ ಸಂಸ್ಕೃತ್ ಇಸ್ ಡೆಡ್, ದೇ ಆರ್ ಡೆಡ್. ನೆವರ್ ಸಂಸ್ಕೃತ್ ಇಸ್ ಡೆಡ್, ಇಟ್ಸ್ ಆಲ್ವೇಸ್ ಅಲೈವ್. ಪಾಶ್ಚಾತ್ಯರು ಎಷ್ಟು ಬರಿತಾ ಇದ್ದಾರೆ ಸಂಸ್ಕೃತದಲ್ಲಿ, ಇಂಗ್ಲೀಷಲ್ಲ ಸಂಸ್ಕೃತದಲ್ಲಿ ಬರಿತಾ ಇದ್ದಾರೆ ಕವನ. ನಮಗೆ ನಾಚಿಕೆ ಆಗುತ್ತೆ. ಹಿಂದೂಗಳಾಗ್ಬಿಟ್ಟು ನಾವು ಅಲ್ಲಿ ಹಿಡಿದ ಕೂಡಲೇ ಸಂಸ್ಕೃತದಲ್ಲಿ ಮಾತಾಡಿಸ್ತಾರೆ. ನಂದೇ ಉದಾಹರಣೆ ಕೊಡ್ತೀನಿ. 91 ಅಂತ ಕಾಣುತ್ತೆ, ಬಂಗಾರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದರು ಕರ್ನಾಟಕದಲ್ಲಿ. ಗೋಲ್ಡ್ಮನ್ ಅಂತ ಅಮೇರಿಕಾ ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಬರ್ಕ್ಲಿ ಕ್ಯಾಂಪಸ್ಸಲ್ಲಿ ಸಂಸ್ಕೃತ ಪ್ರೊಫೆಸರು. ಅವನು ಬೆಂಗಳೂರಿಗೆ ಬಂದಿದ್ದ. ಬಂದಾಗ ಅವನಿಗೆ ಇಂಟರ್ವ್ಯೂ ಮಾಡು ಅಂತ ನನಗೆ ಹೇಳಿದರು. ಈ ವಿಶ್ವೇಶ್ವರಂನಲ್ಲಿ ಸತ್ಯನಾರಾಯಣ ಶೆಟ್ಟಿ ಅಂತ ಒಬ್ಬರ ಮನೆಯಲ್ಲಿ ಅವರು ಕೆಲವು ಫ್ಯಾಕ್ಟ್ರೀಸ್ ಕೂಡ ನಡೆಸ್ತಾ ಇದ್ದರು. ಅವರ ಮಗಳು ನನ್ನ ವಿದ್ಯಾರ್ಥಿನಿ ಆಗಿದ್ಲು, ಪದ್ಮಶ್ರೀ ಅಂತ. 85ರಿಂದ 88 ತನಕ ಕಾಲೇಜಲ್ಲಿ. ಅವ್ರ ಮನೆಯಲ್ಲಿ ಇಂಟರ್ವ್ಯೂ ನಾನು ಶುರು ಮಾಡಿದೆ ಇಂಗ್ಲೀಷಲ್ಲಿ. ನಾನು ಫಸ್ಟ್ ಕೇಳಿದ ಪ್ರಶ್ನೆಗೆ ಅವ್ರ ಉತ್ತರ ಸಂಸ್ಕೃತದಲ್ಲಿ ಕೊಟ್ಟರು. ಓಹೋ, ಇದು ಯಾಕೋ ಸರಿ ಇಲ್ಲ ಜಾಯಮಾನ ಅಂತ. ಆಮೇಲೆ ನಾನು ಸಂಸ್ಕೃತದಲ್ಲಿ ಶುರು ಮಾಡಿದೆ ಇಂಟರ್ವ್ಯೂ. ನಾನು ಹೇಳಿದೆ, ಭವಾನ್ ಸುವರ್ಣ ಪುರುಷ, ಅಸ್ಮಾಕಂ ರಾಜ್ಯಸ್ಯ ಮುಖ್ಯಮಂತ್ರಿ ಸುವರ್ಣಪ್ಪ. ಬಂಗಾರಪ್ಪ ಅನ್ನೋದಕ್ಕೆ ಸುವರ್ಣಪ್ಪ. ಇದಂ ಸುವರ್ಣ ಯುಗಂ ಯತಃ ಭವಾನ್ ಸಂಸ್ಕೃತಂ ಆಶ್ರಯತೆ ಅಂತ ಅಲ್ಲಿಂದ ಶುರು ಮಾಡಿದೆ. ಸೊ ಯಾಕೆ ಹೇಳಕ್ಕೆ ಬಂದೆ ಅಂದರೆ, ಆವಾಗ ನಮಗೆ ಸಂಸ್ಕೃತದಲ್ಲಿ ಉತ್ತರ ಕೊಡೋಕ್ಕೆ ಆಗದೆ ಹೋದರೆ ಹೋಯಿತು. ಒಬ್ಬ ವಿದೇಶಿಯ ನಮ್ಮನ್ನು ಸಂಸ್ಕೃತದಲ್ಲಿ ಮಾತಾಡಿಸಿ ನಾವು ಅವ್ನು ಇಂಗ್ಲೀಷಲ್ಲಿ ಉತ್ತರ ಕೊಡೋ ಸ್ಥಿತಿ ಬರಬಾರ್ದು. ನಾವು ಸಂಸ್ಕೃತದಲ್ಲಿ ಮಾತಾಡಿದ್ರೆ ಅವ್ನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಕ್ಷಮ್ಯ. ಆದರೆ ಅವನೇ ಸಂಸ್ಕೃತದಲ್ಲಿ ಮಾತಾಡಿ ನಾವು ಉತ್ತರ ಕೊಡೋಕ್ಕಾಗದೆ ಹೋದರೆ ಅಕ್ಷಮ್ಯ ಅಪರಾಧ ಅದು. ಹಾನ್ಸ್ ಹೆನ್ರಿ ಶಾಕ್ ಅಂತ ಒಬ್ಬ ಇದ್ದಾನೆ ಅಮೇರಿಕಾದಲ್ಲಿ. ಅವನು ಅಷ್ಟೇ, ಹಿ ಇನ್ಸಿಸ್ಟ್ ಆನ್ ಸ್ಪೀಕಿಂಗ್ ಓನ್ಲಿ ಇನ್ ಸಾಂಸ್ಕ್ರಿಟ್. ಆರ್ ಯು ನಾಟ್ ಇಂಡಿಯನ್ ಅಂತ ಕೇಳ್ತಾನೆ ಸಂಸ್ಕೃತದಲ್ಲಿ ಮಾತಾಡೋಕ್ಕಾಗದೆ ಹೋದರೆ. ಅದಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಮಾನಸಿಕವಾಗಿ. ಆದರೆ ಹೋಗೋರು ಆ ಥರ ಹೋಗಲ್ಲ, ಅದೇ ಬರೋ ತೊಂದರೆ. ದೇ ಕ್ರಿಯೇಟ್ ಸಚ್ ಎ ಬ್ಯಾಡ್ ಇಂಪ್ರೆಷನ್ ದಟ್ ಎನ್ ಇಂಡಿಯನ್ ಡಿಡ್ ದಿಸ್ ಅಂತ ಫಸ್ಟ್ ಪೇಜಲ್ಲಿ ಬರುತ್ತೆ. ನಾವಿನ್ನೇನು ದೇಶಕ್ಕೆ ಕೀರ್ತಿ ತರೋಕ್ಕಾಗದೆ ಹೋದರೂ ಕೂಡ ಅಪಕೀರ್ತಿ ತರಬಾರ್ದು.
ಅಷ್ಟು ಮಟ್ಟಿಗಾದರೂ ನೋಡ್ಕೊಳ್ಳೋಷ್ಟು ನಮಗಿರಬೇಕು. ತನ್ನ ಮರೆಯುವುದೇ ಧರ್ಮ. ಮಾಸ್ತಿಯವರು ಹೇಳ್ತಾರೆ ನೋಡಿ, ಎಂಥ ಒಳ್ಳೆ ಮಾತು. ನನ್ನನ್ನು ನಾನು ಮರೆತು ಬಿಟ್ಟರೆ ಅದು ಧರ್ಮ ಅಂತ. ಮರೆಯೋದು ಅಂದ್ರೇನು? ಅಹಂಕಾರವನ್ನು ಬಿಡೋದು ಅಂತ. ಎಲ್ಲಿವರೆಗೂ ನನಗೆ ಅಹಂ ಇರುತ್ತೋ ಅಲ್ಲಿವರೆಗೂ ನನಗೆ ಆಧ್ಯಾತ್ಮಿಕ ಪಥದಲ್ಲಿ ಮುನ್ನೆಜ್ಜೆ ಇಡೋದಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ಒಂದು ಕತೆ ಹೇಳಿದೆ ನಿಮಗೆ, ಅರ್ಜುನನಿಗೂ ಭೀಮನಿಗೂ ಆದಂಥ ಪೈಪೋಟಿ. ಅರ್ಜುನನಿಗೆ ತಾನೇ ಮಹಾ ದೊಡ್ಡ ಭಕ್ತ ಅನ್ನೋ ಒಂದು ಅಭಿಮಾನ ಇತ್ತು ಕೃಷ್ಣನ ಬಗ್ಗೆ. ಒಂದು ಬೊಗಸೆ ಹೂವು ತೊಗೊಂಬಂದು ತೋರಿಸ್ದ ಕೃಷ್ಣ, ನೋಡಪ್ಪ ಅರ್ಜುನ, ನೀನು ನನಗೆ ಪೂಜೆ ಮಾಡಿದ್ದು ಅಂತ. ಏನು ಅರ್ಜುನಿಗೆ ಪರಮಾನಂದ ಆಯಿತು, ನಾನು ಪೂಜೆ ಮಾಡಿದ್ದು ಭಗವಂತನ ಗಮನಕ್ಕೆ ಬಂದಿದೆ ಅಂತ. ಆಮೇಲೆ ರಾಶಿಯಾಗಿ ಬೆಟ್ಟದ ಆಕಾರದಲ್ಲಿರೋ ಹೂ ತೋರಿಸಿ ಭೀಮ ಪೂಜೆ ಮಾಡಿದ್ದು ಅಂತ ಹೇಳ್ದ. ಅಯ್ಯೋ, ಭೀಮ ಯಾವಾಗಲೂ ಪೂಜೆ ಮಾಡ್ದ? ತಿನ್ನೋಕ್ಕೆ ಟೈಮ್ ಇಲ್ಲ ಅವನಿಗೆ, ಪೂಜೆ ಯಾವಾಗ ಮಾಡ್ದ? ಆವಾಗ ಕೃಷ್ಣ ಹೇಳ್ದ, ಒಂದೊಂದು ತುತ್ತು ಬಾಯೊಳಗಿಟ್ಕೊಳ್ಳೋಕೆ ಮುಂಚೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಊಟ ಮಾಡ್ತಾನೆ ನೋಡು. ಮರದ ಮೇಲಿರೋ ಹೂವೆಲ್ಲ ನನ್ನ ಪಾದಕ್ಕೆ ಬೀಳತ್ತೆ, ಪಾದದ ಮೇಲೆ ಬಿದ್ದಿರೋ ಹೂ ರಾಶಿಯಾಗಿದೆ, ನೋಡ್ಕೊಂಡು ಹೋಗು ಅಂತ. ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ ಯಾವಾಗಲೂ ಕೂಡ. ಅಹಂಕಾರ ಇದ್ದವ್ರು ಯಾರೂ ಉದ್ಧಾರ ಆಗಿರೋರಿಲ್ಲ. ರಾಜ ಮಹಾರಾಜರಿರ್ಬೋದು, ಮುನಿಗಳಿರ್ಬೋದು. ಮುನಿ ಅಂದರೆ ವಿಶ್ವಾಮಿತ್ರನೇ ಐಡಿಯಲ್ ನಮಗೆ. ನೋಡಿ, ಯಾವ ದಿಕ್ಕಲ್ಲಿ ಕೂತ್ಕೊಂಡ್ರೂ ತಪಸ್ಭಂಗಾನೆ. ಇಂದ್ರಿಯ ನಿಗ್ರಹ ಮಾಡೋಕ್ಕಾಗಲಿಲ್ಲ ಅವನಿಗೆ. ಕೊನೆಗೆ ಮೇನಕೆಗೆ ಈಲ್ಡಾದ. ಆದ್ದರಿಂದ ಶಕುಂತಲೆ ಹುಟ್ಟಿದ್ಲು. ಅದರಿಂದ ಶಕುಂತಲೋಪಾಖ್ಯಾನ ವ್ಯಾಸರು ಬರೆದ್ರು. ಅದರಿಂದ ಇನ್ಸ್ಪೈರ್ ಆಗಿಬಿಟ್ಟು ಕಾಳಿದಾಸ ಅಭಿಜ್ಞಾನ ಶಾಕುಂತಲ ಬರೆದ ಮೇಲೆ ಪ್ರಿಂಟ್ ಆಯಿತು. ಪ್ರಿಂಟ್ ಆದಮೇಲೆ ಪಬ್ಲಿಷ್ ಆಯಿತು. ಪಬ್ಲಿಷ್ ಆದಮೇಲೆ ಪ್ರಿಸ್ಕ್ರೈಬ್ ಆಯಿತು. ಪ್ರಿಸ್ಕ್ರೈಬ್ ಆದಮೇಲೆ ಸ್ಟೂಡೆಂಟ್ಸ್ ಓದಬೇಕಾಯಿತು. ಅದರಿಂದ ಸ್ಟೂಡೆಂಟ್ಸ್ಗೇನಾದರೂ ಕೋಪ ಇದ್ದರೆ ಕಾಳಿದಾಸನ ಮೇಲಲ್ಲ, ವ್ಯಾಸನ ಮೇಲಲ್ಲ, ಊರ್ವಶಿ ಮೇಲಲ್ಲ, ವಿಶ್ವಾಮಿತ್ರನ ಮೇಲೆ ಮಾಡ್ಕೋಬೇಕು ಕೋಪ. ಮಾಡ್ಕೊಳ್ಳಿ ನೋಡೋಣ ಕೋಪ ವಿಶ್ವಾಮಿತ್ರನ ಮೇಲೆ. ಪರಂಪರವಾಗಿ ನೀವು ಹಿಂದಿಂದಕ್ಕೆ ಹೋಗಿದ್ರೆ ಆ ರೀತಿಯಾಗಿ ಹೋಗುತ್ತೆ ಯಾವುದಾದ್ರೂ ಒಂದು. ಆ ದೃಷ್ಟಿಯಿಂದನೇ ಉತ್ತಮ ಧರ್ಮವನ್ನು ಕಾಣದೆ 100 ವರ್ಷ ಬದುಕೋದಕ್ಕಿಂತ ಉತ್ತಮ ಧರ್ಮವನ್ನು ಕಂಡು ಒಂದು ಹಗಲು ಬದುಕುವುದು ಲೇಸು. ಬುದ್ಧ ಹೇಳ್ತಾನೆ ಆ ಮಾತನ್ನು. 100 ವರ್ಷ ಬದುಕಿದ್ದೇನು ಪ್ರಯೋಜನ? ಎಲ್ಲ ಅಧರ್ಮವನ್ನೇ ಆಚರಣೆ ಮಾಡಿಕೊಂಡು ಒಂದು ಹಗಲು ನಿಜವಾಗಿ ನೀನು ಬದುಕಿದ್ರೆ ಸಾಕು. ಹಗಲು ಅಂದರೆ ಜ್ಞಾನ, ರಾತ್ರಿ ಅಂದರೆ ಅಜ್ಞಾನ ಅಂತ ಪಂಚದಶಿಲಿ ಒಂದು ಮಾತು ಬರುತ್ತೆ. ವಿದ್ಯಾದಿನಂ ಪ್ರಕಾಶತ್ವಾತ್ ಅವಿದ್ಯಾ ರಾತ್ರಿ ರುಚ್ಯತೆ. ಅದಕ್ಕೇನೆ ರಾತ್ರಿ ತುಂಬ ಹೊತ್ತು ಯಾರಾದರೂ ಓದ್ತಾ ಇದ್ದರೆ ಅವನೊಬ್ಬ ಗೂಬೆ ಅಂತ ಹೇಳ್ತಾರೆ. ಏನ್ರಿ ರಾತ್ರಿ ಎಲ್ಲ ಓದ್ತಾನೆ ಅವನು, ಯಾವಾಗ ಅವನು ಮಲ್ಕೊಳ್ಳೋದು ಅಂತ. ಕೆಲವರಿಗೆ ಮಲಗೋ ಟೈಮಿಂಗ್ಸೇ ಇರಲ್ಲ, ಯಾವಾಗ ನಿದ್ದೆ ಬಂದರೆ ಆವಾಗ. ಕೆಲವು ಸಲ 3 ಗಂಟೆ ತನಕ ಓದ್ಬಿಡ್ತಾರೆ, ಕೆಲವು ಸಲ 3 ಗಂಟೆಗೆ ಎದ್ದು ಕೂತ್ಕೊಂಡು ಓದ್ತಾರೆ. ಹೇಳಕ್ಕೆ ಬರಲ್ಲ ಕೆಲವರಿಗೆ. ಇನ್ಕೆವ್ರಿಗೆ ಅದು ಸೆಟ್ ಆಗಿಬಿಟ್ಟಿರುತ್ತೆ, ಇಷ್ಟೊತ್ತಿಗೆ ಮಲ್ಕೊಳ್ಳೋದು, ಇಷ್ಟೊತ್ತಿಗೆ ಹೇಳೋದು. ಇನ್ಕೆವ್ರಿಗೆ ಆ ರೀತಿ ಆಗೋದಿಲ್ಲ. ಎಚ್ಚರ ಆದರೆ ಓದೋದು ಮಾತ್ರ ಬಿಡಬಾರ್ದು, ಅದು ಯಾವ ಹೊತ್ತೇ ಆಗಲಿ ಓದ್ಬಿಡಬೇಕು. ಯಾಕೆಂದರೆ ಬೆಳಗ್ಗೆ ನಮಗೆ ಮತ್ತೆ ಓದೋಕ್ಕಾಗಲ್ಲ ಅದನ್ನು. ಅದಕ್ಕೆ ಏನೋ ಭಗವಂತ ಯಾವಾಗಲೂ ಎಬ್ಸಿರ್ತಾನೆ, ಆವಾಗ ಹೇಳಬೇಕು. ನನ್ನದೇ ಉದಾಹರಣೆ ಕೊಡ್ತೀನಿ. ನಾನು ಯಾವತ್ತೂ 2.5 ಗಂಟೆಗೆ ಎದ್ದವನಲ್ಲ. 7 ವರ್ಷದ ಕೆಳಗೆ ಶ್ರೀಧರ ಆಶ್ರಮದವರು ಶ್ರೀಧರ ಸ್ವಾಮಿಗಳು ಮಾಡಿರ್ತಕ್ಕಂಥ ಉಪನ್ಯಾಸ, ಒಂದು ಕೊನೆಯ ಉಪನ್ಯಾಸ, ಧರ್ಮ ಜಾಗೃತಿ ಅಂತ 73 ಪುಟ ಇದೆ. ಅದನ್ನು ಇಂಗ್ಲೀಷಿಗೆ ಮಾಡೋದು ನನಗೆ ಹೇಳಿದರು. ಶ್ರೀಧರ ಆಶ್ರಮದಲ್ಲಿ ಶ್ರೀಧರ್ ರಾವ್ ಅವರು. ಸರಿ ಅಂತ ನಾನು ಇಸ್ಕೊಂಡ್ಬಂದಿದ್ದೆ. ಆವತ್ತು ನೋಡಿ 2.5 ಗಂಟೆಗೆ ಎಚ್ಚರ ಆಯಿತು. 9:30 ತನಕ ಬರೆದು ಮುಗಿಸ್ಬಿಟ್ಟೆ. 7 ಗಂಟೆ 72 ಪುಟ ಬರೆದು ಆ ಗ್ರಂಥ ಮುಗಿಸಿ ಆವತ್ತೇ ಕಳಿಸ್ಬಿಟ್ಟೆ. ಏನೋ ಅವರ ಪ್ರಾಂಪ್ಟ್ ಮಾಡಿರಬೇಕು, ಇಲ್ಲದಾದ್ರೆ ನಾನು ಹೇಗೆ ಬರೆಯೋಕ್ಕೆ ಸಾಧ್ಯ? ನಾನು ಬರಿತೀನಿ ಅಂತ ಹೇಳೋ ಸುಳ್ಳು. ಅವ್ರು ಬರೆಸ್ಕೊಂಡಿದ್ದಾರೆ ಅಷ್ಟೇ ನನ್ನ ಕೈಯಲ್ಲಿ. ಇಲ್ಲದಾದ್ರೆ ನಾನು ಯಾರು ಬರೆಯೋದಕ್ಕೆ? ಬಿಲೀವ್ ಇಟ್ ಆರ್ ನಾಟ್, 2:30 ಕೂತವನು 9:30 ತನಕ ಹೇಳಲೇ ಇಲ್ಲ. 7 ಗಂಟೆ ಬರೆದ್ಬಿಟ್ಟೆ ಅಟ್ ಎ ಸ್ಟೆಚ್. 72 ಪೇಜಸ್ ಮುಗಿದೋಯ್ತು ಇಂಗ್ಲೀಷ್ ಟ್ರಾನ್ಸ್ಲೇಷನ್. ನನಗೆ ಆಶ್ಚರ್ಯ, ಬರೆದ್ನಾ ನಾನು ಅಂತ. ಏನೋ ಹೀಗಾಗತ್ತೆ ಕೆಲವು ಸಲ. ಅದಕ್ಕೇ ಒಂದು ಹೈಯರ್ ಫೋರ್ಸ್ ಇದೆ ಅನ್ನೋದನ್ನು ನಾವು ನಂಬಬೇಕು ಯಾವತ್ತೂ ಕೂಡ. ನೀವು ಭಗವಂತ ಅಂಥೇಳಿ, ಸ್ವಾಮಿಗಳು ಅಂಥೇಳಿ ಏನಾದರೂ ಇಟ್ಕೊಳ್ಳಿ, ಹೆಸರಲ್ಲ ನಮಗೆ ಮುಖ್ಯ. ಯಾರೋ ಒಬ್ಬ ಮೇಲಿದ್ದಾನೆ, ನಿಮ್ಮ ಕೈಯಲ್ಲಿ ಏನಾಗತ್ತೋ ಅದನ್ನು ಮಾಡಿಸೋಕೆ ಅವನಿಗೆ ಗೊತ್ತು. ನಾನು ಮಾಡ್ತೀನಿ ಅನ್ನೋ ಸುಳ್ಳು, ಅದು ಮಾತ್ರ ಕಟ್ಟಿಟ್ಟ ಬುತ್ತಿ. ನಾನು ಮಾಡ್ತೀನಿ ಅಂದರೆ ಅಹಂಕಾರ ಬಂತು, ನಾನು ಮಾಡೋಕ್ಕಾಗೋದೇ ಇಲ್ಲ. ಅದು ಏನೋ ಪ್ರಯತ್ನ ಮಾಡ್ತೀನಪ್ಪ ಅಂತ ನಾವು ಶುರು ಮಾಡಿದ್ರೆ ಅದು ಖಂಡಿತವಾಗಿ ಆಗತ್ತೆ. ಆ ದೃಷ್ಟಿಯಿಂದನೇ ಆ ನಿಷ್ಠೆ, ಭಕ್ತಿ, ಶ್ರದ್ಧೆ, ವಿಶ್ವಾಸ ತುಂಬ ಮುಖ್ಯ ನಮಗೆ. ವ್ಯಾಪಾರ ವ್ಯವಹಾರದೊಳು ಧರ್ಮವನ್ನು ಬೆರೆಸಬೇಕಲ್ಲದೆ
ಧರ್ಮದುಡು ವ್ಯಾಪಾರ ಬುದ್ಧಿಯನ್ನು ಬೆರೆಸಬಾರದು. ಪರಮೇಶ್ವರ ಭಟ್ಟ ಅವರು ಹೇಳ್ತಕ್ಕಂಥ ಮಾತು. ಅದಕ್ಕೇನೆ ಯಾವಾಗಲೂ ಕೂಡ ಧರ್ಮ ಒಂದು ವೇಳೆ ರಸ ಪುಷ್ಟಿಗೊಂಡು ಹೂ ಬಿಡದಿದ್ದರೂ ಕೂಡ, ಹಣ್ಣು ಕೊಡದಿದ್ದರೂ ಕೂಡ, ಒಣಗಿದ ಕಟ್ಟಿಗೆಯಾದರೂ ತೇಲಿಸುತ್ತದೆ. ಟ್ಯಾಗೋರ್ ಅವರು ಹೇಳ್ತಾರೆ ನೋಡಿ, ಹೂ ಆಗದೆ ಹೋದರೂ ಚಿಂತೆ ಇಲ್ಲ, ಒಣಗಿದ ಕಟ್ಟಿಗೆ ಆಗಿಯೇ ನೀನನ್ನು ತೇಲೋದಿಕ್ಕೆ ಅದು ಮುಂದಕ್ಕೆ ಬಿಡುತ್ತದೆ. ಅಹಿಂಸೆಯೇ ಪರಮಧರ್ಮ, ಜೀವನವೇ ಒಂದು ಧರ್ಮ. ಅದಕ್ಕೆ ಡಿ ವಿ ಜಿಯವರು ಜೀವನ ಧರ್ಮ ಯೋಗ ಅಂತ ಹೆಸರು ಕೊಟ್ಟಿರೋದು ಭಗವದ್ಗೀತಾ ತಾತ್ಪರ್ಯಕ್ಕೆ. ಇನ್ನೊಂದು ಹೆಸರು ತತ್ವವಿಲ್ಲದ ರಾಜಕೀಯ, ನೀತಿ ಇಲ್ಲದ ವಾಣಿಜ್ಯ, ಶ್ರಮ ಇಲ್ಲದ ಸಂಪತ್ತು, ಆತ್ಮಪ್ರಜ್ಞೆ ಇಲ್ಲದ ಭೋಗ, ನೀತಿ ಇಲ್ಲದ ಜ್ಞಾನ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗ ಇಲ್ಲದ ಪೂಜೆ ಅಧರ್ಮ. ಗಾಂಧೀಜಿಯವರು ಹೇಳಿರ್ತಕ್ಕಂಥ ಮಾತು. ಧರ್ಮದಲ್ಲಿ ನಡೆಯಿರಿ, ಸ್ವಾಮಿ ಶಿವಾನಂದರು. ಶರೀರವೇ ಧರ್ಮಕ್ಕೆ ಪ್ರಥಮ ಸಾಧನ, ಕಾಳಿದಾಸ. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ, ಭಾಸ. ಧರ್ಮವಿಲ್ಲದ ದಯೆ ಯಾವುದಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ಬಸವಣ್ಣವರು. ಧರ್ಮ ಎಂಬುದು ನಡವಳಿಕೆ, ಅಂಧಶ್ರದ್ಧೆಯಲ್ಲ, ರಾಧಾಕೃಷ್ಣನ್. ಎಲ್ಲ ಧರ್ಮಗಳು ಒಂದೇ ಸತ್ಯಕ್ಕಿರುವ ಅನೇಕ ಬಾಗಿಲುಗಳು, ಅರವಿಂದೋ. ಸಮಸ್ತ ಭೂತಹಿತವೇ ಧರ್ಮ, ಶಂಕರಾಚಾರ್ಯರು. ನಿತ್ಯ ಮಂಗಳವಿರಲಿ, ನಿತ್ಯ ಸಂತಸವಿರಲಿ, ನಿತ್ಯ ವ್ಯದೆಯಿರಲಿ, ತಾಳಲಿಕೆ ತಳ್ಳಲಿಕೆ, ಸತ್ಯ ನಿನಗಂತರಾತ್ಮ ಜ್ಯೋತಿ ಬೆಳಗಿರಲಿ, ಸತ್ಯಜಯ ಧರ್ಮಜಯ ಮುರುಳಮುನಿಯ, ಡಿ ವಿ ಜಿ. ಧರ್ಮವು ಸ್ವತಃ ಪ್ರಮಾಣ, ಮಧ್ವಾಚಾರ್ಯರು. ಜ್ಞಾನಕ್ಕೆ ಧರ್ಮವುಂಟು, ರಾಮಾನುಜಾಚಾರ್ಯರು. ಧರ್ಮದ ಬಗ್ಗೆ ಕೇಳಿದವರಿಗೆ, ಕಂಡವರಿಗೆ, ಸ್ಮರಿಸಿಕೊಂಡವರಿಗೆ, ಅನುಮೋದಿಸಿದವರಿಗೆ ಧರ್ಮವೇ ಕಾಪಾಡುತ್ತದೆ, ಸುಭಾಷಿತ ಸುಧಾನಿಧಿ. ಧರ್ಮದಿಂದ ಹಣ ಬರುತ್ತದೆ, ಧರ್ಮದಿಂದಲೇ ಸುಖ, ಧರ್ಮದಿಂದಲೇ ಎಲ್ಲವೂ ಪ್ರಾಪ್ತ, ಜಗತ್ತೇ ಧರ್ಮದ ತಳಹದಿಯಲ್ಲಿ ನಿಂತಿದೆ, ರಾಮಾಯಣ. ಪರಹಿತಕ್ಕಾಗಿ ಸೇವೆಗೈಯುವುದೇ ಧರ್ಮ, ಸ್ವಾಮಿ ವಿವೇಕಾನಂದ. ಧರ್ಮವೇ ಸರ್ವಪ್ರತಿಷ್ಠಿತ, ಧರ್ಮ ಎಂಬುದು ಪರಮಪದ, ಧರ್ಮವನ್ನು ಬಿಟ್ಟಿಹುದು ಬದುಕಲ್ಲ, ಕುಮಾರವ್ಯಾಸ. ವಿದೇಶದಲ್ಲಿ ವಿದ್ಯೆಯೇ ಹಣ, ವ್ಯಸನಗಳಲ್ಲಿ ಬುದ್ಧಿಯೇ ಹಣ, ಪರಲೋಕದಲ್ಲಿ ಧರ್ಮವೇ ಹಣ. ಭಾರತ ಮಂಜರಿ, ಕ್ಷೇಮೇಂದ್ರ. ಕಾಶ್ಮೀರದ ಸುಪ್ರಸಿದ್ಧ ಕವಿ ಕ್ಷೇಮೇಂದ್ರ ಅನ್ನೋನು. ಣ ಮತ್ತು ಟ ಇಂದ ಕೊನೆ ಆದರೆ ಅವರು ಕಾಶ್ಮೀರದವರು ಅಂತ. ಕಲ್ಹಣ, ಬಿಲ್ಹಣ, ಜಲ್ಹಣ, ಮಲ್ಹಣ, ಕಲ್ಲಟ, ಬಲ್ಲಟ, ಲೊಲ್ಲಟ, ಮಲ್ಲಟ, ಆಲ್ ನಾ ಎಂಡಿಂಗ್ಸ್ ಆ್ಯಂಡ್ ಟಾ ಎಂಡಿಂಗ್ಸ್, ದೇ ಆರ್ ಫ್ರಮ್ ಕಾಶ್ಮೀರ್. ಎಂಥ ಕೊಡುಗೆ ಕೊಟ್ಟಿದೆ ಕಾಶ್ಮೀರ ಅಂದರೆ, ಈ ಶಂಕರ ಚಾನೆಲಲ್ಲಿ ಒಂದು 7 ವರ್ಷದ ಕೆಳಗೆ 3 ಗಂಟೆ ಮಾತಾಡಿದ್ದೆ. ಕಾಶ್ಮೀರ್ ದ ಕ್ರೌನಿಂಗ್ ಗ್ಲೋರಿ ಆಫ್ ಇಂಡಿಯಾ ಅಂತ. ಅಲಂಕಾರ ಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕ್ಕೆ, ವೇದಾಂತಕ್ಕೆ, ತಂತ್ರಶಾಸ್ತ್ರಕ್ಕೆ ಕಾಶ್ಮೀರದ ಕೊಡುಗೆ ಏನು ಅನ್ನೋ ದೃಷ್ಟಿಯಿಂದ ಎಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದೆ ನೋಡಿ ಕಾಶ್ಮೀರ ಅನ್ನೋದು. ಸರಸ್ವತಿ ಕಣಿವೆ ಅಂತಿದೆ ಕಾಶ್ಮೀರದಲ್ಲಿ, ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಕ್ಕೆ ಸೇರಿಬಿಟ್ಟಿದೆ. ಇಂಡಿಯಾ ಆಕ್ಯುಪೈಡ್ ಕಾಶ್ಮೀರಲ್ಲೇ ಇಲ್ಲ ಅದು. ಇನ್ನು ಯಾವ ಭಾವನೆ ಅವ್ರಿಗಿರುತ್ತೆ ಸರಸ್ವತಿ ಬಗ್ಗೆ? ಧ್ಯಾಯೇತ್ ಸರಸ್ವತೀಂ ದೇವೀಂ ಶ್ವೇತಮಂಡಲ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗ್ಮಯಾಮೃತವರ್ಷಿಣೀಂ. ಕ್ಷೇಮೇಂದ್ರನ ಮಾತು, ನನ್ನ ಮಾತಲ್ಲ. ಧ್ಯಾಯೇತ್ ಸರಸ್ವತೀಂ ದೇವೀಂ, ಆ ಸರಸ್ವತಿ ದೇವಿಯನ್ನು ನಾವು ಯಾವತ್ತೂ ಧ್ಯಾನ ಮಾಡಬೇಕು. ಶ್ವೇತಮಂಡಲ ಮಧ್ಯಗಾಂ, ಶ್ವೇತಮಂಡಲದ ಮಧ್ಯದಲ್ಲಿರ್ತಕ್ಕಂಥವಳು. ಅಕ್ಷರಾಭರಣ ಸಂಯುಕ್ತಾಂ, ಅಲ್ಲಿ ಶ್ಲೇಷಾಲಂಕಾರ ಇರೋದು. ಅಕ್ಷರ ಅಂದರೆ ಅ ಈ ಅಕ್ಷರ ಅಂತ ಒಂದರ್ಥ, ಅಕ್ಷರ ಅಂದರೆ ಆತ್ಮಸ್ವರೂಪಿಣಿ ಅಂತ ಇನ್ನೊಂದರ್ಥ. ಆತ್ಮಸ್ವರೂಪಿಣಿಯಾಗಿರ್ತಕ್ಕಂತಹ ಅವಳಿಗೆ ನಮಸ್ಕಾರ ಅಂತ, ಸರಸ್ವತಿಗೆ. ಅದಕ್ಕೇ ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು ಡಾಕ್ಟರ್ ಕೆ.ಎಸ್. ನಾಗರಾಜನ್ ಅಂತಿದ್ದರು. AG's ಆಫೀಸಲ್ಲಿ ಅವರು ಕೆಲಸ ಮಾಡ್ತಾಯಿದ್ರು. BSc PhD, MAನೇ ಮಾಡದೆ ಡಬಲ್ ಜಂಪು, BScಯಿಂದ PhD ಪಡ್ಕೊಂಡ್ರು ಪೂನಾ ಯೂನಿವರ್ಸಿಟಿನಲ್ಲಿ 64ನೇ ಇಸ್ವಿನಲ್ಲಿ. ಅವರ PhD ಥೀಸಿಸು ಕಾಂಟ್ರಿಬ್ಯೂಷನ್ ಆಫ್ ಕಾಶ್ಮೀರ್ ಟು ಸಮೃತ ಲಿಟ್ರೇಚರ್ ಅಂತ, 678 ಪುಟ. ಕರಣ್ ಸಿಂಗ್ ಅದಕ್ಕೆ ಮುನ್ನುಡಿ ಬರೆದಿರೋದು. ಇನ್ನು ಯಾರು ಬರೆದ್ರೆ ಹೆಚ್ಚು ಔಚಿತ್ಯಪೂರ್ಣ?
ಕರಣ್ ಸಿಂಗ್ ಬಿಟ್ಟರೆ. ಹೀ ಹಿಮ್ಸೆಲ್ಫ್ ಇಸ್ ದ ಪ್ರಿನ್ಸ್ ಆಫ್ ಕಾಶ್ಮೀರ್. ಎಂಟೈರ್ ಅರವಿಂದೋ ಕರಣ್ ಸಿಂಗ್ ನೋಸ್ ಬೈ ಹಾರ್ಟ್. ಅರವಿಂದೋ ಮೇಲೆ PhD ಮಾಡಿರೋದು ಕರಣ್ ಸಿಂಗು. ಯಾವುದೋ ಬುಕ್ ಸ್ಟಾಲ್ಗೆ ಹೋಗಿ ನೋಡಿ, ಮೊದಲನೇ ದಿನ ಇನಾಗ್ರೇಷನ್ಗೆ ಹೋದರೆ ಒಂದೊಂದು ಬುಕ್ ಸ್ಟಾಲಲ್ಲಿ ಒಂದೊಂದು ಬುಕ್ ಆದರೂ ಕೊಂಡ್ಕೊಂಡೇ ಅವರು ವಾಪಸ್ ಬರೋದು. ಫ್ರೀಯಾಗಿ ಕೊಟ್ಟರೆ ಇಸ್ಕೊಳ್ಳಲ್ಲ. ಪುಸ್ತಕ ಪ್ರೀತಿ. ಆ ರೀತಿ ಕರಣ್ ಸಿಂಗ್ ಇರತಕ್ಕಂಥದ್ದು. ವೆರಿ ರೇರ್ ಕೈಂಡ್ ಆಫ್ ಎ ಪಾಲಿಟಿಷಿಯನ್ ಕರಣ್ ಸಿಂಗ್. ಆ ಥರ ಅವ್ರು ಹೆಚ್ಚೆಚ್ಚಿಗಿದ್ದರೆ ದೇಶಕ್ಕೊಂದು ಶೋಭೆ ಬರುತ್ತೆ, ಇಲ್ಲದೆ ಹೋದರೆ ಕ್ಷೋಭೆ ಉಂಟಾಗತ್ತೆ. ಯಾರ ಮನಸ್ಸು ಪ್ರಾಣಿಗಳ ದುಃಖದಿಂದ ದುಃಖಿಸುತ್ತದೆಯೋ, ಅದರ ಸಂತೋಷದಿಂದ ಸಂತೋಷ ಪಡುತ್ತದೆಯೋ ಅವರೇ ಧರ್ಮಿಷ್ಠರು. ಅವರ ಧರ್ಮಕ್ಕೆ ನಾಶವಿಲ್ಲ. ಭಾಗವತದಲ್ಲಿ ಬರೋ ಶ್ಲೋಕ. ಭಾಗವತ ಅಂದ್ರೇನು? ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಎಂಥ ಮಾತದು! ಕೂಟ ಶ್ಲೋಕಗಳಿದೆ ಭಾಗವತದಲ್ಲಿ. ಬರೀ ಕೃಷ್ಣನ ಬಾಲಲೀಲೆಗಳು, ಅವನು ಮಾಡಿರ್ತಕ್ಕಂಥ ರಾಕ್ಷಸರ ಸಂಹಾರ ಮಾತ್ರ ಅಲ್ಲ, ಅತ್ಯದ್ಭುತವಾಗಿರ್ತಕ್ಕಂಥ ವೇದಾಂತ ಗ್ರಂಥ ಭಾಗವತ. ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿ ಕಾಲೇ ಗೃಹಿಣೀ ಪರೀಕ್ಷಾ, ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಬೆಂಕಿಗೆ ಅದರಲ್ಲಿ ಚಿನ್ನ ಹಾಕಿದಾಗ ಚಿನ್ನ ಹೇಗೆ ಆಚೆ ಬಂತು ಅನ್ನೋದು ಚಿನ್ನದ ಪಾವಿತ್ರತೆಗಿರ್ತಕ್ಕಂಥ ಪರೀಕ್ಷೆ. ಆಪತ್ಕಾಲದಲ್ಲಿ ಗೃಹಿಣಿಯ ಪರೀಕ್ಷೆ. ಮನೇಲಿ ಏನೂ ಸಾಮಾನಿಲ್ಲ, ಇದ್ದಕ್ಕಿದ್ದಂಗೆ ಅತಿಥಿಗಳು ಬಂದು ಇಳಿತಾರೆ, ಅವಳು ಹೆಂಗೆ ಮ್ಯಾನೇಜ್ ಮಾಡ್ತಾಳೆ ಅಂತ. ಯೋಧನಿಗೆ ರಣರಂಗದಲ್ಲಿ ಪರೀಕ್ಷೆ, ವಿದ್ವಾಂಸನಿಗೆ ಭಾಗವತವನ್ನು ಅರ್ಥ ಮಾಡೋದ್ರಲ್ಲಿ ಪರೀಕ್ಷೆ ಅಂತ. ಅದಕ್ಕೆ ನಾವು ಭಾಗವತ ಸಪ್ತಾಹ ಆ ಥರ ಎಲ್ಲ ಮಾಡೋದು. ಭಾಗವತ ಸ್ಮರಣೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಯಾವಾಗ ಓದಬೇಕು ರಾಮಾಯಣ, ಯಾವಾಗ ಓದಬೇಕು ಮಹಾಭಾರತ, ಯಾವಾಗ ಓದಬೇಕು ಭಾಗವತ ಅಂತಲೂ ಒಂದು ಚಾಟು ಶ್ಲೋಕ ಇದೆ ನಮ್ಮಲ್ಲಿ. ಹೊರಗಡೆ ಇರೋ ಹಾಗೆ ಅರ್ಥ ಮಾಡಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಪ್ರಾತಃ ದ್ಯೂತ ಪ್ರಸಂಗೇನ, ಬೆಳಿಗ್ಗೆ ಜೂಜಾಡೋದು. ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು. ರಾತ್ರೌ ಚೋರ ಪ್ರಸಂಗೇನ, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ. ಹೊರಗಿನ ನೋಟಕ್ಕೆ ಜೂಜ್ ಬರೋದು ಮಹಾಭಾರತದಲ್ಲಿ. ಬೆಳಿಗ್ಗೆ ಮಹಾಭಾರತ ಓದಿ, ಸೀತಾಪರಣ ಆಗಿದ್ದು ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡಿ, ರಾತ್ರಿ ಕೃಷ್ಣನ ಬಾಲಲೀಲೆ ಇರ್ತಕ್ಕಂಥ ಭಾಗವತ ಓದಿ ಅಂತಿರೋದು. ಯಾವಾಗ ಓದಿದ್ರು ಪುಣ್ಯವೇ, ಅದು ಬೇರೆ ವಿಷಯ. ಹೆಚ್ಚು ಪುಣ್ಯ ಪಡಿಬೇಕಾದ್ರೆ ಈ ಮಾರ್ಗ ಫಾಲೋ ಮಾಡಬೇಕು ಅಂತ. ನಮ್ಮಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ. ನಮಗೆ ಕೋಡ್ ಡಿಕೋಡ್ ಮಾಡೋಕ್ಕಾಗದೆ ನಾವು ಅನ್ಕೋಡ್ ಆಗಿ ಒದ್ದಾಡ್ತೀವಿ. ಅದಕ್ಕೇ ತುಂಬ ನಮಗೆ ಏನು ಮಾಡಬೇಕು ಅದು ತೋಚೋದೇ ಇಲ್ಲ. ಅನ್ಥೋಚಬಲ್ ಅಪ್ರೋಚ್ ಆಗಿಬಿಡುತ್ತೆ ಜೀವನದಲ್ಲಿ. ವಿದ್ಯೆ ಇಲ್ಲದವನೇ ಕುರುಡ, ಯಾಚಕರಿಗೆ ಏನನ್ನೂ ಕೊಡದಿರುವವನೇ ದುಷ್ಟ, ಕೀರ್ತಿಯನ್ನು ಗಳಿಸಿದವನು ಮೃತ, ಧರ್ಮದಲ್ಲಿ ಯಾರಿಗೆ ಆಸಕ್ತಿ ಇಲ್ಲವೋ ಅವರು ಶೋಚನೀಯರು. ಎಂಥ ಮಾತು ನೋಡಿ. ಧರ್ಮಾಸಕ್ತಿ ಇಲ್ಲದೆ ಹೋದರೆ ಅವನು ಎಂಥ ಮನುಷ್ಯ ಅಂತ. ಕೃತಯುಗದಲ್ಲಿ ತಪಸ್ಸು ಶ್ರೇಷ್ಠವಾದ ಧರ್ಮ, ತ್ರೇತಾಯುಗದಲ್ಲಿ ಜ್ಞಾನ, ದ್ವಾಪರ ಯುಗದಲ್ಲಿ ಯಜ್ಞ, ಕಲಿಯುಗದಲ್ಲಿ ದಾನವೇ ಶ್ರೇಷ್ಠ. ಅದಕ್ಕೆ ಹೇಳೋದು ಕಲವು ಭಕ್ತಿ ಕಲವು ಭಕ್ತಿ ಕಲವು ಭಕ್ತಿ ಕಲವು ಯುಗೆ, ಕಲವು ದಾನಂ ಕಲವು ದಾನಂ ಕಲವು ದಾನಂ ಕಲವು ದಾನಯುಗೆ. ಮುಖ್ಯವಾಗಿ ಕಲಿಯುಗದಲ್ಲಿ ದಾನವೇ ಶ್ರೇಷ್ಠವಾಗಿರ್ತಕ್ಕಂಥದ್ದು. 20 ವರ್ಷದಲ್ಲಿ ನಾವು ಮಾಡಿರೋ ಪುಣ್ಯ ಅಥವಾ ಪಾಪವನ್ನು ಈ ಜನ್ಮದಲ್ಲೇ ನಾವು ಅನುಭವಿಸ್ತೀವಿ ಕಲಿಯುಗದಲ್ಲಿ. ಅದಕ್ಕೆ ನನ್ನ ಪ್ರಕಾರ ಕಲಿಯುಗ ಇಸ್ ದ ಬೆಸ್ಟ್ ಯುಗ, ಈವನ್ ಫಾರ್ ದೋಸ್ ಹೂ ಡು ನಾಟ್ ಬಿಲೀವ್ ಇನ್ ಲೈಫ್ ಆಫ್ಟರ್ ಡೆತ್. ನೀನು ಬೇರೆಯವರಿಗೆಲ್ಲ ಮೋಸ ಮಾಡ್ಬೋದು, ನಿನಗೆ ನೀನು ಮೋಸ ಮಾಡ್ಕೊಳ್ಳೋಕ್ಕಾಗತ್ತಾ? 20 ವರ್ಷದಿಂದ ನೀನೇನು ಮಾಡಿದ್ದೆ ಅಂತ ಕೊಟ್ಬಿಡತ್ತೆ ಫಲ. ಇನ್ಸ್ಟೆಂಟ್ ಫ್ರೂಟ್, ಇನ್ಸ್ಟೆಂಟ್ ವೆಜಿಟೇಬಲ್ಸ್ ತರಹ ನಾವು ಏನೇನೋ ಹಾಕ್ಬಿಟ್ಟು ಬೆಳೆಸ್ತೀವಲ್ಲ ಈಗ ತರಕಾರಿ, ಅದಕ್ಕೆ ನಮಗೆ ಪುಷ್ಟಿ ಇಲ್ಲ ದೇಹಕ್ಕೆ. ನೋಡೋಕ್ಕೆ ಭಾಳ ಒಳ್ಳೆ ಕಲರ್ ಇರುತ್ತೆ ಮಾವಿನ ಹಣ್ಣು, ಅದು ಸಹಜವಾಗಿ ಬಂದಿರತಕ್ಕಂಥ ಕಲರ್ ಅಲ್ಲ, ಬರ್ಸಿರ್ತಕ್ಕಂಥ ಕಲರ್, ಬಂದಿರೋ ಕಲರ್ ಅಲ್ಲ. ಅದಕ್ಕೆ ನಮಗೆ ಬರಬಾರದು ಬರುತ್ತೆ, ಅದು ತಿನ್ನಿಬಿಟ್ರೆ ರೋಗಗಳು. ಆ ದೃಷ್ಟಿಯಿಂದಲೇ ಬಣ್ಣ ನೋಡಿ ನಾವು ಮೋಸ ಹೋಗ್ತೀವಿ ನೋಡಿ. ಅದು ಬಣ್ಣ ಅನ್ನೋದು ಯಾರಿಗೂ ಕೂಡ ಬಿಡೋದಿಲ್ಲ. ಅದಕ್ಕೆ ನಾನು ಮೊನ್ನೆ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಅಜ್ಜಂಪುರದ ರಾಮರಾಯರು ಅಂತ SJRC ಕಾಲೇಜ್ ಹಿಂದೆ ಬಸಪ್ಪ ಕಾಲೇಜ್ ಆಗಿದ್ದಾಗ
ಅಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. 45 ವರ್ಷದ ಹಿಂದೆ ನಮ್ಮ ಮನೆಗೆ ಬಂದು ನಮ್ಮ ತಂದೆ ಹತ್ರ ಒಂದು ಮಾತು ಹೇಳಿದರು, ಯಾವಾಗ ಮನುಷ್ಯ ಬಂಗಾರವನ್ನು ಸುವರ್ಣ ಅಂತ ಕರೆದ್ನೋ ಆವತ್ತೇ ಹಾಳಾದ ಅಂತ. ಸುವರ್ಣ ಅಂತ ಕರೆದ್ಬಿಟ್ಟ ನೋಡಿ, ಒಳ್ಳೆ ವರ್ಣ ಅಂತ. ಅದರಿಂದ ಅವ್ನಿಗೆ ಅಟ್ರಾಕ್ಷನ್ ಶುರುವಾಯಿತು. ಬರೀ ಬಂಗಾರ ಅಂತ ಇಟ್ಕೊಂಡಿದ್ರೆ ಆಗ್ತಾ ಇರಲಿಲ್ಲ, ಸುವರ್ಣ ಅಂತ ಹೇಳಬಾರ್ದಾಗಿತ್ತು ಅವನು ಅಂತ. ಸೊ ಹಾಗೆ ಧರ್ಮವೇ ಸುಖದ ಆಧಾರ, ಕೌಟಿಲ್ಯ ಹೇಳ್ತಕ್ಕಂಥ ಮಾತು. ಸತ್ಯ, ಕದಿಯದಿರುವುದು, ಸಿಟ್ಟನ್ನು ಗೆದ್ದಿರುವುದು, ತಪ್ಪು ಮಾಡಿ ನಾಚಿಕೆ ಪಡುವುದು. ಕೆಲವರ ಜೀವಮಾನದಲ್ಲಿ ನಾಚಿಕೆ ಅನ್ನೋದೇ ಇರೋಲ್ಲ, ಬರೀ ಡಿಕ್ಷನರಿಲಿರುತ್ತೆ ಅಷ್ಟೇ ಅದು. ಇನ್ನು ಕೆಲವರಿಗೆ ಯಾವಾಗಲೂ ನಾಚಿಕೆನೇ. ಇನ್ನೊಬ್ಬರು ನೋಡ್ತಾ ಇರ್ತಾರೆ, ದಿಟ್ಟಿಸ್ಬಿಟ್ಟು ಇವ್ರು ಅವ್ರ ಕಡೆ ನೋಡಿದ ಕೂಡಲೇ ತಲೆ ತಬಗಿಸ್ಕೊಂಡ್ಬಿಡ್ತಾರೆ. ಪಾರ್ವತಿ 7 ಜನ ಸಪ್ತರ್ಷಿಗಳು ಬಂದು ಶಿವನಿಂದ ಕರೆಸಿ ಮದುವೆಗೆ ಒಪ್ಪಿಗೆನೋ ಇಲ್ವೋ ಅಂತ ಕೇಳಿದಾಗ ಪಾರ್ವತಿ ಏನು ಮಾಡಿದ್ಲು ಅಂದರೆ ಅದೇ ಮಾಡಿದ್ದು. 6ನೇ ಸರ್ಗ ಕುಮಾರ ಸಂಭವದಲ್ಲಿ. ಏವಂ ವಾದಿನಿ ದೇವರ್ಷೌ ಪಾರ್ಶ್ವೇ ಪಿತು ಅಧೋಮುಖಿ ಲೀಲಾ ಕಮಲ ಪತ್ರಾಣಿ ಗಣಯಾಮಾಸ ಪಾರ್ವತಿ. ತನ್ನ ಕೈಯಲ್ಲಿರ್ತಕ್ಕಂಥ ಕಮಲದಳಗಳನ್ನು ಎಣಿಸೋದಕ್ಕೆ ಶುರು ಮಾಡಿದ್ಲು. ಒಪ್ಕೊಳ್ಳೂ ಇಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ನಮ್ಮಲ್ಲೊಂದು ಮಾತಿದೆ, ಮೌನಂ ಸಮ್ಮತಿ ಲಕ್ಷಣಂ. ಯಾರಾದರೂ ಮಾತಾಡದೆ ಹೋದರೆ ಒಪ್ಕೊಂಡಿದ್ದಾರೆ ಅಂತ. ಮೌನಿನಃ ಕಲಹೋ ನಾಸ್ತಿ, ಒಂದು ಸುಭಾಷಿತ. ಮೌನವಾಗಿರೋವರಿಗೆ ಜಗಳ ಇಲ್ಲ. ಅದನ್ನೇ ಹೇಳಬೇಕಾದ್ರೆ ಮೌನಿನಃ ಕವಳಂ ಜಾಸ್ತಿ. ಮೌನವಾಗಿ ಊಟ ಮಾಡಿದ್ರೆ ಜಾಸ್ತಿ ಅನ್ನ ಒಳಗೋಗುತ್ತೆ. ಮಾತಾಡಿದ್ರೆ ಡಿಸ್ಟ್ರಾಕ್ಷನ್ ಅಲ್ವಾ, ಅದಕ್ಕೆ ಕೆಲವರು ಊಟ ಮಾಡುವಾಗ ಮಾತಾಡಲ್ಲ. ಮನುಷ್ಯರಿಗೂ ಕಾಗಿಗಳಿಗೂ ಒಂದೇ ವ್ಯತ್ಯಾಸ. ಮನುಷ್ಯ ಯಾರಿಗೂ ಹಂಚದೆ ಎಲ್ಲ ತಾನೇ ಕೂಡಿಟ್ಕೊಂಡು ಊಟ ಮಾಡ್ತಾನೆ. ಕಾಗೆ ಕಾ 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 ಅಂತ ಎಲ್ಲ ಕಾಗೆಗಳನ್ನು ಕರೆದು ಹಂಚ್ಕೊಂಡು ತಿನ್ನತ್ತೆ. ಕಾಗೆಯಿಂದನೂ ನಾವು ಪಾಠ ಕಲಿಯೋದಿದೆ, ಇರುವೆಯಿಂದ ಪಾಠ ಕಲಿಯೋದಿದೆ. ಸರದಿ ಸಾಲು ನೋಡಿ, ಇರುವೆಗಳು ಸರದಿ ಬಿಡೋದಿಲ್ಲ, ಒಂದರಿಂದ ಒಂದು ಹೋಗಿದೆ. ಕ್ಯೂ ಸಿಸ್ಟಮನ್ನು ಫಾಲೋ ಮಾಡಬೇಕು ನಾವು ಇರುವೆಗಳಿಂದ. ಹೆಬ್ಬಾವಿಂದ ಅಲಂ ಪ್ರತ್ಯಯ ಬುದ್ಧಿ. ಹೆಬ್ಬಾವು ಯಾವತ್ತೂ ತಾನೇ ಊಟ ಹುಡ್ಕೊಂಡು ಹೋಗಲ್ವಂತೆ, ಹತ್ತಿರ ಬಂದಿದ್ದನ್ನು ಬಿಡೋಲ್ಲ. ಅದು ತಿನ್ಬಿಟ್ಟು ಸ್ವಸ್ಥವಾಗಿರುತ್ತೆ ಇನ್ನೊಂದು ಊಟ ಬರೋ ತನಕ. ಮಾನಕ್ಕೆ ಸಿಂಹ. ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿ, ಪಕ್ಷಪಾತ ರಾಹಿತ್ಯಕ್ಕೆ ಗಾಳಿ. ಗಾಳಿ ಸ್ಮಶಾನದ ಮೇಲೂ ಬೀಸತ್ತೆ, ಹೂದೋಟದ ಮೇಲೂ ಬೀಸತ್ತೆ. ಇಲ್ಲಿ ಬೀಸಬೇಕು, ಅಲ್ಲಿ ಬೀಸಬಾರ್ದು ಅಂತ ಅದಕ್ಕೇನು ಬೇರೆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲವೇ ಇಲ್ಲ. ದುಂಬಿಯಿಂದ ವಿದ್ಯಾರ್ಥಿಗಳು ಪಾಠ ಕಲಿಬೇಕು. ದುಂಬಿ ಒಂದು ಹೂವಿನಿಂದ ಮತ್ತೊಂದು ಹೂವಿಗೆ ಹೋಗಿ ಪರಾಗವನ್ನು ಹೇಗೆ ಸ್ವೀಕರಿಸುತ್ತೋ, ವಿದ್ಯಾರ್ಥಿಗಳು ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿನಿಗೆ ಹೋಗಿ ಜ್ಞಾನಾರ್ಜನೆ ಆ ರೀತಿ ಮಾಡಬೇಕು ಅಂತ. ಪಾವಿತ್ರ್ಯಕ್ಕೆ ಇರ್ತಕ್ಕಂಥದ್ದೇ ನೀರು. ಹಾಗೆಯೇ ನಮ್ಮಲ್ಲಿ ತೇಜಸ್ಗಿರ್ತಕ್ಕಂಥದ್ದೇ ಅಗ್ನಿ. 24 ಜನ ಮಾನಸಿಕ ಗುರುಗಳು ಅಂತ ದತ್ತಾತ್ರೇಯರು ಭಾಗವತದಲ್ಲಿ ಹೇಳ್ತಕ್ಕಂಥ ಮಾತು. ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ಎಲ್ಲ ಭಾರತ, ಭಾಗವತ, ರಾಮಾಯಣದಲ್ಲಿ ಹಿರಿಯರು ಏನು ಹೇಳಿದ್ದಾರೋ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟು. ನಂದೇನೂ ಇಲ್ಲ ಇದರಲ್ಲಿ. ಈ ಹಿನ್ನೆಲೆಯಲ್ಲಿ ಸುತೀಕ್ಷ್ಣ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ಮೊದಲನೇ ದಿನ ಶುರು ಮಾಡಿದೆ. ಸುತೀಕ್ಷ್ಣ ಅಗಸ್ತ್ಯರ ಆಶ್ರಮಕ್ಕೆ ಹೋದರು ಅಂತ. ಇನ್ನೂ ಅಲ್ಲೇ ಹೋಗಿದ್ದಾರೆ, 4ನೇ ದಿನ ಆದರೂ ಕೂಡ. ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ, ಭಗವಾನ್ ನೀನು ಧರ್ಮತತ್ವ ತಿಳಿದಿರುವೆ ಅಂತ ಹೇಳಿದ ಮಾತಿಗೆ ಧರ್ಮತತ್ವ ಏನು ಅನ್ನೋದನ್ನು 3 ದಿವಸ ಹಂಚ್ಕೊಂಡಿದ್ದೀನಿ. ಈಗ ಭಗವಾನ್ ಅಂದರೆ ಏನು ಅನ್ನೋದನ್ನು ಇನ್ನೊಂದು 20 ನಿಮಿಷ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಯಾಕೆ ಭಗವಾನ್ ಅನ್ನೋ ಶಬ್ದ ಉಪಯೋಗಿಸಿದರು? ಯಾರಿಗೆ ಭಗವಾನ್ ಅಂತ ಹೇಳಬೇಕು? ಭಗವಾನ್ ಅನ್ನೋದಕ್ಕೆ ಡೆಫಿನಿಷನ್ ಇದೆಯಾ? ಈ ರೀತಿ ನಾವು ಯೋಚನೆ ಮಾಡಿದರೆ ಭಗವದ್ಗೀತಾ ಭಾಷ್ಯ 3ನೇ ಅಧ್ಯಾಯ 37ನೇ ಶ್ಲೋಕ ನೋಡಿ. ಉತ್ಪತ್ತ್ಯಾದಿ ವಿಷಯಂ ವಿಜ್ಞಾನಂ ಯಸ್ಯ ಸಹ ವಾಸುದೇವ ವಾಚ್ಯೋ ಭಗವಾನ್ ಇತಿ. ಕೇವಲ ವಾಸುದೇವನಿಗೆ ಮಾತ್ರವೇ ಭಗವಾನ್ ಎಂಬತಕ್ಕಂಥ ಮಾತು ಇರತಕ್ಕಂಥದ್ದು ಎಲ್ಲಂದರೆ ಎಲ್ಲ ಕಡೆಯೂ ಇರತಕ್ಕಂಥವನು, ಸರ್ವವ್ಯಾಪಕವಾಗಿರ್ತಕ್ಕಂಥ ಚೈತನ್ಯ ವಾಸುದೇವ. ಜಗತ್ತಿಗೆ ಉತ್ಪತ್ತಿಯೇ ಮುಂತಾದ ತಿಳುವಳಿಕೆಯು ಯಾರಿಗೆ ಉಂಟೋ ಅಂತಹ ವಾಸುದೇವನಿಗೆ ಭಗವಾನ್ ಎಂಬ ಹೆಸರು ಸಲ್ಲುತ್ತದೆ. ತಿಳುವಳಿಕೆ ಅದು ತುಂಬ ಮುಖ್ಯ. ನನ್ನನ್ನು ನಾನು ತಿಳ್ಕೋಬೇಕು. ನನಗೆ ಬೇರೆಯವ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನನ್ನ ಬಗ್ಗೆನೇ ನನಗೆ ಗೊತ್ತಿಲ್ಲ. ನೋಡಿ ಎಂತಹ ಒಂದು ದುರವಸ್ಥೆ ಅಂದರೆ ಅವ್ರು ಯಾರು ಇವ್ರು ಯಾರು ಗಂಟೆಗಟ್ಟಲೆ ಮಾತಾಡ್ತೀವಿ.
ಬಯೋಡೇಟಾ ಎಲ್ಲ ಓದಿಸ್ಕೋತೀವಿ 25 ಪೇಜು. ಹಾಗಿದ್ರೂ ಕೂಡ ನಾನು ಯಾರು ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ನಾನು ಯಾರು? ರಮಣರು ಅದೇ ಪ್ರಶ್ನೆ ಕೇಳ್ಕೊಂಡಿದ್ದು ಮೊದಲೆತ್ಕೋತ. ಹೃದಯ ಕುಹರ ಮಧ್ಯೆ ಕೇವಲಂ ಜ್ಞಾನಗಮ್ಯಂ ಅಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ನಮಗೆಲ್ಲ ಅಹಂ ಇದೆಯೇ ಹೊರತು ಅಹಂ ಇಲ್ಲ. ಆ ಬ್ರಹ್ಮವೇ ನಾನಾಗಿದ್ದೀನಿ ಅಥವಾ ಆತ್ಮನೇ ನಾನಾಗಿದ್ದೀನಿ ಅನ್ನೋದು ಬರೋದೇ ಇಲ್ಲ. ನಾನು ದೇಹ ಅಂತಲೇ ಇರುತ್ತೆ ಕೊನೆ ತನಕ. ದೇಹಕ್ಕೆ 6 ಭಾವ ವಿಕಾರಗಳು ತಪ್ಪಿದ್ದಲ್ಲ. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ. ಹುಟ್ಟಿರೋದು ಬೆಳೆಯಲೇಬೇಕು, ಬೆಳೆದು ದೊಡ್ಡದಾಗಲೇಬೇಕು, ದೊಡ್ಡದಾಗಿದ್ದು ಕುಸಿಲೇಬೇಕು, ಕುಸಿದು ಬೀಳಲೇಬೇಕು, ಬಿದ್ದು ಸಾಯಲೇಬೇಕು. ಅದಕ್ಕೆ ದೇಹ ಅಂದ್ರೇನು? ದಹ್ಯತೆ ಇತಿ ದೇಹ, ತಗೊಂಡು ಸುಡೋದಕ್ಕೆ ಲಾಯಕ್ಕಾಗಿರೋದು. ಅಂಥ ದೇಹಕ್ಕೆ ನಾವು ಏನೆಲ್ಲ ಮಾಡ್ಕೋತೀವಿ ನೋಡಿ, ಅಲಂಕಾರಗಳು. ಅಷ್ಟಿದ್ರೂ ಕೂಡ ಕೊನೆಗೆ ನಾನೇ ಆಗಿರ್ತೀನಿ. ನಮಗೆ ಬೇಕಾಗಿರೋದು ಆಂತರಿಕ ಅಲಂಕಾರ, ಬಾಹ್ಯ ಅಲಂಕಾರಗಳಲ್ಲ. ಸತ್ಯಂ ಶಿವಂ ಸುಂದರಂ. ಯಾವುದು ಸತ್ಯವೋ ಅದು ಶಿವ, ಯಾವುದು ಶಿವವೋ ಅದೇ ಸುಂದರ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ ಕಪಾಲಿ ಶಾಸ್ತ್ರಿಗಳು ಅರವಿಂದ್ ಘೋಷ್ ಮೇಲೆ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆಗೆ 1947ನೇ ಇಸ್ವಿಯಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೇಳಿದಂತಹ ಆಶು ಕವಿತ್ವ ಅರವಿಂದ್ ಘೋಷ್ ಮೇಲೆ. ಸುಂದರಾತಿ ಸುಂದರಂ ಅರವಿಂದ ನಂದ ದರ್ಶನಂ ಅಂತ. ಆ ದೃಷ್ಟಿಯಿಂದನೇ ಮುಖ್ಯವಾಗಿ ನಂದಯತೀತಿ ನಂದನಃ, ನಂದನವನ ಸ್ವರ್ಗದಲ್ಲಿದೆಯಲ್ಲ ಹಾಗೆ. ಮುಖ್ಯವಾಗಿ ಎಲ್ಲರಿಗೂ ಕೂಡ ನಂದಿ ಆನಂದ. ನಂದಿ ಅನ್ನೋದಕ್ಕೆ ಆನಂದ ಅನ್ನೋದು ಇನ್ನೊಂದು ಪರ್ಯಾಯ ಪದ. ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆನಂದ ಮೀಮಾಂಸೆ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು. ತಿಳುವಳಿಕೆಯು ಯಾರಿಗೆ ಉಂಟೋ ಅಂತಹ ವಾಸುದೇವನಿಗೆ ಭಗವಾನ್ ಎಂಬ ಹೆಸರು. ಭಗವಾನ್ ಶಂಕರ, ಭಗವಾನ್ ರಾಮಾನುಜ, ಭಗವಾನ್ ಆನಂದತೀರ್ಥ, ಭಗವಾನ್ ಬಾದರಾಯಣ, ಭಗವಾನ್ ಕೃಷ್ಣ. ಅಂಥವ್ರಿಗೇನೆ ಭಗವಾನ್ ಅನ್ನೋ ಶಬ್ದ ಬಳಸಬೇಕೇ ಹೊರತು ಸಾಮಾನ್ಯರಿಗೆ ಭಗವಾನ್ ಅನ್ನೋ ಶಬ್ದ ಉಪಯೋಗಿಸಬಾರ್ದು. ಅದು ಶಬ್ದಕ್ಕೆ ನಾವು ಮಾಡೋ ಅಪಚಾರ ಆಗತ್ತೆ. ಆಯಾಯ ಆಚಾರ್ಯರು ಆಯಾಯ ಶತಮಾನದಲ್ಲಿ ಆಯಾಯ ಕೆಲಸ ಮಾಡದೆ ಹೋಗಿದ್ರೆ ಇವತ್ತು ಹಿಂದೂ ಧರ್ಮವೇ ಇರ್ತಾ ಇರಲಿಲ್ಲ. ಒಬ್ಬರು ದೊಡ್ಡವರು ಒಬ್ಬರು ಚಿಕ್ಕವರು ಅಂತ ಹೇಳೋದು ಮಹಾಪಾಪ. ಎಲ್ಲರೂ ಆಚಾರ್ಯರೇ, ನಮ್ಮ ಪರಂಪರೆಗೆ ಸೇರ್ತಕ್ಕಂಥ ಎಲ್ಲರೂ ಕೂಡ ಆಚಾರ್ಯರೇ. ಅದಕ್ಕೆ ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ಯ ಹೇಳ್ತಾ ಇದ್ದಿದ್ದು, ಆಲ್ ಆರ್ ಗ್ರೇಟ್ ಮಾಸ್ಟರ್ಸ್, ಹೂ ಆರ್ ಯು ಟು ಜಡ್ಜ್ ದೋಸ್ ಮೈಟಿ ಇಂಟೆಲೆಕ್ಟ್ಸ್ ಅಂತ. ನೀನು ಯಾರಪ್ಪ ಅವ್ರನ್ನ ಪ್ರಶ್ನೆ ಮಾಡೋನು? ನಿನ್ನ ಯೋಗ್ಯತೆ ಏನು, ಅವ್ರ ಯೋಗ್ಯತೆ ಏನು? ಆ ಶತಮಾನಕ್ಕೆ ಏನು ಬೇಕಾಗಿತ್ತೋ ಅದನ್ನು ಆಚಾರ್ಯರು ಮಾಡಿ ಹೋಗಿದ್ದಾರೆ. 8ನೇ ಶತಮಾನಕ್ಕೆ ಬೇಕಾಯಿತು ಶಂಕರ ಮಾಡಿದರು, ಆಮೇಲೆ ಬಂದಿದ್ದನ್ನು ಮಧ್ವರು ಮಾಡಿದರು, ಆಮೇಲೆ ಬಂದಿದ್ದು ರಾಮಾನುಜರು ಮಾಡಿದರು. ಆ ಶತಮಾನಕ್ಕೆ ಬೇಕಾಗಿತ್ತು, ಅದರಿಂದ ಮಾಡಿದರು ಅಷ್ಟೇ. ಹಾಗೆ ಅಂತ ಹೇಳ್ಬಿಟ್ಟು ಇವರು ಉತ್ತಮರು ಅವರು ನೀಚರು ಅಂತ ಹೇಳೋದು ಸರಿಯಲ್ಲ. ಎಲ್ಲರೂ ಕೂಡ ಮಹಾತ್ಮರೇ. ನಮ್ಮ ಹಿಂದೂ ಧರ್ಮಕ್ಕೆ ಮಾಡಿರ್ತಕ್ಕಂಥ ಕಾರ್ಯವನ್ನು ಸ್ಮರಣೆ ಮಾಡ್ಕೊಳ್ದೆ ಹೋದರೆ ನಾವು ಆಚಾರ್ಯರಿಗೆ ಮಾಡ್ತಕ್ಕಂಥ ಮೋಸ ಆಗತ್ತೆ, ಅಧರ್ಮ ಆಗತ್ತೆ. ಆ ದೃಷ್ಟಿಯಿಂದನೇ ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಶ್ರಿಯ ವೈರಾಗ್ಯಸ್ಯ ಮೋಕ್ಷಸ್ಯ ಷಣ್ಣಾಂ ಭಗ ಇತೀರಣಾಃ. ಸಮಗ್ರವಾದ ಐಶ್ವರ್ಯ ಯಾವುದು? ಐಶ್ವರ್ಯ ಅಂದರೆ ಆತ್ಮೈಶ್ವರ್ಯವೇ ಐಶ್ವರ್ಯ. ಇನ್ಯಾವುದೂ ಕೂಡ ಐಶ್ವರ್ಯ ಅನ್ನೋದಕ್ಕೆ ನಿಜವಾದ ಅರ್ಥದಲ್ಲಿ ಹೊಂದೋದೇ ಇಲ್ಲ. ಈ ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ನಿಜವಾಗಿರೋ ಐಶ್ವರ್ಯ ಯಾವುದು ಅಂದರೆ ಆತ್ಮೈಶ್ವರ್ಯ. ಧರ್ಮ, ಯಶಸ್ಸು, ಸಂಪತ್ತು, ವೈರಾಗ್ಯ, ಮೋಕ್ಷಕ್ಕೆ ಭಗ ಎಂಬುದಾಗಿ ಹೆಸರು. ಜ್ಞಾನ, ಶಕ್ತಿ, ಐಶ್ವರ್ಯ, ಶಕ್ತಿ, ಬಲ, ವೀರ್ಯ, ತೇಜಸ್ಸುಗಳೇ ಭಗಗಳು. ಇವುಗಳು ಯಾವ ಪರಮಾತ್ಮನಲ್ಲಿ ಪರಿಪೂರ್ಣವಾಗಿದೆಯೋ ಅವನೇ ಭಗವಂತ. ಆ ದೃಷ್ಟಿಯಿಂದ ಯಾರು ಭಗವಂತರು ಅಂತ ಕೇಳಿದರೆ, ಜಗತ್ತಿನ ಉತ್ಪತ್ತಿ, ಪ್ರಳಯ, ಪ್ರಾಣಿಗಳ ಗತಿ, ಅಗತಿ, ವಿದ್ಯೆ, ಅವಿದ್ಯೆ 6 ವಿಷಯಗಳನ್ನು ತಿಳಿದವನೇ ಭಗವಾನ್. ಸ್ಪಷ್ಟವಾಗಿ ನಮ್ಮಲ್ಲಿ ವಿವರಣೆ ಕೊಡ್ತಾರೆ ಯಾರು ಭಗವಾನ್ ಅಂದರೆ. ಜಗತ್ತಿನ ಉತ್ಪತ್ತಿ, ಜಗತ್ ಸೃಷ್ಟಿಯಾಗೋದೇ ಭಗವಂತನಿಂದ. ಸೃಷ್ಟಿ ಅನ್ನೋದೇ ಒಂದು ಕ್ರೀಡೆ ಭಗವಂತನಿಗೆ. ಭಗವಂತನಿಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕಾಯಿತು, ಅದರಿಂದ ನಮ್ಮನ್ನೆಲ್ಲ ಸೃಷ್ಟಿ ಮಾಡ್ದ. ಅದಕ್ಕೆ
ಶಿವಾನಂದ ಲಹರಿನಲ್ಲಿ ಭಗವತ್ಪಾದರು ಹೇಳೋದು, ನಮ್ಮನ್ನು ಸೃಷ್ಟಿ ಮಾಡಿದ್ರಿಂದ ನಿನ್ನ ಕೆಲಸ ಪೂರ್ತಿ ಆಗಲಿಲ್ಲಪ್ಪ, ನಮ್ಮನ್ನು ಕಾಪಾಡೋದು ಕೂಡ ನಿನ್ನ ನೈತಿಕ ಹೊಣೆ, ಅದನ್ನು ಮರಿಬೇಡ ಅಂತ. ಕ್ರೀಡಾರ್ಥಂ ಸೃಜಸಿ ಪ್ರಪಂಚಮಖಿಲಂ ಕ್ರೀಡಾಮೃಗಾಸ್ತೆ ಜನಾ ಯತ್ಕರ್ಮಾಚರಿತಂ ಮಯಾ ಚ ಭವತಃ ಪ್ರೀತ್ಯೈ ಭವತ್ಯೇವ ತತ್ ಶಂಭೋ ಸ್ವಸ್ಯ ಕುತೂಹಲಸ್ಯ ಕರಣಂ ಮಚ್ಚೇಷ್ಟಿತಂ ನಿಶ್ಚಿತಂ ತಸ್ಮಾನ್ ಮಾಮಕ ರಕ್ಷಣಂ ಪಶಪತೆ ಕರ್ತವ್ಯಮೇವ ತ್ವಯ. ನಿನ್ನ ಕರ್ತವ್ಯವನ್ನು ನೀನು ಬಿಡಬೇಡ. ಉತ್ಪತ್ತಿ ಪ್ರಳಯ. ಪ್ರಳಯ ಅಂದರೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಒಂದು ತಪ್ಪು ಕಲ್ಪನೆ ಅಂತ ಹೇಳದೆ ಹೋದರೂ ಕೂಡ ಸರಿಯಾದ ಕಲ್ಪನೆ ಇಲ್ಲ. ಪ್ರಳಯ ಅಂದ್ರೇನು? ಜಗತ್ತು ಪ್ರಳಯ ಆಗಿಬಿಡತ್ತೆ, ನೀರು ಬಂದು ಮುಚ್ಚೋಗ್ಬಿಡತ್ತೆ. ಸರಿ, ಅದು ಎಂಥ ಪ್ರಳಯ? ಅದು ಪ್ರಕೃತಿ ಪ್ರಳಯ. ಆದರೆ ಪ್ರತಿನಿತ್ಯ ನೀವು ಪ್ರಳಯದಿಂದ ಆಚೆ ಬರ್ತಾ ಇದ್ದೀರಾ, ಜ್ಞಾಪ ಇಟ್ಕೊಳ್ಳಿ. ಯಾವುದು ನಿತ್ಯ ಪ್ರಳಯ? ಸುಷುಪ್ತಿ. ಸುಷುಪ್ತಿ ಅಂದ್ರೇನು? ಗಾಢ ನಿದ್ರಾವಸ್ಥೆ. ಎಷ್ಟೋ ಜನ ನಿದ್ದೆಯಲ್ಲೇ ಹೋಗ್ಬಿಡ್ತಾರೆ, ಹೇಳೋದೇ ಇಲ್ಲ. ಮರುದಿವಸ ಬೆಳಗ್ಗೆ ಎಂಥ ಉತ್ತಮವಾಗಿರ್ತಕ್ಕಂಥ ಸಾವು ನೋಡಿ. ಯಾರಿಗೂ ಕಷ್ಟ ಇಲ್ಲ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಏನೋ ಸುಸ್ತಾಗಿದೆ, ಅರ್ಧ ಗಂಟೆ ನಿಧಾನ ಕೇಳ್ತಾರೆ ಬಿಡಿ ಅಂತ ಹೋಗ್ತಾರೆ ನೋಡಿಕೊಂಡು. ಇದ್ದರೆ ತಾನು ಹೇಳೋದಕ್ಕೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಯತ್ಕೃಪಾ ಪರಹಂ ವಂದೇ ಪರಮಾನಂದ ಮಾಧವಂ. ಎಂಥ ಒಳ್ಳೆ ಮಾತು. ಎಷ್ಟೋ ಜನಕ್ಕೆ ದದಾಮಿ ಅನ್ನೋ ಸ್ಥಿತಿ ಇಲ್ಲದೆ ಹೋದರೂ ಕೂಡ ದೇಹಿ ಅನ್ನೋ ಸ್ಥಿತಿ ಇಲ್ಲದೆ ಹೋದರೆ ಸಾಕು. ಬೇರೆಯವ್ರು ಕೊಡೋಷ್ಟು ನಮಗೆ ಭಗವಂತ ಕೊಟ್ಟಿಲ್ಲದೆ ಹೋದರೆ ಪರವಾಗಿಲ್ಲ, ಬೇರೆಯವ್ರ ಮುಂದೆ ಬೇಡೋ ಸ್ಥಿತಿಗೆ ಇಳಿಸ್ಬೇಡಪ್ಪ ಅಂತ. ಅದಾದರೂ ನಡೆಯುತ್ತೆ. ಆದರೆ ಕಷ್ಟ ಇಲ್ಲದೆ ಈ ಲೋಕದಿಂದ ಹೋಗೋದು ಅಷ್ಟು ಸುಲಭ ಅಲ್ಲ. ನಾವು ಹುಟ್ಟಿದ ಕೂಡಲೇ ತಾಯಂದ್ರಿಗೆ ಕಷ್ಟ ಕೊಟ್ಟೇ ಹುಟ್ಟಿದ್ದೀವಿ, ಹೋಗೋವಾಗ ಮಕ್ಕಳಿಗೆ ಕಷ್ಟ ಇಟ್ಟೇ ಹೋಗ್ತೀವಿ. ಅದಕ್ಕೇನೆ ಮಾತುಹು ಯೌವನಚ್ಛೇದೆ ಕುಠಾರಾವಯಂ. ಎಂಥ ಸತ್ಯ ಹೇಳ್ತಾನೆ ಬಹುಭೂತಿ ವೈರಾಗ್ಯ ಶತಕದಲ್ಲಿ ಅಂದರೆ, ಹುಟ್ಟಿ ನೀನು ಏನು ಮಾಡಿದೆಪ್ಪ? ನಿನ್ನ ತಾಯಿಯ ಯೌವನವನ್ನು ಕಸ್ಕೊಂಡಿದ್ದು ಒಂದೇ ನೀನು ಮಾಡಿದ್ದು. ನೀನು ಹುಟ್ಟೋ ತನಕ ತಾಯಿ ಯುವತಿ ಆಗಿದ್ಲು, ನೀನು ಹುಟ್ಟಿ ಅವಳನ್ನು ಮುದುಕಿ ಮಾಡಿದೆ, ಅಷ್ಟೇ ನೀನು ಮಾಡಿದ್ದು. ಇನ್ನೇನು ಮಾಡ್ದಂಗೆ ಆಯ್ತು ನೀನು? ವಿದ್ಯಾನಾದಿಗತ ಕಲಂಕರಹಿತ ವಿತ್ತಂಚ ನೋಪಾರ್ಜಿತಂ ಎಲ್ಲ ಹೇಳ್ತಾ ಬಂದು ಮಾತುಹು ಯೌವನಚ್ಛೇದೆ ಕುಠಾರಾವಯಂ ಅಷ್ಟೇ ನೀನು ಮಾಡೋಕ್ಕಾಗಿತ್ತು. ಅದಕ್ಕೇನೆ ಮುಖ್ಯವಾಗಿ ಜೀವನದಲ್ಲಿ ನಾವು ಯಾರಿಗೂ ಕೂಡ ಕಷ್ಟ ಕೊಡದೆ ಈ ಜೀವನ ಪಯಣವನ್ನು ಮುಗಿಸಿದರೆ ಅದೇ ಒಂದು ದೊಡ್ಡ ಸಾರ್ಥಕತೆ ಅಂತ ನಾವು ಅಂದ್ಕೋಬೇಕು ಜೀವನದಲ್ಲಿ. ಯಾಕೆಂದರೆ ನಾವು ಮಾಡಿದ ಒಂದೊಂದು ಪಾಪದ ಮೂಟೆ ಭಗವಂತ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಆಸ್ತಿಕರಿಂದ. ಅದಕ್ಕೆ ಭಗವಂತನೇ ದೊಡ್ಡ ಕಳ್ಳ ಅಂತ ನಾನು ನೆನ್ನೆ ಹೇಳಿದ್ದು. ಆ ಶ್ಲೋಕ ಅಗ್ನಿಪುರಾಣದಲ್ಲಿ ಬರೋದು. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ. ಭಗವಂತನಿಗಿಂತ ದೊಡ್ಡ ಕಳ್ಳನೇ ಇಲ್ಲ. ರುದ್ರಾಧ್ಯಾಯದಲ್ಲಿ ಅದಕ್ಕೆ ಪ್ರಮಾಣ ಇದೆ. ಚೋರೇಭ್ಯೋ ನಮಃ. ಸೊ ಕಳ್ಳರಿಗೂ ನಮಸ್ಕಾರ. ನನ್ನ ಮನೇಲಿ ಕಳ್ತನ ಮಾಡಬೇಡಪ್ಪ ಅಂತ ನಮಸ್ಕಾರ ಮಾಡಬೇಕು. ಕೆಟ್ಟವ್ರಿಗೆ ಮೊದಲು ನಮಸ್ಕಾರ ಮಾಡಬೇಕು, ಒಳ್ಳೆಯವ್ರಿಗೆ ಮಾಡದೆ ಹೋದರೂ ಪರವಾಗಿಲ್ಲ. ಯಾಕಂದರೆ ಇವರು ಮಿಸ್ಟೇಕ್ ಮಾಡ್ಕೊಳ್ಳಲ್ಲ ಒಳ್ಳೆಯವರು. ಕೆಟ್ಟವ್ರಿಗೆ ಮಾಡದೆ ಹೋದರೆ ಬೇಕು ಅಂತಾನೆ ನನ್ನ ನೋಡಿ ಆ ಕಡೆ ತಿರ್ಕೊಂಡು ಹೋದ, ಅದರಿಂದ ಶುರುವಾಗುತ್ತೆ ಕಾಂಪ್ಲಿಕೇಶನ್ಸ್. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಎಷ್ಟಿರುತ್ತೆ ಕೆಲವರಿಗೆ ಅಂದರೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಎಷ್ಟು ಕೆಟ್ಟದ್ದೋ ಇನ್ಫೀರಿಯಾರಿಟಿನೂ ಅಷ್ಟೇ ಕೆಟ್ಟದ್ದು ಲೋಕದಲ್ಲಿ ಯಾವಾಗಲೂ ಕೂಡ. ಬಾಯಲ್ಲಿ ಹೇಳ್ಬೋದು, ಆದರೆ ಆಚರಣೆಗೆ ತರೋದಿದೆಯಲ್ಲ ಭಾಳ ಕಷ್ಟ. ಪರೋಪದೇಶ ಸಮಯೇ ಸರ್ವೇಪಿ ಚ ಪಂಡಿತಾ ಸ್ವಯಂ ಆಚರಣ ಸಮಯೇ ಮುನಯೋಪಿ ಅಪಂಡಿತಾ. ಬೇರೆಯವ್ರಿಗೆ ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರು ನಿಸ್ಸೀಮರೇ, ಆದರೆ ಹೇಳ್ದಂಗೆ ಅನುಷ್ಠಾನ ಮಾಡೋದು ಋಷಿಮುನಿಗಳಿಗೂ ಕಷ್ಟ ಆಗುತ್ತೆ. ಇಂಡಿಯಾ ಹ್ಯಾಸ್ ನೋ ಡರ್ತ್ ಆಫ್ ಫಿಲಾಸಫರ್ಸ್ ಬಟ್ ಹಾರ್ಡ್ಲಿ ವಿ ಫೈಂಡ್ ಪ್ರಾಕ್ಟೀಷನರ್ಸ್. ರಾಧಾಕೃಷ್ಣನ್. ಸೊ ಅದಷ್ಟಿಂದನೇ ತತ್ವ ಹೇಳೋರಿಗೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ, ಆದರೆ ತತ್ವವನ್ನು ಅನುಷ್ಠಾನಕ್ಕೆ ತರೋರಿದ್ದಾರಲ್ಲ ಅವರು ಬಹಳ ಕಡಿಮೆ. ಉತ್ಪತ್ತಿ ಪ್ರಳಯ, ಸುಷುಪ್ತಿಗೆ ನಿತ್ಯ ಪ್ರಳಯ. ಅದಕ್ಕೆ ನಮ್ಮಲ್ಲಿರೋದು ಜಾಗೃತ್ ಸ್ವಪ್ನ ಸುಷುಪ್ತಿ ಮತ್ತೆ ಜಾಗೃತ್ ಹೋಗ್ತೀವಿ ನಾವು. ತುರಿಯ ನಾವು ಕಂಡೇ ಇಲ್ಲ, ತುರಿಯ ಸ್ಥಿತಿಗೆ ಹೋಗೋಕ್ಕಾಗಿಲ್ಲ. ಜಾಗೃತ್ ಸ್ವಪ್ನ ಸುಷುಪ್ತಿಗಳು ಅವಸ್ಥೆಗಳು. ತುರಿಯ ಅನ್ನೋದು ಸ್ಥಿತಿ. ತುರಿಯ ಮುಟ್ಟಿದ ಮೇಲೆ ಮತ್ತೆ ಅವನಿಗೆ ಈ ಕಟ್ಟುಪಾಡುಗಳಿರಲ್ಲ. ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಸ ಆತ್ಮ ಮನ್ಯಂತೆ ಸವಿಜ್ಞೇಯ. ಮಾಂಡುಕ್ಯ ಉಪನಿಷತ್ನ 7ನೇ ಮಂತ್ರ. ಶಾಂತ ಸ್ಥಿತಿ ತುರಿಯ ಸ್ಥಿತಿ.
ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಅದಕ್ಕೆ ಸ್ಥಿತಿ ಅಂತ ಕರೀತಾರೆ, ಮಿಕ್ಕಿದಕ್ಕೆಲ್ಲ ಅವಸ್ಥೆ ಅಂತ ಕರೀತಾರೆ. ಅವಸ್ಥೆ ಅಂದರೆ ನಮ್ಮ ಮನಸ್ಸು ಬರೋದು ಅನಂತಮೂರ್ತಿಯವರ ಅವಸ್ಥೆ ಕೃತಿ ಬಗ್ಗೆ. ಆ ದೃಷ್ಟಿಯಿಂದ ಮುಖ್ಯವಾಗಿ ವಿದ್ಯೆ ಅವಿದ್ಯೆ ಇದೂ ಕೂಡ ಭಗವಂತನಿಗೆ ಸೇರಿರ್ತಕ್ಕಂಥದ್ದು. ಉತ್ಪತ್ತಿಂ ಪ್ರಳಯಂಚೈವ ಭೂತಾನಾಮಾಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಭಗವಾನ್ ಅಂತ ಅನ್ನಿಸ್ಕೋಬೇಕಾದ್ರೆ ಇಷ್ಟೂ ಲಕ್ಷಣಗಳು ಅವನಿರಬೇಕು. ಸತ್ಯ ಪ್ರತಿಜ್ಞೆಯನ್ನು ನಿಶ್ಚಯಿಸಿಕೊಂಡು ಭಗವದ್ಭಕ್ತಿಗೆ ಮೋಕ್ಷವು ಫಲವಾಗಿ ಅವಶ್ಯ ದೊರೆಯುತ್ತದೆ ಎಂದು ತಿಳಿದು ಭಗವಂತನಿಗೆ ಪೂರ್ತಿಯಾಗಿ ಶರಣಾಗುವುದೇ ತಾತ್ಪರ್ಯ. ಭಗವದ್ಗೀತೆಯ 18ನೇ ಅಧ್ಯಾಯ 65ನೇ ಶ್ಲೋಕ. ಡಾಕ್ಟರ್ NS ಅನಂತರಂಗಾಚಾರ್ಯ ಅವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಶ್ಲೋಕ ಇದಾಗಿತ್ತು. 526 5ನೇ ಮೇನ್ ರೋಡು, ವಿಜಯನಗರ, ಬೆಂಗಳೂರು 40. ಶ್ರೀನಿಕೇತನ ಅನ್ನೋ ಮನೆಯಲ್ಲಿ ಅನಂತರಂಗಾಚಾರ್ಯ ವಾಸವಾಗಿದ್ದರು. 10 ಜನ ಮಕ್ಕಳಿದ್ದರು ಅವರಿಗೆ. ಅವರು ಹೇಳಿದ್ರು, ನಾವೇ ಪರಂಪರೆ ಫಾಲೋ ಮಾಡದೆ ಹೋದರೆ ಹೇಗಪ್ಪ? ಋಗ್ವೇದಲ್ಲೇ ಮಂತ್ರ ಇದೆಯಲ್ಲಪ್ಪ, ದಶಾನಾಂ ಪುತ್ರಾನಾಂ ದೇಹಿ ಪತಿಮೇಕ ದಶಂಕೃಧಿ. 10 ಮಕ್ಕಳಾಗಿ 11ನೇ ಮಗನಾಗಿ ನಿನ್ನ ಹೆಂಡತಿಗೆ ನೀನೇ ಹುಟ್ಟು. ಇದೆಯೋ ಇಲ್ವೋ? ಋಗ್ವೇದ ಪಾಠ ಮಾಡೋರು ಅನುಷ್ಠಾನ ಮಾಡದೆ ಹೋದರೆ ಹೇಗಪ್ಪ? ಅದರಿಂದ ನನಗೆ 10 ಮಕ್ಕಳಿದ್ದಾರೆ ಅಂತ ಹೇಳ್ಕೊಳ್ಳೋರು ಜಸ್ಟಿಸು. ಏನಾದರೂ ಹೇಳಿದ್ರೆ ಪ್ರಮಾಣ ಇರಬೇಕು ನೋಡಿ. ಸುಮ್ಮನೆ ಯಾವುದನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಅವರ ಕೊನೆಯ ಮಗ ನರಸಿಂಹನ್ ಅಂತ ನ್ಯಾಷನಲ್ ಹೈಸ್ಕೂಲಲ್ಲಿ ನನಗೆ ಕ್ಲಾಸ್ಮೇಟ್ ಆಗಿದ್ದ. 8th 9th ಸ್ಟ್ಯಾಂಡರ್ಡ್ಸು 1971 to 1974. ಐ ವಾಸ್ ದ ಕ್ಲಾಸ್ಮೇಟ್ ಆಫ್ ದ ಲಾಸ್ಟ್ ಸನ್ ಆಫ್ NS ಅನಂತರಂಗಾಚಾರ್ಯ. 25ಕ್ಕೆ ಸಂಸ್ಕೃತದಲ್ಲಿ ಪರೀಕ್ಷೆಯಲ್ಲಿ ಮಿಡ್ ಟರ್ಮಲ್ಲಿ ನಮಗಿಬ್ಬರಿಗೂ 24 ಬರ್ತಾಯಿತ್ತು. 25ಕ್ಕೆ ಸಮೃದ್ಧದಲ್ಲಿ ಸುಂದರ ಸಂಪತ್ ಕುಮಾರಾಚಾರ್ಯ ಅಂತ ಸಮೃತ ಮೇಷ್ಟ್ರು ನ್ಯಾಷನಲ್ ಹೈಸ್ಕೂಲಲ್ಲಿ ಅವರು ಕರೆದು ಹೇಳಿದರು, ನಚ್ಚು ನೀನೇನೋ ಅನಂತು ಮಗ ಸರಿ, ಇವನು ಯಾವನ್ ಇಂಗ್ಲೀಷ್ ಪ್ರೊಫೆಸರ್ ಮಗ ಸಮೃದ್ಧದಲ್ಲಿ 24 ತಗೊಳ್ಳೋಕ್ಕೆ ಅಂತ. ಹಾಗೆ ಆಗ ನಡೀತಾ ಇತ್ತು ಆ ರೀತಿಯಾಗಿ. ಉತ್ಪತ್ತಿಂ ಭಗವತಃ ಸತ್ಯ ಪ್ರತಿಜ್ಞತ್ವಂ ಬುದ್ಧಿಯ ಭಗವದ್ಭಕ್ತೇ ಅವಧ್ಯಂ ಭಾವಿ ಮೋಕ್ಷಫಲಂ ಅವಧಾರ್ಯ ಭಗವಶರಣೈಕ ಪರಾಯಣೋ ಭವೇತ್ ಇತಿ ವಾಕ್ಯಾರ್ಥ. ನಾವು ಯಾರಿಗೆ ಶರಣರಾಗಬೇಕು? ಭಗವಂತನಿಗೆ ಶರಣಾಗಬೇಕು. ಭಗವಂತನೇ ನಮಗೆ ಪ್ರಾಮಿಸ್ ಕೊಟ್ಟಿಲ್ವಾ? ಯೇ ಯಥಾಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವು ಭಗವಂತನನ್ನು ಹೇಗೆ ನೋಡ್ಕೋತೀವೋ ಭಗವಂತ ನಮ್ಗೆ ಆ ರೀತಿ ಕಾಪಾಡ್ತಾನೆ. ನಾವು ಭಗವಂತನ ತಿರಸ್ಕಾರ ಮಾಡಿದ್ರೆ ಅವನು ಯಾಕೆ ನಮ್ಮನ್ನು ಕಾಪಾಡೋಕ್ಕೆ ಬರ್ತಾನೆ? ಆ ದೃಷ್ಟಿಯಿಂದ ಮುಖ್ಯವಾಗಿ ನಾವು ಭಗವಂತನಲ್ಲಿ ಶರಣರಾದರೆ, ಪ್ರಪತ್ತಿ ಅಥವಾ ಶರಣಾಗತಿಯನ್ನು ಭಗವಂತನಲ್ಲಿ ಇಟ್ಕೊಂಡ್ರೆ ಭಗವಂತ ಖಂಡಿತವಾಗಿಯೂ ಕೂಡ ಭಕ್ತರಿಗೆ ಯಾವತ್ತೂ ಕೂಡ ಮೋಸ ಮಾಡಲ್ಲ. ಆ ಶ್ರದ್ಧೆ, ಆ ಭಕ್ತಿ, ವಿಶ್ವಾಸ ನಮಗಿರಬೇಕು ಜೀವನದಲ್ಲಿ. ನಿತ್ಯಾನಾಂ ಕರ್ಮಣಾಂ ಫಲವತ್ವೇ ಭಗವದ್ವಚನಂ ಪ್ರಮಾಣಂ. ಏನು ಪ್ರಮಾಣ ನಮಗೆ? ನಿತ್ಯ ಕರ್ಮಗಳಿಗೆ. ಯಾಕೆಂದರೆ ನಿತ್ಯ ಕರ್ಮ ಮಾಡ್ತೀವಿ, ಫಲ ನಮಗೆ ಕಾಣೋದೇ ಇಲ್ಲ. ಈಗ ನೋಡಿ, ಸಂಧ್ಯಾವನ್ನೇ ಮಾಡ್ತೀವಪ್ಪ. ಎಷ್ಟೋ ಜನ ಕೇಳ್ತಾರೆ ಪ್ರಶ್ನೆ, 50 ವರ್ಷ ಸಂಧ್ಯಾವನ್ನೇ ಮಾಡ್ತಾ ಇದ್ದೇನೆ ರೀ, ನನಗೇನು ಫಲನೇ ಸಿಗಲಿಲ್ಲ. ಪಾಪ ಬರಲಿಲ್ಲ ತಾನೆ, ಅಷ್ಟೇ ಫಲ. ಯಾವ ನಿತ್ಯ ಕರ್ಮಕ್ಕೂ ಫಲ ಇಲ್ಲ. ನಿತ್ಯ ಕರ್ಮ ಮಾಡದೆ ಹೋದರೆ ಪಾಪ ಗ್ಯಾರಂಟಿ. ಪಾಪ ನಿವಾರಣೆಯೇ ಫಲ. ಅಹರಹ ಸಂಧ್ಯಾಮುಪಾಸೀತ ಯಾವಜ್ಜೀವಂ ಅಗ್ನಿಹೋತ್ರಂಜುಹುಯಾತ್. ಅದಕ್ಕೆ ವೇದವಾಕ್ಯ ಹೇಳ್ತಾ ಇರೋದು, ಸಂಧ್ಯಾವನ್ನೇ ಬಿಡಬೇಡ, ಅಗ್ನಿ ಕಾರ್ಯ ಬಿಡಬೇಡ. ಇದೆಲ್ಲ ನಿತ್ಯ ಕರ್ಮಗಳು. ನಿತ್ಯ ಕರ್ಮಕ್ಕೆ ಕಣ್ಣಿಂದ ಕಾಣ್ತಕ್ಕಂಥ ಫಲ ಇಲ್ಲ. ಅದಕ್ಕೆ ಮೀಮಾಂಸಕರು ಅದೃಷ್ಟ ಅಂತ ಒಂದು ಶಬ್ದ ಬಳಸೋದು, ಅಪೂರ್ವ ಅಂತ. ಅದೃಷ್ಟ ಅಂದ್ರೇನು? ಕಣ್ಣಿಗೆ ಕಾಣದೇ ಇರೋದು ಅಂತ. ನಾವು ಕನ್ನಡದಲ್ಲಿ ಹೇಳೋ ಹಾಗೆ, ಅವ್ರಿಗೆ ಲಾಟ್ರಿ ಬಂತು ರೀ, ಅದೃಷ್ಟ ಹೊಡೀತು, ಅದಲ್ಲ. ಅದೃಷ್ಟ ಅಂದರೆ ನ ದೃಷ್ಟ ಅದೃಷ್ಟ. ಕಣ್ಣಿಗೆ ಕಾಣದೇನೂ ಕೆಲವು ಫಲಗಳಿರುತ್ತಪ್ಪ. ಎಲ್ಲವನ್ನೂ ನಿನ್ನ ಈ ಚರ್ಮಚಕ್ಷುಸ್ಸಿಂದ ತಿಳ್ಕೊಳ್ಳೋಕ್ಕಾಗಲ್ಲಪ್ಪ. ದಿವ್ಯಂ ದದಾಮಿತೆ ಚಕ್ಷುಹು. ಆ ಮಾತು ಏನು ಬೆಲೆ ಇಲ್ಲದೆ ಹೋದರೆ ಕೃಷ್ಣ ಪರಮಾತ್ಮಂದು, ನಿನ್ನ ವಿಶ್ವರೂಪ ನನ್ನ ಕೈಯನ್ನು ನೋಡೋಕ್ಕಾಗಲ್ಲ, ದಯವಿಟ್ಟು ಉಪಸಂಹಾರ ಮಾಡು ಅಂತ ಅರ್ಜುನ ಕೇಳ್ಕೊಂಡಾಗ ಕೃಷ್ಣ ಪರಮಾತ್ಮ ಏನು ಹೇಳ್ದ? ಈ ಕಣ್ಣಿಂದ ನೀನು ನನ್ನನ್ನು ನೋಡೋಕ್ಕಾಗಲ್ಲ, ದಿವ್ಯವಾಗಿರ್ತಕ್ಕಂಥ ಚಕ್ಷುಸ್ ನಿನಗೆ ಕೊಡ್ತೀನಿ, ಅದರಿಂದ ನೋಡು ಅಂತ.
ದಿವ್ಯಂ ದದಾಮಿತ್ತೇ ಚಕ್ಷುಹು. ದಿವ್ಯಂ ಅನ್ನೋದು ಅಂಡರ್ಲೈನಲ್ಲಿ, ಚಕ್ಷುಹು ಅಲ್ಲ. ನಮಗೆಲ್ಲ ಕಣ್ಣಿದೆ, ಈ ಕಣ್ಣಿಂದ ಅವನ ನೋಡೋಕ್ಕೆ ಸಾಧ್ಯನಾ? ಅವನೇ ಅನುಗ್ರಹಿಸಬೇಕು. ಅದಕ್ಕೆ ನಾವು ಅವನಲ್ಲೇ ಶರಣಾಗಬೇಕು, ಅವನಿಗೆ ಮೊರೆ ಹೋಗಬೇಕು, ಅವನಲ್ಲೇ ಭಕ್ತಿ ಉಳಿಸ್ಕೋಬೇಕು, ಅವನನ್ನೇ ಯಾವಾಗಲೂ ಧ್ಯಾನ ಮಾಡಬೇಕು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ, ಮಹಾಭಾರತದ ವಾಕ್ಯ. ತಚ್ಚಿಂತನಂ, ಯಾವಾಗಲೂ ಭಗವಂತ ಚಿಂತನೆಯಲ್ಲೇ ತೊಡಗಿಸ್ಕೋಬೇಕು. ತತ್ ಕಥನಂ, ಬೇರೆಯವರಿಗೆ ಭಗವಂತನ ಬಗ್ಗೆನೇ ಹೇಳಬೇಕು. ಅನ್ಯೋನ್ಯಂ ತತ್ ಪ್ರಬೋಧನಂ, ಬೇರೆಯವರಿಗೆ ಬೋಧ ಅಂದರೆ ಜ್ಞಾನ, ಉತ್ಸಾಹವನ್ನು ಕೆರಳಿಸಬೇಕು ಭಗವಂತನ ಬಗ್ಗೆ. ಸೋತ್ಸಾಹಾನಾಂ ನಾಸ್ತಿ ಅಸಾಧ್ಯಂ ನರಾಣಾಂ ಮಾರ್ಗಾರಬ್ಧಾ ಸರ್ವಯತ್ನ ಫಲಂತಿ, ಸುಭಾಷಿತ. ಉತ್ಸಾಹ ಇರೋವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂಪಾಸಿಬಲ್ ಇಸ್ ದ ವರ್ಡ್ ಫೌಂಡ್ ಇನ್ ಫೂಲ್ಸ್ ಡಿಕ್ಷನರಿ, ಥ್ರೋ ಇಟ್, ನೆಪೋಲಿಯನ್. ಅದರಿಂದ ನನ್ನ ಕೈಯಲ್ಲಿ ಆಗಲ್ಲ ಅನ್ನೋ ಸುಳ್ಳು. ಮಾಡು ಪ್ರಯತ್ನ, ಭಗವಂತ ಇದ್ದಾನೆ, ನಿನ್ನ ಮಾಡಿಸ್ತಾನೆ ನಿನ್ನ ಕೈಯಲ್ಲಿ. ಆ ವಿಶ್ವಾಸ ಇಟ್ಕೋಬೇಕು ಯಾವಾಗಲೂ ಕೂಡ. ನಿತ್ಯ ಕರ್ಮಗಳಿಗೆ ಫಲವಿದೆ ಎಂಬುದಕ್ಕೆ ಭಗವಂತನ ವಚನವೇ ಪ್ರಮಾಣ. ಇನ್ನು ಯಾವ ವಚನವೂ ನಮಗೆ ಪ್ರಮಾಣ ಬೇಕಾಗಿಲ್ಲ. ಅದಕ್ಕೆ ನಾನು ಮೊನ್ನೆ ದಿವಸ ಒಂದು ಮಾತು ಹೇಳಿದೆ, ಭೋಜ ಹೇಳೋ ಮಾತು, ಚಂಪು ರಾಮಾಯಣದಲ್ಲಿ. ದುಷ್ಟರಾಗಿರೋರು ಆಣೆ ಮಾಡಿ ಶಪಥ ಮಾಡಿ ಏನಾದರೂ ಹೇಳಿದರೂ ಕೂಡ ನೀರಿನ ಮೇಲೆ ಬರದಷ್ಟೇ ಅಶಾಶ್ವತ. ಜ್ಞಾನಿಗಳಾಗಿರೋರು ಕ್ಯಾಶುವಲ್ ಆಗಿ ಮಾತಾಡೋವಾಗ ಏನಾದರೂ ಹೇಳಿದರೂ ಕೂಡ ಕಲ್ಲು ಬಂಡೆ ಮೇಲೆ ಕೆತ್ತಿದಷ್ಟೇ ಶಾಶ್ವತ ಅಂತ. ಜಲಲಿಪಿ ರೀತಿ ಕಾಮಂ ಸಂಗಿರಂತಾಂ ಗಿರಂತಾಂ, ಭೋಜನವಾಣಿ, ಚಂಪು ರಾಮಾಯಣದಲ್ಲಿ. ಆ ದೃಷ್ಟಿಯಿಂದ ಆ ಭಗವಂತನ ವಚನ ಏನಿದೆಯೋ, ಆ ವಚನ ಯಾವುದಿದೆಯೋ ಆ ವಚನವನ್ನು ಕೇಳೋದಕ್ಕೆ ಕಾತರನಾಗಿ ಸುತೀಕ್ಷ್ಣ ಅಗಸ್ತ್ಯರ ಆಶ್ರಮಕ್ಕೆ ಹೋಗಿ ರಾಮನಿಗಾದಂತಹ ಮನೋವೈಕ್ಲವ್ಯವನ್ನು ತೋಡ್ಕೊಳ್ಳೋದಕ್ಕೆ ಹಿನ್ನೆಲೆ. ಅಲ್ಲಿಗೇನಾಯಿತು ಅಂದರೆ 4 ದಿನಗಳ 4ನೇ ಕಂತಿನ ಉಪನ್ಯಾಸದಲ್ಲಿ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳಿದ್ದೀನಪ್ಪ. ಇನ್ನು ನನ್ನ ಗ್ರಂಥಕ್ಕೆ ಪ್ರವೇಶ ಮಾಡಿಲ್ಲ. ಗ್ರಂಥ ಪ್ರವೇಶ ಮುಂದಿನ ತಿಂಗಳ 4 ದಿನಗಳ ಯೋಗ ವಾಸಿಷ್ಠ ಉಪನ್ಯಾಸದಲ್ಲಿ ಮಾಡೋ ಪ್ರಯತ್ನ ಭಗವಂತನ ಕೃಪೆಯಿಂದ ಆಗಲಿ ಅಂತ ಬೇಡಿಕೊಂಡು, ಇಂದಿನ ಉಪನ್ಯಾಸವನ್ನು ತಾಳ್ಮೆಯಿಂದ ನನ್ನನ್ನು ಸಹಿಸಿಕೊಂಡು ಕೇಳಿದಂತಹ ತಮಗೆ ಮತ್ತು ಕಾರ್ಯಕ್ರಮವನ್ನು ಪ್ರಯೋಜನೆ ಮಾಡಿದಂತಹ ಮಲೇಬೆನ್ನೂರು ನಾಗೇಶಪ್ಪ ಅವರಿಗೆ ಮತ್ತು SR ರಾಮಸ್ವಾಮಿಗಳಿಗೆ, ಸನ್ಮಿತ್ರ ರಾಮು ಅವರಿಗೆ, ಹಿರಿಯರಾಗಿ ನನ್ನನ್ನು ಆಶೀರ್ವಾದ ಮಾಡಲು ಬಂದಿರತಕ್ಕಂತಹ ಪತಿ ಶ್ರೀಧರ ಅವರಿಗೆ, ಪತಿ ಪಾಂಡುರಂಗ ಅವರಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ, ತಮಗೆಲ್ಲರಿಗೂ ನಾನು ಆಭಾರಿ ಎಂಬುದಾಗಿ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ ಈ ಉಪನ್ಯಾಸ ಮಾಲಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ. ಶ್ರೀ DVG ಸಮರ್ಪಣ ಮಸ್ತು.